ನೀನು ಹಾಕಿಕೊಟ್ಟಿರೋ ಈ ಅಂಗಡಿಯಲ್ಲಿ ಅಮೋಘವಾಗಿ ವ್ಯಾಪಾರ ಆಗಲಿ ಅಂತ ಆಶೀರ್ವಾದ ಮಾಡಪ್ಪ. ಅಪ್ಪಾನು ನೀನೇ, ಅಮ್ಮಾನು ನೀನೇ, ಭಕ್ತಿಯಿಂದ ಪೂಜಿಸೋ ದೈವಾನು ನೀನೇ. ಏನ್ ಯಜಮಾನ್ರೆ ಬೆಳಗ್ಗೆನೆ ಅಪ್ಪನ ಫೋಟೋ ಪೂಜೆ ಮಾಡ್ತಾ ಇದ್ದೀರಾ? ಲೇ ಅಯೋಗ್ಯ, ಅಪ್ಪನ ಫೋಟೋಕ್ ಪೂಜಾ ಮಾಡದೆ ಇನ್ನೇನು ಆಲ್ಫೋನ್ಸಾನ್ ಫೋಟೋಕ್ ಪೂಜಾ ಮಾಡಕ್ಕಾಗುತ್ತಾ? ತಲೆ ಕೆಡಿಸ್ದೆ, ಬೆಳಗ್ಗೆ ಕೆಲಸ ನೋಡ್ಕೋ ಹೋಗು. ತಗೋ ಹೋಗೋ, ಬೇಕು ನನ್ ಮಗನೇ. ಸಾರಿ ಯಜಮಾನ್ರೆ. ಮಣಿ, ನೀನ್ ಸದಾಶಿವ ನಗರಕ್ಕೆ ಹೋಗಪ್ಪ. ಆಯ್ತು ಯಜಮಾನ್ರೆ. ಅಬ್ದುಲ್ಲಾ, ನೀನ್ ಶಿವಾಜಿನಗರಕ್ಕೆ ಹೋಗು. ಟೀಕೆ ಯಜಮಾನ್. ಆಂಥೋನಿ, ನೀನು ಕಾಕ್ಸ್ಟೋನ್ಗೆ ಹೋಗಪ್ಪ. ಲೇ ತಲಹರಟೆ, ನೀನು ಕಾರ್ಪೊರೇಷನ್ ಸರ್ಕಲ್ಗೆ ಹೋಗಿ ಇವತ್ತು. ಯಜಮಾನ್ರೆ, ಅಲ್ಲಿ ತುಂಬಾ ಕಾಂಪಿಟೇಷನ್, ವ್ಯಾಪಾರ ತುಂಬಾ ಕಷ್ಟ. ಇವತ್ತು ನಿನಗೆ ಅದೇ ಶಿಕ್ಷೆ. ಹೌದು, 4 ಗಾಡಿ ಕಾಣ್ತಾ ಇವೆಲ್ಲ, ಇನ್ನೊಂದು ಗಾಡಿ ಎಲ್ಲಿ ರಾಮು? ಏನ್ ಯಜಮಾನ್ರೆ ಹಿಂಗ್ ಕೇಳ್ತೀರಾ? ಇವತ್ತು ಶುಕ್ರವಾರ, ಅವನ್ ಎಲ್ಲಿರ್ತಾನೆ ಅಂತ ನಿಮಗ್ ಗೊತ್ತಿಲ್ವಾ? ಏ ರಾಮು, ಎಲ್ಲ ರೆಡಿ. ನಿನ್ ಬೇಡಿಕೆಗಳನ್ನ ಸ್ಟಾರ್ಟ್ ಮಾಡಿ ನಡಿ. ಗಾಡಿಗಳು ಹುಷಾರಾಗಿ ನೋಡ್ಕೊಳ್ಳೋ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಶುಭಕಾರ್ಯೇಷು ಸರ್ವದಾ. ಸೃಷ್ಟಿಕರ್ತ ಬ್ರಹ್ಮ, ಏನ್ ಹಂಗ್ ನೋಡ್ತಾ ಇದೀಯಾ? ಕಾಯಿ ಹೊಡಿಲಿಲ್ಲ ಅಂತನಾ? ನಾನು ಎಷ್ಟು ದೇವ್ರಗಳಿಗೆ ಕಾಯಿ ಹೊಡ್ದೆ, ಬೇಡ್ಕೊಳಕಲ್ಲ. ನಿನ್ನ ನಂಬ್ಕೊಂಡಿದಾರಲ್ಲ, ಆ ಒಂದೇ ಒಂದ್ ಕಾರಣಕ್ಕೋಸ್ಕರ. ಅಲ್ಲ, ನಿನಗ್ ಮಾಡಕ್ ಕೆಲ್ಸ ಇಲ್ಲ ಅಂತ ಯಾಕಯ್ಯ ನಮ್ಮಂತವ್ರನ್ನ ಸೃಷ್ಟಿ ಮಾಡಿ ಈ ರೀತಿ ಟೀ ಮಾರಕ್ ಬಿಟ್ಟಿದ್ಯಾ? ನೀನೇ ಯೋಚನೆ ಮಾಡಿ ನೋಡು. ನಮ್ಮಂತ ಹುಡುಗರು ಒಂದು ಕಾಲೇಜಿಗೆ ಸೇರಿ ಓದ್ಬೇಕು, ಹಂಗಾಗ್ಲಿಲ್ವಾ? ಕಾಲೇಜ್ ಗೇಟ್ ಹತ್ರ ನಿಂತ್ಕೊಂಡು ಸೈಟ್ ಆದ್ರೂ ಹಾಕ್ಬೇಕು. ಇದೆರಡೂ ಇಲ್ದೆ ಏಂಜಲ್ ಗ್ಲಾಸ್ ತೊಳಗ್ ಬಿಟ್ಬಿಟ್ಟಿದ್ಯಲ್ಲ, ನೋಡ್ದ? ನನಗೆ ಶಿವರಾಜ್ ಕುಮಾರ್ ಅವ್ರ ತರ ಲುಕ್ ಪರ್ಸನಾಲಿಟಿ ಇಲ್ಲ. ಅಬ್ದುಲ್ ಕಲಾಂ ಅವ್ರ ತರ ಬುದ್ಧಿನಾದ್ರೂ ಕೊಡ್ಬೋದಾಗಿತ್ತಾ? ನಾನು ಈ ದೇಶಕ್ಕೆ ರಾಷ್ಟ್ರಪತಿ ಆಗಿರ್ತಾ ಇದ್ದೆ. ರಾಮು, ಇದು ಸ್ವಲ್ಪ ಅತಿಯಾಯ್ತು ಅನಿಸುತ್ತಿಲ್ಲವೇ? ಸರಿ ಸರಿ ಸರಿ, ನನಗೂ ತಿಳಿಯುತ್ತೆ. ರಾಷ್ಟ್ರಪತಿ ಬೇಡಪ್ಪ, ಅಟ್ಲೀಸ್ಟ್ ಒಬ್ಬ ಪೂಟ್ಲಾರನಾದ್ರೂ ಮಾಡಿರ್ಬೋದಾಗಿತ್ತಾ? ನನ್ನ ಪಾಡಿಗೆ ನಾನು ಬದುಕೋತಾ ಇದ್ದೆ, ಅದನ್ನೂ ಇಲ್ದಂಗೆ ಮಾಡ್ಬಿಟ್ಟಲ್ಲ. ಇದೆಲ್ಲ ತಪ್ಪು ಅಂತ ನೀನೇ ಫೀಲ್ ಮಾಡ್ಕೊಂಡು ಐ ಆಮ್ ವೆರಿ ಸಾರಿ ಕಣೋ ರಾಮು ಅಂತ ದುಃಖದಿಂದ ಯಾವಾಗ ನನ್ನ ಹತ್ರ ಬಂದು ಹೇಳ್ಕೋತೀಯೋ, ಅವತ್ತೇ ನಿನಗೆ ತೆಂಗಿನಕಾಯಿ, ಅಲ್ಲಿವರೆಗೆ ಒಂದು ಚಿಕ್ಕ ನಿಂಬೆಕಾಯಿ ಕೂಡ ಸಿಗಲ್ಲ. ಜಗತ್ತಿಗೆ ಮಾತ್ರ ನೀನು ಬ್ರಹ್ಮದೇವ್ರು, ಆದ್ರೆ ನನ್ನ ದೃಷ್ಟಿಯಲ್ಲಿ ಸುಮ್ಮನೆ ದೇವ್ರು. ನನಗೆ ಯಾರು ಅಂತಾನೆ ಗೊತ್ತಿಲ್ಲ, ನನ್ನ ತಾಯಿ ದೇವ್ರು. ನಾನು ಹಿಂಗೆ ಮಾತಾಡ್ಕೊಂಡು ಹೋಗ್ಬೋದು ಹಂಸಲೇಖ ಅವ್ರ ತರ, ಆದ್ರೆ ಆಚೆ ಟೀ ಆರ್ತಾ ಇದೆ. ನಾನು ಇದುವರೆಗೂ ನಿನ್ ಮೇಲೆ ತೋರಿಸಿರೋ ಭಕ್ತಿನೇ ಜಾಸ್ತಿ ಆಯ್ತು. ಮುಂದಿನ ಶುಕ್ರವಾರ ಬರ್ತೀನಿ. ತಗೊಳ್ಳಿ ಹಾಲು. ಹಾಲು ಹಾಗಿರ್ಲಿ, ಮಾವಿನಕಾಯಿ ಸಣ್ಣಗ್ ತುರ್ದು ಚಿತ್ರಾನ್ನ ಮಾಡಿವತ್ತು. ಸರಿ, ಆಮೇಲೆ ತೆಂಗಿನಕಾಯಿ ತುರ್ದು ಚಟ್ನಿ ಮಾಡು. ಆಮೇಲೆ ಡೈನಿಂಗ್ ಟೇಬಲ್ ನ ನೀಟಾಗಿ ಒರೆಸಿ ಎಲ್ಲಾನು ತಗೊಂಡೋಗಿ ಜೋಡ್ಸಿಡು, ಆತಾ? ಎಲ್ಲ ಕೆಲ್ಸನೂ ನಾನೇ ಮಾಡಿ ಮುಗಿಸಿದ್ರೆ ನೀವೇನ್ ಮಾಡ್ತೀರಾ? ನಾನು ತಲೆಗೆ ಸೀಗೆಕಾಯಿ ಹಾಕೊಂಡು ಸ್ನಾನ ಮಾಡಿ ನೀಟಾಗಿ ಕುತ್ಕೊಂಡು ಎಲ್ಲಾನು ತಿಂತೀನಿ. ಅಯ್ಯೋ ದೇವ್ರೆ, ಕೆಲ್ಸದವಳ ತರ ಮಾತಾಡ್ತಿದ್ದೀರಾ? ಯಾರ್ ಕೆಲ್ಸದವಳು? ಲಕ್ಷ್ಮಿ, ಓಕೆ, ಐ ವಿಲ್ ಕಾಲ್ ಯು ಲೇಟರ್. ಏನ್ರಿ? ಆ ಪಿಜಿಆರ್ ಕಂಪ್ನಿ ಚೆಕ್ ಬಂತ? ಅದು ಉಮಾಗ್ ತಾನೆ ಗೊತ್ತು. ಸರಿ, ಆ ಕಂಪ್ನಿ ಟೆಲಿಫೋನ್ ನಂಬರ್ ಇದೆಯಾ? ಅದು ಉಮಾಗ್ ತಾನೆ ಗೊತ್ತು. ಹೋಗ್ಲಿ, ಆ ಟೆಲಿಫೋನ್ ಡೈರೆಕ್ಟರ್ನಾದ್ರೂ ಎತ್ಕೊಡ್ತೀಯಾ? ಅದು ಉಮಾಗ್ ತಾನೆ ರೀ ಗೊತ್ತು. ಏನೇ ಇದು, ಏನೇ ಕೇಳಿದ್ರು ಉಮಾಗ್ ತಾನೆ ಗೊತ್ತು, ಉಮಾಗ್ ತಾನೆ ಗೊತ್ತು ಅಂತಿದ್ಯಲ್ಲೇ, ನಿನಗೇನು ಗೊತ್ತಿಲ್ವೇನೆ ದಡ್ಡಿ? ಸರಿ, ಉಮಾ ಎಲ್ಲಿ? ನಾನು ನಿಮ್ಗೋಸ್ಕರ ಅಲ್ಲ, ನಿಮ್ ಬುಕ್ಸ್ ಓದ್ದೆ ಆಗ್ಬಾರ್ದು ಅಂತ ಕೊಡೆ ಹಿಡ್ದೆ. ಹೌದು ರೀ, ವಿದ್ಯಾಭ್ಯಾಸ ಅನ್ನೋದು ಎಷ್ಟು ದೊಡ್ಡ ವಿಷಯ ಅಲ್ವಾ? ಜೀವನದಲ್ಲಿ ವಿದ್ಯಾಭ್ಯಾಸನೇ ಅಲ್ವಾ ತುಂಬಾ ಮುಖ್ಯ. ನೀವೊಬ್ಬ ಓದಿರೋ ವಿದ್ಯಾವಂತ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ನಾನು ವಿದ್ಯಾವಂತನ? ಹೌದು. ನೀವ್ ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ? ಕಾಲೇಜು ಅದು ಹೇಳಿ, ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ? ಅದು
ಗೌರ್ಮೆಂಟ್ ಗವರ್ಮೆಂಟ್ ಆರ್ಟ್ಸ್ ಕಾಲೇಜಾ? ಅದೇ 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 ಕಾಲೇಜ್. ಒನ್ಸ್ ಅಗೇನ್ ಥ್ಯಾಂಕ್ಸ್, ಬರ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್. ಲೇ ರಾಮ, ಏನೋ ಅದು ಕಿಸಿ ಕಿಸಿ ಅಂತಿದ್ಯಾ? ಈಗ ಗಂಟೆ ಎಷ್ಟು ಗೊತ್ತಾ? ಸುಮ್ನೆ ಲೈಟ್ ಆರಿಸ್ಬಿಟ್ಟು ಬಿದ್ಕೋ. ನಾನು ಲೈಟ್ ಆಫ್ ಮಾಡ್ತೀನಿ, ಆದ್ರೆ ಬಿತ್ಕೊಳ್ಳಲ್ಲ. ಹಂಗಾದ್ರೆ ಮೊದಲು ಬಾಡಿಗೆ ದುಡ್ಡು, ಕರೆಂಟ್ ಬಿಲ್ ಎತ್ತಿಟ್ಬಿಟ್ಟು ಏನಾದ್ರೂ ಮಾಡ್ಕೋ. ನಾನ್ ಮಲ್ಕೊಂಡು ತುಂಬಾ ಹೊತ್ತಾಯ್ತು. ಡ್ಯಾಡಿ, ನಾನು ಹುಡುಗಿ ಮನೆಗೆ ಬರ್ತಾ ಇದ್ದೆ ಡ್ಯಾಡಿ. ಅರ್ಧ ದಾರಿಲಿ ಗಾಡಿ ಕೆಟ್ಟೋಯ್ತು. ಇನ್ನೊಂದು ಅರ್ಧ ಗಂಟೆ ಬಂದ್ಬಿಡ್ತೀನಿ ಡ್ಯಾಡಿ. ಡ್ಯಾಡಿ, ನಾನು ಹುಡುಗಿ ನೋಡಾಯ್ತು. ಅಯ್ಯೋ ಡ್ಯಾಡಿ, ಪ್ಲೀಸ್ ಇದಕ್ಕೆ ಮೇಲೆ ಒಂದು ಎಕ್ಸ್ಟ್ರಾ ಮಾತಾಡಿದ್ರೆ ನಾನು ನಿನಗೆ ಹೇಳ್ಬೇಕಾಗಿರೋ ಒಂದೇ ಒಂದು ವರ್ಡು ರಾಂಗ್ ನಂಬರ್. ಫೋನ್ ಇಡಿ ಡ್ಯಾಡಿ. ಎಲ್ಲ ವೇಸ್ಟೇಜ್. ನಮ್ ಟೇಸ್ಟೇಜ್ ಯಾವ್ದು ಬರ್ತಾ ಇಲ್ವಲ್ಲ. ಯಾವ್ದಾದ್ರು ಹಿಂದೆ. ಅಲ್ಲ 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 ಎಲ್ಲ ಬಾಸ್, ಏನು ಅವಳನ್ನ ಫಾಲೋ ಮಾಡ್ತಾ ಇದ್ದೀರಾ? ಯಾಕೆ? ಅವಳು ನಿಮ್ ಸಿಸ್ಟರ್? ನಾನು ಲವರ್. ನಾನು 3 ತಿಂಗಳಿಂದ ಅವಳಿಂದ ಬಿದ್ದಿದ್ದೀನಿ. ಸೊ ನೀವು ನನ್ನಿಂದ ಬಿದ್ದಿರ್ಬೇಕಾಗುತ್ತೆ. ಲವರ? ಮಿಸ್ಟರ್, ಹಾ. ನನಗೊಂದು ಸ್ಮಾಲ್ ಡೌಟ್. ಪ್ರೊಸೀಡ್. ಅಲ್ಲ, ಒಳ್ಳೆ ಕೊಳತೋಗಿರೋ ಬೂದು ಗುಂಬಳಕಾಯಿ ತರ ಇದೀರಾ. ಇಟ್ಸ್ ಓಕೆ, ಬೇಜಾರ್ ಮಾಡ್ಕೋಬೇಡಿ. ಸ್ವಲ್ಪ ಸತ್ಯ ಕಹಿಯಾಗೆ ಇರುತ್ತೆ. ಒಳ್ಳೆ ಜಾಜಿ ಮಲ್ಲಿಗೆ ತರ ಇರೋ ಹುಡುಗಿ ಪರ್ಸನಾಲಿಟಿಯಲ್ಲಿ ನಿಮ್ಮ ಪರ್ಸನಾಲಿಟಿ ಬಾಸ್. ಅಲ್ಲ, ಅದ್ಯಾವ ಲೆಕ್ಕಾಚಾರದಲ್ಲಿ ಹುಡುಗಿ ನಿಮ್ಗೆ ಸೆಟ್ ಆಗ್ತಾರೆ ಅನ್ಕೊಂಡ್ರಿ? ಬಾಸ್, ನನಗೆ ನಿಮ್ ಫೀಲಿಂಗ್ ಸಿಕ್ಕಾಪಟ್ಟೆ ಅರ್ಥ ಆಗುತ್ತೆ. ನೋಡಿ, ಐಶ್ವರ್ಯ ರೈ ಆಗಿರ್ಬೋದು, ಇಲ್ಲ ಕ್ಯಾಟ್ರಿನಾ ಕೈಫ್ ಆಗಿರ್ಬೋದು, ನಾವು ಅವ್ರನ್ನ ಲವ್ ಮಾಡ್ಬೋದು. ಅವರು ನಮ್ಮನ್ನ ಲವ್ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ಕಾರ್ಮಣಿ, ವಾಂತಿಕಾರಸ್ತಿ, ಮಹಾಬಲೇಶು, ಕಥಾಚನ. ವಾಂತಿ? ಯಾಕೆ ಇಷ್ಟೊಂದು ಶಾಕ್ ರಿಯಾಕ್ಷನ್ ಕೊಡ್ತಿದ್ದೀರಾ? ಕರೆಕ್ಟ್ ಅಲ್ಲ. ಮಹಾಭಾರತ ಸೀರಿಯಲ್ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶ ಇದು. ನಾನು ಅದನ್ನ ಫಾಲೋ ಮಾಡ್ತಾ ಇದ್ದೀನಿ. ಹುಡುಗಿ ನೋಡಿದ್ರೆ ಒಳ್ಳೆ ಕಾಲೇಜ್ ಸ್ಟೂಡೆಂಟ್ ತರ ಇದ್ದಾಳೆ. ನೀವು ನೋಡಿದ್ರೆ ಲಾಂಡ್ರಿ ಮ್ಯಾನು. ಮೋಸ್ಟ್ಲಿ ಆ ಹುಡುಗಿ ನಿಮ್ಗೆ ಸೆಟ್ ಆಗೋ ಡೌಟು. ಆ ಹುಡುಗಿನ ಒಪ್ಕೊಂಡ್ರು ನೀನ್ ಒಪ್ಕೊಂಡ ತರ ಕಾಣ್ತಿಲ್ವಲ್ಲಯ್ಯ. ನಾನ್ ಲ್ಯಾಂಡ್ರಿ ಮ್ಯಾನ್ ಅಂದ್ಬಿಟ್ಟು ಏನಾದ್ರು ಟೆಲಿಗ್ರಾಮ್ ಮಾಡಿದ್ನ? ಮತ್ತೆ ಈ ಗಾಡಿ? ಐ ಆಮ್ ದ ಕಾಲೇಜ್ ಸ್ಟೂಡೆಂಟ್, ಡಬಲ್ ಡಿಗ್ರಿ ಗ್ರಾಜುಯೇಟ್. ಅರ್ಥ ಆಯ್ತಾ ನಿಂಗೆ? ಮತ್ತೆ ಈ ಗಾಡಿ ಅಂತ ಕೊಡ್ ಹೋಗ್ತಾ ಇದೀರಾ? ನಮಸ್ಕಾರ. ನಮಸ್ಕಾರ. ಹೋಗೋಗು. ಹೋದ್ನ ಪೊಲೀಸನ್ನ ಹೋಗ್ತಾ ಇದ್ದಾನೆ. ಈ ಪೊಲೀಸ್ನವ್ರಿಗೆ ಹೀಗೆ ನಾವು ಹುಡುಗಿರಿಂದ ಹೋಗ್ತಾ ಇದ್ರೆ ಈ ನನ್ ಮಕ್ಳು ಹುಡುಗಿರಿನ ಚುಡಾಯಿಸೋ ಪೊರ್ಕಿಗಳು ಅಂತ ಸ್ಟೇಷನ್ ಕರ್ಕೊಂಡೋಗಿ ಹಗ್ಗಾಕ್ ವರ್ಕ್ ಮಾಡ್ಬಿಡ್ತಾರೆ. ಅದಕ್ಕೆ ನಾನು ಈ ಗೇಟಪ್ ಅಲ್ಲಿ ಇದ್ದೀನಿ. ನನಗೆ ಅರ್ಥ ಆಗ್ಲಿಲ್ಲ. ಆಗಲ್ಲ, ಇಸ್ತ್ರಿ ಪೆಟ್ಟಿಗೆ ಓಪನ್ ರೋಸಿಂಗ್. ಹೆಂಗಿದೆ ನಮ್ ಸೆಟಪ್? ಎಕ್ಸ್ಟ್ರಾರ್ಡಿನರಿ ಸರ್. ಅಲ್ಲ, ಕಾಲೇಜ್ ಸ್ಟೂಡೆಂಟ್ ಅಂತೀರಾ, ಸರಿಯಾಗಿ ಈ ಪ್ಯಾಂಟ್ ನ ಇನ್ಶರ್ಟ್. ಏನ್ ಸರ್ ಇದು? ಹಗ್ಗ? ಬಿಬಿನ್, ಎಲ್ಲರ ಫ್ಯಾಷನ್ಗಾಗಿ ರಾಜಾಜಿನಗರ್ 3rd ಬ್ಲಾಕ್. ಆ ಮ್ಯಾಟ್ರಿಯಲ್ಲಿಂದ ಬಂತು ನಿಮ್ ಲಗೋಟಿ ಮೇಲೆ. ಎಲ್ಲಿ? ಸ್ವಲ್ಪ ನನ್ನ ಮಾನ ಉಳಿತಪ್ಪ. ಅಲ್ಲ ಬಾಸ್, ನಿಮ್ಗೇನ್ ಬುದ್ಧಿ ಇಲ್ವಾ ಬಾಸ್? ಹುಡುಗಿರಿಂದ ಓಡಾಡ್ತೀರಾ? ಈ ಕೂಲಿಂಗ್ ಗ್ಲಾಸ್ ತಗೊಳ್ಳೋ ದುಡ್ಡಲ್ಲಿ 1-2 ಅಂಡರ್ವೇರ್ ತಗೊಳ್ಳೋದಲ್ವಾ? ಈ ಉಂಗುರ ತಗೊಳ್ಳೋ ದುಡ್ಡಲ್ಲಿ 1 ಬೆಲ್ಟ್ ತಗೊಳ್ಳೋದಲ್ವಾ ಬಾಸ್? ಅದ್ ನನಗೆ ಗೊತ್ತಿಲ್ವೇನಯ್ಯ. ಅದು ಇನ್ಸೈಡ್ ಮ್ಯಾಟ್ರು, ಆದ್ರೆ ಔಟ್ಸೈಡ್ ಲುಕ್ ಎತ್ತನೆ ಸೂಪರ್. ಅದನ್ನೆತ್ತನೆ ಜನ ನೋಡೋದು. ನಾನು ಏನ್ ಹಾಕಿದ್ದೀನಿ ಅಂತ ಏನು ಬಗ್ ಬಾಸ್, ದಯವಿಟ್ಟು ಸ್ವಲ್ಪ ಆಟೋ. ಹಲೋ, ಇಲ್ಲ ಬಂದೆ, ನಾನು ಇಲ್ಲಿದ್ದೀನಿ. ಅದು ರಿಮೋಟ್ ಕಂಟ್ರೋಲ್ ಆಟೋ. ರಿಮೋಟ್ ಅಲ್ಲಿ ಎಲ್ಲ ಕಂಟ್ರೋಲ್ ಆಗುತ್ತೆ. ಜಸ್ಟ್ ಸಿ ಕಮಾ. ಮೇಡಮ್ ಬನ್ನಿ, ನಾನು ಆಟೋಲ್ ನಿಮ್ ಕಾಲೇಜ್ವರೆಗೂ ಡ್ರಾಪ್ ಮಾಡ್ತೀನಿ. ಬೇಕಾದ್ರೆ ಫ್ರಂಟ್ ಕುತ್ಕೋಬಹುದು, ಇಲ್ಲ ಬ್ಯಾಕ್ ಕುತ್ಕೋಬಹುದು. ಬೇಡ, ನಾನ್ ಬಸ್ಸಲ್ಲೇ ಹೋಗ್ತೀನಿ. ಒಳ್ಳೇದೇ ಆಯ್ತು. BMTC ಚೇರ್ಮನ್ ನಮ್ ಕಸಿನ್, ಟಿಕೆಟೇ ತಗೊಳಂಗಿಲ್ಲ. ನಾನು ನಿಮ್ ಜೊತೆ ಬಸ್ಸಲ್ಲೇ ಬರ್ತೀನಿ. ಈಗ ನಾನ್ ಕರಿಬೇಕಾಗತ್ತೆ. ಯಾರು BMTC ಚೇರ್ಮನ್? ಪೊಲೀಸ್ನವ್ರನ್ನ. ಪೊಲೀಸ್ನ? ಮೇಡಮ್, ನೀವು ಪೊಲೀಸ್ನ ಕರೆದ್ರೆ ಅವ್ರು ನಂಗೆ ಸಮಥಿಂಗ್ ಕೊಡ್ತಾರೆ. ಆಮೇಲೆ ನಾನು ಆಚೆ ಬರೋದಕ್ಕೆ ಅವ್ರಿಗೆ ಸಮಥಿಂಗ್ ಕೊಡ್ಬೇಕು. ಅದಕ್ಕೆ ನಮ್ಮಿಬ್ರಲ್ಲಿ ಸಮಥಿಂಗ್ ನ ಶೇರ್ ಮಾಡ್ಕೊಂಡ್ಬಿಡೋಣ. ಐ ಮೀನ್ ಲವ್. ಕೂಲ್ ಕೂಲ್, ನೋ ಟೆನ್ಷನ್. ಕಾರ್ಮಣ್ಣೆ, ವಾಂತಿಕಾರಸ್ತಿ, ಮಹಾಬಲೇಶ್ವರ. ಇರ್ಲಿ ಬಿಡಿ, ಅವ್ರ ಖಾರ ಮಸಾಲೆ ತಿಂದು ವಾಂತಿ ಮಾಡ್ತಾನೆ. ಸೈಡ್ ಆಗಿ ಮಾಡೋಗಿ ಸರ್. ಅಂಡರ್ಸ್ಟ್ಯಾಂಡ್. ಅವನಿಗೆ ಸಾಂಸ್ಕ್ರಿಟ್ ಪ್ರಾಬ್ಲಮ್.
ಏನಿದು ಹೂ ಕಾಣ್ತಿದೆ, ನನಗೆ ಯಾಕೆ ಕೊಡ್ತಿದ್ಯಾ? ಕಿವಿಲಿ ಇಟ್ಕೊಳಕ್ಕೆ. ಒಂದಿನ ಮಾತಾಡ್ಸ್ಬಿಟ್ರೆ ತಕ್ಷಣ ಹೂ ತಂದ್ಕೊಡ್ತೀರಾ? ನೆಕ್ಸ್ಟ್ ಡೇ ಬಂದು ಐ ಲವ್ ಯು ಅಂತೀರಾ? ಅದು ಹಾಗಲ್ಲ. ಏನ್ ಹಾಗಲ್ಲ? ನೀವ್ ಯಾಕೆ ದುಡುಕ್ತಾ ಇದ್ದೀರಾ? ಮತ್ತೆ ಇದಕ್ ಬೇರೆ ಏನ್ ಹೇಳ್ತೀರಾ? ಕೋಪ ಮಾಡ್ಕೋಬೇಡಿ. ಈ ಹೂ ಹಿಂದೆ ಪ್ರೀತಿ ಇಲ್ಲ, ಒಂದ್ ಕಥೆನೇ ಇದೆ. ಕಥೆನಾ? ಹೌದು ರೀ, ಇದು ಹೇಳೋಕೆ ಮರೆತ ಕಥೆ. ಅಲ್ಲ ಅಜ್ಜಿ, ದುಡ್ಡು ಇಸ್ಕೊಂಡು ಎಷ್ಟು ದಿನ ಆಯ್ತು? ಕೊಡ್ತೀಯಾ ಕೊಡ್ತೀಯಾ ಅಂತ ಸುಮ್ನೆ ಇದ್ರೆ ಕೊಡೋ ಮಾತೇ ಆಡ್ತಿಲ್ವಲ್ಲ ಅಜ್ಜಿ ನೀನು? ನೀನು ಮರ್ತೋಗಿದ್ಯಾ ಅಂತ ನಾನು ತಿಳ್ಕೊಂಡಿದ್ನಪ್ಪ. ಓ, ನಾನೇನ್ ಲಕ್ಷಾಧೀಶ್ವರನ ಅಜ್ಜಿ ದುಡ್ಡು ಕೊಟ್ಬಿಟ್ಟು ಮರ್ತೋಗೋಕೆ? ನೀನ್ ಸರಿ. ಬೆಳಗ್ಗೆಯಿಂದ ವ್ಯಾಪಾರ ಇಲ್ಲಪ್ಪ, ಬೇಕಾರೆ ಹೂ ಕೊಡ್ತೀನಿ ತಗೊಳಕಪ್ಪ. ಹೂ ತಗೊಂಡೋಗಿ ನಾನೇನ್ ಮಾಡ್ಲಿ ಅಜ್ಜಿ? ದೇವ್ರಿಗೆ ಕೊಡೋಣ ಅಂದ್ರೆ ದೇವ್ರ ಮೇಲೆ ನಂಬಿಕೆ ಕಡಿಮೆ. ಹೋಗ್ಲಿ, ಹೆಂಡತಿಗಾದ್ರೂ ಕೊಡೋಣ ಅಂದ್ರೆ ನಂಗಿನ್ನು ಮದ್ವೆನೇ ಆಗಿಲ್ವೇ? ಈ ರೋಜಾ ಹೂ ತಗೊಂಡು ನಿನ್ ಲವರ್ಗನ ಕೊಡಪ್ಪ. ಲವ್ವರ್ಗ? ನಮ್ಮನ್ನೆಲ್ಲ ಯಾರಜ್ಜಿ ಲವ್ ಮಾಡ್ತಾರೆ? ಚೆನ್ನಾಗಿ ಹೇಳ್ದೆ ನೀನು. ನಿನಗ್ ಗೊತ್ತಿರೋ ಹೆಣ್ಮಕ್ಳು ಯಾರು ಇಲ್ವಪ್ಪ, ಅವ್ರಿಗನ ತಗೊಂಡೋಗ್ ಕೊಡಪ್ಪ. ನನಗ್ ಗೊತ್ತಿರೋ ಹೆಣ್ಮಕ್ಳು ಯಾರಿದಾರಜ್ಜಿ? ಯಾಕೆ, ನಾನಿಲ್ವಾ? ಆ ನಂಬಿಕೆಯಿಂದಾನೆ ತಗೊಂಬಂದೆ. ನನ್ನ ಹೆಸರು ರಾಮು. ಏನ್ ನಡೀತೈತಿ ಈ ಪ್ರಪಂಚದಲ್ಲಿ? ಅವನೇವನೋ ಬಂದ, ಹೂ ಕೊಟ್ಟ, ಅವ್ರು ತಗೊಂಡೇ ಬಿಟ್ಲು. ಬಿಡಿ ಬಾಸ್, ಅದೃಷ್ಟ ದೇವತೆ ಅವನ ಪಕ್ಕದಲ್ಲಿ ಚಾಪಿ ಹಾಕೊಂಡು ಹ್ಯಾಪಿಯಾಗಿ ನಿದ್ದೆ ಮಾಡ್ತಾಳೆ. ಅಯ್ಯಯ್ಯೋ, ಹಾಗಾದ್ರೆ ನಮಗೆ ಬ್ಯಾಡ್ ಲಕ್ ಮೂದೇವಿ ತಲೆ ಮೇಲೆ ಎಸಿ ಹಾಕೊಂಡು ಸೆಟ್ಲ್ ಆಗ್ಬಿಟ್ಟವಳೆ. ಹೌದು, ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ? ಅದು ಹೇಳಿ ಹೇಳಿ. ನಿನ್ನೆ ನಾನು ನಿಮಗೆ ಯಾವ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳಿದ್ದೆ ಹೇಳಿ. ಐ ಥಿಂಕ್ ಗವರ್ಮೆಂಟ್ ಕಾಲೇಜ್. ಓ, ಗ್ಯಾಸ್ ಕಾಲೇಜ್, ಗವರ್ಮೆಂಟ್ ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜ್. ಅದೇ ಕಾಲೇಜ್. ದಿನ ಒಂದೊಂದು ಕಾಲೇಜಲ್ಲಿ ಓದಕ್ಕಾಗತ್ತಾ? ಅಂದಾಗೆ ನೀವ್ ಯಾವ ಕಾಲೇಜಲ್ಲಿ ಓದ್ತಾ ಇರೋದು? ಮಹಾರಾಣಿ ಮಹಿಳಾ ಕಾಲೇಜ್. ಮಹಾರಾಣಿ ಸಲ್ ಮಹಿಳೆಯರೇ ಓದಕ್ಕಾಗದು. ಗುಡ್ ಲಾಜಿಕ್. ನಾನಿನ್ ಬರ್ತೀನಿ. ಬರ್ತಾ ಇರಿ, ಬರ್ತಾ ಇರಿ. ಹೌದು, ನೀವು ಕಾಲೇಜ್ಗೆ ಹೋಗಲ್ವಾ? ಈ ಬಸ್ ನಮ್ ಕಾಲೇಜ್ ಕಡೆ ಹೋಗಲ್ಲ. ಓ ಹೌದಾ? ನೀವು ಹೋಗಿ, ನಾನು ಹೋಗ್ತೀನಿ. ಬಾಯ್ ಬಾಯ್. 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 ಕಂಡಕ್ಟರ್ ಟಿಕೆಟ್ ತಗೋಬೇಡಿ. ಹಲೋ, ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಟೀಬನ್. ನೀವು ನನ್ನ ಲವರ್ ಹತ್ರ ನಾನು ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ರೀಲ್ ಬಿಡ್ತಿದ್ರಲ್ಲ, ಯಾಕೆ? ಏಯ್, ಮಕ್ಕೊಡಿತೀನಿ, ಅವಳು ನನ್ನ ಲವರ್. ಹಲೋ ಮಿಸ್ಟರ್ ಇಸ್ತ್ರಿ, ಅವಳು ನಿಮಗೆ ಜೀವನದಲ್ಲಿ ಸಿಗಲ್ಲ. ನಾನು 3 ತಿಂಗಳಿಂದ ಇದೇ ಬಿದ್ದಿದ್ದೀನಿ. ನೀನ್ ಬಿದ್ದಿದ್ದೀರ, ಅವಳು ಬದುಕ್ತಾನೆ ಇರ್ಲಿಲ್ಲ. ನಾನು 6 ತಿಂಗಳಿಂದ ಫಾಲೋ ಮಾಡ್ತಾ ಇದ್ದೆ. ಮಾಡ್ತಾನೆ ಇರ್ಬೇಕು. ಇಬ್ಬರಿಗೂ ಎಜುಕೇಶನ್ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ನೋಡಿ, ನನಗಿದೆ. ನಾನು ಇವತ್ತು Excuse me. ಬಂದಿದ್ದೀನಿ, ನಾಳೆ ಬೆಳಿಗ್ಗೆ ಕ್ಯಾಚ್ ಹಾಕೋತೀನಿ. ಒಂದ್ ನಿಮಿಷ. ನಾವ್ ಈ ಕಿತ್ತಾಟ ಬಿಟ್ಟು ನಮ್ಮಲ್ಲೇ ಮಾತಾಡ್ಕೊಂಡು ಒಂದು ಒಪ್ಪಂದಕ್ಕೆ ಬರ್ಬೋದಾ? ಬರ್ಬೋದಲ್ಲ? ಬರ್ಬೋದು. ಹೌದು, ಯಾವ ಕಾಲೇಜಲ್ಲಿ ಇವಾಗ ಟೀ ಮಾರೋಕೆ ಡಿಗ್ರಿ ಹೇಳ್ಕೊಡ್ತಾ ಇದಾರೋ? ಹೊಸದಾಗ ಒಂದು ಯೂನಿವರ್ಸಿಟಿ ಓಪನ್ ಮಾಡಿದ್ದಾರೆ, ಓಪನ್ ಯೂನಿವರ್ಸಿಟಿ. ಅದ್ರಲ್ಲಿ ಕಲ್ಸ್ಕೊಡ್ತಾ ಇದಾರೆ. ನಿಂಗ್ ಬೇಕಿದ್ರೆ ನೀನು ಕಲ್ತ್ಕೋ. ಡಿಸ್ಟೆನ್ಸ್ ಲರ್ನಿಂಗ್. ನೀನ್ ಹೇಳಿದ್ದು ಅವ್ರು ಬೇಕಾದ್ರೆ ನಂಬಿಡ್ಬೋದು, ಆದ್ರೆ ನಾನ್ ನಂಬಲ್ಲ. ಯಾಕೋ? ನಾವಿಬ್ರು ತುಂಬಾ ವರ್ಷದಿಂದ ಒಟ್ಟಿಗೆ ಓದಿದೀವಿ. ಎಲ್ಲಿವರೆಗೂ? 1ನೇ ಕ್ಲಾಸ್ ವರ್ಗು. 1ನೇ ಕ್ಲಾಸ್ ವರ್ಗು ಓದ್ಬಿಟ್ರೆ ಬುದ್ಧಿ ಬಂದ್ಬಿಡ್ತಾ? ಅದ್ ಬಂದಿರೋದಕ್ಕೆ ತಾನೇ ನಾವು ಬಿಸ್ನೆಸ್ ಕೇಳ್ತಿರೋದು. ಇದು ಸ್ವಲ್ಪ ಓವರ್ ಆಗ್ಲಿಲ್ಲ. ನಮಗನ್ಸ್ತಾ ಇಲ್ಲ. ನಾವು ಇಟ್ಸ್ ಕನ್ಫರ್ಮ್. ನಮ್ಮ 4 ಜನರಲ್ಲಿ ಆ ಹುಡುಗಿ ನನಗೆ ಸಿಗೋದು. ಏನ್ ನೀನ್ ಹೇಳ್ಬಿಟ್ಟೋದ್ಲ? ಇವತ್ತಲ್ಲ ನಾಳೆ ಹೇಳೇ ಹೇಳ್ತಾಳೆ. ಯಾಕಂದ್ರೆ ನಮ್ 4 ಜನರಲ್ಲಿ ಐ ಆಮ್ ದ ಎಜುಕೇಟೆಡ್ ಅನ್ನೋದ್ಕಿಂತ ಹುಡುಗಿಗೆ ಇಷ್ಟ ಆಗೋದ್ ಮುಖ್ಯ. ಹಂಗಾದ್ರೆ ಹುಡುಗಿ ನನಗೆ ಕನ್ಫರ್ಮ್. ಆಟೋ ಡ್ರೈವರ್ಗೆ ಇದು ಸ್ವಲ್ಪ ಜಾಸ್ತಿ ಅನಿಸ್ತಾ ಇಲ್ಲ? ನಾವು MTR ಗ್ರೂಪ್ ಚೇರ್ಮನ್. ಓಕೆ ಓಕೆ. ವೇಟ್. ನಮ್ಮ ಯಾಕೆ ಜಗಳ? ನಾವೆಲ್ಲ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ. ಏನಂತ? ನಾವು 4 ಜನ ಹುಡುಗಿನ ಲವ್ ಮಾಡೋಣ. ನಮ್ಮಲ್ಲಿ ಯಾರನ್ನ ಅವಳು ಇಷ್ಟಪಡ್ತಾಳೋ ಅವನಿಗೆ ಬಿಟ್ಕೊಡೋಣ. ದಿಸ್ ಸೈಡ್ ಇಸ್ ಓಕೆ ಮ್ಯಾನ್. ಏನ್ ಕಂಟ್ರಿ ಕ್ಲಬ್ ಪ್ರೆಸಿಡೆಂಟ್ ತರ ಹೆಬ್ಬೆಟ್ ತೋರಿಸ್ತಾ ಇದ್ಯಾ? ಆದ್ರೆ ಒಂದ್ ಕಂಡೀಷನ್ ಅಪ್ಪ, ಆ ಹುಡುಗಿ ಜೊತೆಗೆ ಯಾರು ಇಂಗ್ಲಿಷ್ ಅಲ್ಲಿ ಮಾತಾಡೋದು. ಯಾಕಂದ್ರೆ ಸಾರು ಹೆಬ್ಬೆಟ್ಟು. ಅದಿರ್ಲಿ, ಜೋಬಲ್ ಕಾಣಂಗೆ 500 ರೂಪಾಯಿ 1000 ರೂಪಾಯಿ ನೋಟ್ ಇಡಂಗಿಲ್ಲ. ಹೌದಾ? ಅದ್ಯಾಕ್ರಿ? ಯಾಕಂದ್ರೆ ಅದ್ ನಮ್ಮ ಹತ್ರ ಇಲ್ಲ. ಮತ್ತೆ ನಿಮ್ಮ ಹತ್ರ ಏನೇ ಐತೆ? ಹೃದಯ, ದಿಲ್, ಹಾರ್ಟ್. ಏನ್ ನಮ್ಮ ಹತ್ರ ಇಜ್ಜುಲ್ ಮುಟ್ಟೆನ ಐತೆ? ಅಲ್ಲ, ಇಸ್ತ್ರಿ ಪೆಟ್ಟಿಗೆ ಇದೆ. ಯು ಡೋಂಟ್. ಓಕೆ, ತಾಕಿಗೆಲ್ಲ ಸಾಕು, ಅಗ್ರಿಮೆಂಟ್ ಬರೋಣ. ನೋಡಪ್ಪ, ಅಗ್ರಿಮೆಂಟ್ ಗಿಂತ ಮುಂಚೆ ಒಂದ್ ಮಾತು. ಆ ಹುಡುಗಿ ಹತ್ರ ಡೋಲಾಕು, ಜಿಂಚಾಕು, ಫಿಟ್ಟಿಂಗು ಯಾರು ಇಡಬಾರ್ದು. ಅದು ತುಂಬಾ ಕಷ್ಟನೇ. ಏನ್ ಹೇಳಿದೆ? ಹಲೋ, ಪ್ಲೀಸ್ ಸ್ಟಾಪ್ ಇಟ್. ಈ ಅಗ್ರಿಮೆಂಟ್ ಇಷ್ಟ ಅವರೆಲ್ಲ ಕೈ ಮಿಲಾಯಿಸಿ. ಓಕೆ ಓಕೆ. ಗಿಳಿ. ಏನ್ ಯಜಮಾನ್ರೆ? ನೀನಿವತ್ತು ಟೀ ಪೂರ್ತಿ ಮಾರ್ಕೊಂಡ್ ಬರ್ಲಿಲ್ಲ, ನಿನಗೈತೆ. ಯಜಮಾನ್ರೆ, ನನ್ ಮುಖ ನೋಡ್ತಾ ಇದ್ರೆ ಯಾರಿಗೂ ಟೀ ಕುಡಿಯಕ್ಕೆ ಮೂಡ್ ಬರಲ್ಲ ಅಂತಾರೆ. ನಾನೇನ್ ಮಾಡ್ಲಿ ಹೇಳಿ? ಬಟ್ಟೆ ಹಾಕೊಂಡ್ ಟೀ ಮಾರು. ನಡಿ, ಕಳಿಸ್ಕೋ. ಸರಿ ಯಜಮಾನ್ರೆ. ಹೊರಡ್ತಾ ಇರೋ. ಗುಡ್ ಮಾರ್ನಿಂಗ್ ಯಜಮಾನ್ರೆ. ಬಂದ ಕಲೆಕ್ಟ್ರು. ಹೇಳ್ಬಿಟ್ರು ಡಾಕ್ಟರ್. ರಾಮು, ಏನ್ ಯಜಮಾನ್ರೆ?
ನೀನ್ ಇವತ್ತು ಆಚೆ ಟೀ ಮಾಡ್ಲಿಕ್ಕೆ ಹೋಗ್ಬೇಡ. ಯಾಕೆ ಯಜಮಾನ್ರೆ? ಪಕ್ಕದಲ್ಲಿರೋ ಹೆಣ್ಮಕ್ಳ ಕಾಲೇಜಿನಲ್ಲಿ ಕ್ಯಾಂಟೀನ್ ವರ್ಕರ್ ಸ್ಟ್ರೈಕ್ ಅಂತೆ. ನಮಗೆ ಟೀ ಆರ್ಡರ್ ಮಾಡಿದ್ದಾರೆ. ನೀನು ಮರ್ಯಾದೆಯಿಂದ ನಡ್ಕೊಂಡು ಅಲ್ಲಿರೋ ಹೆಣ್ಮಕ್ಳಿಗೆ ಟೀ ಸಪ್ಲೈ ಮಾಡು. ಏನು? ಯಾವ ಕಾಲೇಜ್ ಯಜಮಾನ್ರೆ? ಮಹಾರಾಣಿ ಮಹಿಳಾ ಕಾಲೇಜು. ಏನು? ಯಾವ ಕಾಲೇಜ್ ಅಂದ್ರೆ? ಮಹಾರಾಣಿ ಮಹಿಳಾ ಕಾಲೇಜ್. ಯಾವ ಕಾಲೇಜು? ಮಹಾರಾಣಿ ಮಹಿಳಾ ಕಾಲೇಜ್. ಯಾವ ಕಾಲೇಜು? ಮಹಾರಾಣಿ ಮಹಿಳಾ ಕಾಲೇಜ್. ಯಾವ ಕಾಲೇಜ್ ಅಂದ್ರೆ? 2 ಸಲ ಹೇಳ್ಬೇಕಲ್ಲ, ಮಹಾರಾಣಿ ಮಹಿಳಾ ಕಾಲೇಜು ಮಹಾರಾಣಿ ಮಹಿಳಾ ಕಾಲೇಜು ಅಂತ. ಈ ಯಜಮಾನ್ರೆ ಬೇರೆ ಯಾವ್ದಾದ್ರು ಕಾಲೇಜ್ ಹೇಳಿ ಯಜಮಾನ್ರೆ. ಹಂಗಲ್ಲೋ, ಅದು ಮಹಿಳಾ ಕಾಲೇಜು, ನಾಜುಕಾಗಿ ನೋಡ್ಕೋಬೇಕು. ನಮ್ಮಲ್ಲಿ ನೀನೊಬ್ಬನೇ ನಾಜುಕಾದ ಹುಡುಗ ಅಲ್ವಾ? ನಾಜುಕಾಗಿರೋ ಹುಡುಗನ ಇವತ್ತು ನನ್ನ ನಾಜುಕ್ತನ ಬಾಯಿಲಾಗದ್ ಗ್ಯಾರಂಟಿ. ಯಾರಪ್ಪ ನೀನು? ಅಣ್ಣ ನಾನ್ ರಾಮು. ರಾಮುನಾ? ರಾಮು ಅಂದ್ರ ಅದೇ ಪೈಲನ್ ಪಾಪಣ್ಣ ಅವರು ಇಲ್ಲಿ ಟೀ ಕೊಡು ಅಂತ ಹೇಳಿ ಕಳ್ಸಿದಾರಲ್ಲ. ಓ ಆ ಹುಡುಗನ. ಸರಿ, ಇದು ಹೆಣ್ಣು ಮಕ್ಳ ಕಾಲೇಜು, ನೋಡ್ಕೊಂಡು ಹುಷಾರಾಗಿ ಹೋಗಪ್ಪ. ನಾನ್ ನೋಡಿದಿರ್ಲಿ, ಅವಳು ನಾನು ನೋಡ್ಬೋದು ಅನ್ಕೊಂಡು ಹೋಗ್ತಾ ಇದೀನಿ. ಏಯ್, ನಾವೆಲ್ಲ ಕ್ಲಾಸಿಗೆ ಚಕ್ಕರ್ ಹಾಕಿ ಯಾವ್ದಾದ್ರು ಫಿಲ್ಮ್ಗೆ ಹೋಗೋಣವಾ? ಬೇಡ ಕಣೆ, ಆಮೇಲೆ ಮೇಡಮ್ ಕೈಲಿ ಸಿಕ್ಬೀಳ್ತೀವಿ ಅಷ್ಟೇ. ನೋ ಚಾನ್ಸ್ ಯಾ, ಕಮಾನ್. ನೋಡ್ಬಿಡ್ಲಲ್ಲಪ್ಪ, ಏನ್ ಮಾಡಿದ್ವಿ ಇವಾಗ? ಎಲ್ಲಿ ಕಾಣ್ತಾ ಇಲ್ಲ. ಬೇರೆ ಬ್ರಹ್ಮ ಏನಿದ್ರು ಇವತ್ತು ಮಾತ್ರ ಸೇರಿ ತಿರ್ಕೋಡಪ್ಪ. ರಾಮು ಮರ್ಯಾದೆ ಕಾಪಾಡು, ನೀನ್ ಬೇಕಿದ್ರೆ ಬಂದು ಕಾಯಿ ಹೊಡಿತೀನಿ. ಕಬಡ್ಡಿ ಕಬಡ್ಡಿ ಕಬಡ್ಡಿ. ಯಾರ ಮುಖ ನೋಡಿದ್ನಪ್ಪ ಇವತ್ತು? ಹೇಳು ರಾಮು, ಕಾಲೇಜಲ್ಲಿ ಓದ್ತಿದ್ದೀನಿ ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ? ನಾನು ಸುಳ್ಳು ಹೇಳಿಲ್ವಲ್ಲ, ಮತ್ತೆ ನಿಜಾನ ಮುಚ್ಚಿಟ್ಬಿಟ್ಟೆ. ಎರಡೂ ಒಂದೇನೆ. ಇಲ್ಲ, ಇದು ಅದು ಬೇರೆ. ಹೇಗೆ? ನಾನಾಗೆ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಸುಳ್ಳಾಗ್ತಾ ಇತ್ತು. ನೀವಾಗೆ ಕೇಳಿದ್ದನ್ನ ನಾನು ಒಪ್ಕೊಂಡ್ಬಿಟ್ನಲ್ಲ, ಆ ಗ್ಯಾಪಲ್ಲೇ ನಿಜ ಮುಚ್ಚೋಯ್ತು. ಸುಮ್ಮನೆ ಉಲ್ಟಾ ಮಾತಾಡ್ಬೇಡ, ಹೇಳು ಯಾಕೆ ಸುಳ್ಳು ಹೇಳ್ದೆ? ಇದುವರೆಗೂ ಯಾವ ಹುಡುಗಿನೂ ನನ್ನ ಕಣ್ಣೆತ್ ಕೂಡ ನೋಡಿರಲಿಲ್ಲ. ಆದರೆ ನೀವು ಮೈಮರೆಸೋ ಹಾಗಿದ್ದೀರಾ. ನನ್ನ ಹತ್ರ ಮಾತಾಡಿದ್ ನೋಡಿ ನಾನೇ ಮೈಮರೆತು ಸತ್ಯನ ಮುಚ್ಚಿಟ್ಬಿಟ್ಟೆ. ನಿಜವಾಗ್ಲೂ ನೀವು ಆಗ್ತಾನೆ ಅರಳ್ತಾ ಇರೋ ಜಾಜಿ ಮಲ್ಲಿಗೆ ಹೂ ಥರ ಇದ್ದೀರಾ ರೀ. ನಾನೊಬ್ಬ ಟೀ ಮಾರೋ ಹುಡುಗ ಅಂತ ಗೊತ್ತಾದರೆ ನೀವು ನನ್ನ ಹತ್ರ ಎಲ್ಲಿ ಮಾತಾಡಲ್ವೋ ಅನ್ನೋ ಭಯದಿಂದ ನಿಮ್ಮ ಹತ್ರ ಸತ್ಯನ ಹೇಳಲಿಲ್ಲ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಓದ್ತಿದ್ದೀನಿ ಅಂತ ಸುಳ್ಳು ಹೇಳಿ ಊರ್ ಸುತ್ತದೆ ಮರ್ಯಾದೆಯಿಂದ ಒಂದ್ ಕೆಲ್ಸ ಮಾಡೋದು ಒಳ್ಳೆ ವಿಷಯನೇ ತಾನೆ? ಹಂಗಂದ್ರೆ ನಾ ಟೀ ಮಾರೋದನ್ನ ನೀವು ತಪ್ಪಾಗಿ ತಿಳ್ಕೊಂಡಿಲ್ಲ ತಾನೆ? ಇದರಲ್ಲಿ ತಪ್ಪು ತಿಳ್ಕೊಳ್ಳೋದೇನಿದೆ? ಹೌದಲ್ಲ, ನಾನು 10 ವರ್ಷದಿಂದ ಟೀ ಮಾರ್ತಾ ಇದ್ದೀನಿ. ನೀನ್ ಹೇಳೋದ್ ನೋಡಿದ್ರೆ ಸ್ಕೂಲ್ ಪಕ್ಕನೆ ಹೋಗಿಲ್ಲ ಅನ್ಸುತ್ತೆ. ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ. ಓದೋ ಆಸೆ ಇದ್ರೂ ಅವಕಾಶ ಸಿಗ್ಲಿಲ್ಲ ರೀ. ಸರಿ, ನಾನು ಕ್ಲಾಸ್ಗೆ ಹೋಗ್ತೀನಿ. ಸರಿ, ಒಂದ್ ನಿಮಿಷ. ಇನ್ಮೇಲೆ ನೀವು ನನ್ನ ಹತ್ರ ಮಾತಾಡ್ತೀರಾ? ಮಾತಾಡ್ತೀನಿ. ಖಂಡಿತ ಮಾತಾಡ್ತೀರಾ? ಖಂಡಿತ. ಬರ್ತೀನಿ. ಬಾಯ್. ಬಾಯ್. ಖಂಡಿತ ಇದು ಲವ್ವೇ ಕಣೋ. ಅಷ್ಟೊಂದು ಗ್ಯಾರಂಟಿ ಆಗಿ ಹೆಂಗೋ ಹೇಳ್ತೀಯಾ? ನೀ ನಿಜ ಹೇಳ್ದಾಗ ಅದು ಇಷ್ಟ ಆಯ್ತು ಅಂತ ಹೇಳಿದ್ಲು ಅಂದ್ಮೇಲೆ ಅದು ಲವ್ವೇ ಆಗಿರ್ಬೇಕು. ಅದು ಲವ್ ಆಗಿರೋ ಚಾನ್ಸ್ ಇಲ್ಲ ಬಿಡು. ಹಂಗಾರ ಲವ್ ಅಲ್ಲ ಬಿಡು. ಇಲ್ಲ ಇಲ್ಲ, ಅದು ಲವ್ ಆಗಿರ್ಬೇಕು ಅನ್ಸುತ್ತೆ. ಸರಿ, ನಿರ್ಧಾರ ಮಾಡ್ಕೊಂಡೆ ತಾನೆ? ಹೋಗಿ ಹೇಳ್ಬಿಡು. ಹೇಳ್ಬೋದು, ಆದ್ರೆ ಸ್ವಲ್ಪ ಭಯ ಆಗ್ತದೆ ಕಣ. ಯಾಕೋ ಭಯ ಬೀಳ್ತೀಯಾ? ಮಿಸ್ ಆದ್ರೆ ಚಪ್ಲೇಟ್ ನಂಗ್ ತಾನೇ ಬೀಳೋದು. ಸುಮ್ನೆ ಏನೇನೋ ಹೇಳ್ಬೇಡ, ನನ್ ಮಾತ್ ಕೇಳು. 5ನೇ ಕ್ರಾಸು ಕಾರ್ನರ್ ಅಂಗಡಿನಲ್ಲಿ ಲವ್ ಟ್ರೈನಿಂಗ್ ಬುಕ್ ಸಿಗುತ್ತೆ. ಅದ್ರಲ್ಲಿ ಲವ್ ಹೆಂಗ್ ಮಾಡೋದು ಅಂತ ಪಕ್ಕ ಡೀಟೇಲ್ ಆಗಿ ಬರ್ದಿರುತ್ತೆ, ತಗೊಂಡೋದು. ಸರ್ ಸರ್ ನಾನೇ ಅಪ್ಪ, ಗಿಳಿಯೋರಪ್ಪ ಗರುಡಾಚಾರಿ. ತಗೋಪ್ಪ ಲವ್ ಟ್ರೈನಿಂಗ್ ಬುಕ್ಕು. ಅಲ್ಲ, ನಾನು ಕೇಳಲೇ ಇಲ್ವೇ? ನಾನು ಇದೇ ಬುಕ್ಕಿಗೆ ಬರ್ತೀನಂತ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಗಿಳಿ ಫೋನ್ ಮಾಡಿ ಹೇಳ್ದ. ಈ ವಾಯ್ಸ್ ಎಲ್ಲ ಕೇಳ್ದಂಗಿದೆಯಲ್ಲ. ನೀವು ನಂಗೆ ತುಂಬಾ ಇಷ್ಟ ಆಗಿದ್ದೀರಾ. ಒಂದ್ ಮನುಷ್ಯನಿಗೆ 2 ಮನಸ್ಸಿರುತ್ತೆ ರೀ. ಒಂದ್ ಒಳಗಿನ ಮನಸ್ಸು ಯಾವಾಗ್ಲೂ ನಮ್ ವಿರುದ್ಧವಾದ ವಿಷಯನ ಹೇಳ್ತಾ ಇರತ್ತೆ.
ಇನ್ನೊಂದು ನಮ್ಮ ಹೊರಗಿನ ಮನಸ್ಸು ಯಾವಾಗಲೂ ನಮ್ಮ ಸಪೋರ್ಟ್ ಆಗಿರೋ ವಿಷಯಗಳನ್ನ ಹೇಳ್ತಾ ಇರತ್ತೆ. ಆದ್ರೆ ನಂದು ಎರಡು ಮನಸ್ಸು ಹೇಳ್ತಾ ಇದೆ ಕಣ್ರಿ, ನಾನು ನಿಮ್ಮನ್ನ ಯಾವಾಗಲೂ ಸಂತೋಷವಾಗಿ ನೋಡ್ಕೋತೀನಿ ಅಂತ. ಅಷ್ಟೇ ಅಲ್ಲ, ನಿಮಗೊಂದು 50 ವರ್ಷ ಆದ್ಮೇಲೆ ನಾನು ಮುದುಕ ಆಗಿರ್ತೀನಿ, ನೀವು ಮುದುಕಿ ಆಗಿರ್ತೀರ. ಹಾಗೆ ಎಲ್ಲಾದ್ರೂ ಎದುರು ಬದುರು ಸಿಕ್ಕಾಗ ನಾನು ನಿಮ್ಮನ್ನ ತುಂಬಾ ಲವ್ ಮಾಡಿದೆ ಅಂತ ಹೇಳಿದಾಗ ಈ ವಿಷಯನ ನೀವು ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ಅಂತ ಕೇಳಿದ್ರೆ ಕಳೆದೋಗಿರೋ ಆ ವರ್ಷಗಳನ್ನ ನಾನು ಹೆಂಗ್ರಿ ವಾಪಸ್ ತಂದ್ಕೊಡಕ್ಕಾಗತ್ತೆ? ಆಗಲ್ಲ. ಅದಕ್ಕೆ ನಾನು ಈಗಲೇ ಹೇಳ್ತಾ ಇದ್ದೀನಿ, ನಾನು ನಿಮ್ಮನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಕಣ್ರಿ. ಐ ಲವ್ ಯು. ಮಗ, ನೀ ನನ್ನ ಹತ್ರ ಹೇಳ್ದಂಗೆ ಆ ನಿನ್ನ ಹುಡುಗಿ ಹತ್ರನು ಹೇಳ್ಬಿಡು, ನಿನ್ನ ಪ್ರೀತಿ ಗ್ಯಾರಂಟಿ ಸತ್ಯ. ಓಕೆ ಬಿಕಾರಿ ತಾತ, ಥ್ಯಾಂಕ್ ಯು. All the best. ಥ್ಯಾಂಕ್ ಯು ತಾತ. ಪೂರ್ಕಳ. ಅಲ್ವೇ, ವಯಸ್ಸಾಗಿರೋ ಗಂಡಸ್ರನ್ನೇ ನಮ್ ಮೇಡಮ್ ಕಾಲೇಜ್ ಒಳಗಡೆ ಅಲೋ ಮಾಡಲ್ಲ ಅಂತದ್ರಲ್ಲಿ ಈ ರಾಮನ್ ಹೇಗೆ ಅಲೋ ಮಾಡ್ತಿದ್ದಾರೆ? ಏನು ಹೇಳಿದ್ರಿ? ಏನಿಲ್ಲ ರಾಮು, ಪರವಾಗಿಲ್ಲ, ಹೇಳಿ ನೀವು. ಕಾಲೇಜ್ ಒಳಗೆ ಯಾವ ಗಂಡಸರನ್ನು ಅಲೋ ಮಾಡೋದಿಲ್ಲ, ಆದ್ರೆ ನಿನ್ನನ್ ಮಾತ್ರ ಹೇಗ್ ಬಿಟ್ಟಿದ್ದಾರೆ ಅಂತ ಕೇಳ್ತಿದ್ದಾಳೆ. ಓ, ಅದಾ? ಅದು ನಿನ್ ಮೇಲಿರೋ ನಂಬಿಕೆಯಿಂದ ಅಲ್ಲ, ನಮ್ಮೇಲಿರೋ ನಂಬಿಕೆಯಿಂದ. ಅಲ್ವೇ, ಯಾರಾದ್ರೂ ಕಾಲೇಜಲ್ಲಿ ಓದೋ ಹುಡ್ಗಿ ಈ ಟೀಮಾರ ಹುಡ್ಗನ ಲವ್ ಮಾಡ್ತಾಳ? ತಪ್ಪು ತಿಳ್ಕೊಬೇಡ ರಾಮು, ಅವಳು ಸುಮ್ಮನೆ ತಮಾಷೆಗೆ ಹೇಳ್ತಿದ್ದಾಳ ಅಷ್ಟೇ. ಇಲ್ಲ, ಅವ್ರು ತಮಾಷೆಗೆ ಹೇಳಿದ್ರು ಸರಿಯಾದ ಸಮಯದಲ್ಲೇ ಹೇಳಿದ್ದಾರೆ, ಅದೇ ನಿಜ. ನಾನು ಬರ್ತೀನಿ. ರಾಮು, ನಾನು ದೇವಸ್ಥಾನಕ್ಕೆ ಬಂದಾಗೆಲ್ಲ ನಿನ್ನ ಬಯಕ್ಕಂತಾನೆ ಬರ್ತಾ ಇದ್ದೆ. ಆದರೆ ಇವತ್ತು ನಾನು ನಿಂಗೆ ಥ್ಯಾಂಕ್ಸ್ ಹೇಳಕ್ ಬಂದಿದ್ದೀನಿ. ನಿನ್ನೆ ಹುಡುಗಿ ಹೇಳಿದ ಮಾತನ್ನ ಉಮಾ ಏನಾದ್ರೂ ಹೇಳಿದ್ರೆ ನಾನು ನಿನ್ನೆ ಜೀವ ಸಹಿತ ಬದುಕ್ತಾ ಇರಲಿಲ್ಲ. ನಾನು ಯಾರು ಅಂತ ಯಾವಾಗ ಮರಿತೀನೋ ಅವಾಗೆಲ್ಲ ಸರಿಯಾಗಿ ಜ್ಞಾಪಿಸಿದ್ಯಾ. ಎಲ್ರಿಗೂ ಗೊತ್ತಾಗಂಗೆ ಹಣೆ ಬರಹನ ಓದೋ ನೀನು ಬೇರೆ ಯಾರಿಗೂ ಗೊತ್ತಾಗ್ದಂಗೆ ನನ್ನ ಮನಸ್ಸನ್ನು ಒತ್ತೀಯ. ಏನೇ ಆದ್ರೂ ರಾಮು ಟೀ ಲೋಟ ತೊಳೆಯೋದು ಬಿಡ್ಬೇಕು. ಉಮಾ, ಏನಾಯ್ತಮ್ಮ? ಯಾಕೊಬ್ಳೆ ಮಾತಾಡ್ತಾ ಇದೀಯಾ? ಏನಿಲ್ಲಪ್ಪ, ಏನಿಲ್ಲ. ಹಲೋ, ಯಾರು? ಏ ಮಲೇಷ್ಯಾ ಮಚ್ಚ. ಏ ನಾನ್ ತುಂಬಾ ಚೆನ್ನಾಗಿದ್ದೀನಿ ಕಣ. ಹೌದು, ನೀನ್ ಹೇಗಿದ್ದೀಯಾ? ಎಲ್ಲ ಇಲ್ಲಿ ಸಿಗ್ನಲ್ ವೀಕ್. ಏನ ಮಲೇಷ್ಯಲ್ಲಿ ನನಗೊಂದು ಹುಡುಗಿ ನೋಡ್ತಾ ಇದ್ದೀರಾ? ಬೇಡ ಬೇಡ ಬೇಡ, ನಾನಿಲ್ಲಿ ನನ್ ಜಾನ್. ಹಂಗಂದ್ರೆ ನನ್ನ ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ. ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೋತೀರಾ? ಅದು ಹೌದು, ಲಂಡನ್ ಇರೋ ನನ್ನ ದೊಡ್ಡ ಮಾಮ ಏನ್ ಮಾಡ್ತಾವನೆ? ವಿತ್ ಫ್ಯಾಮಿಲಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಸಾರಿ, ಎಕ್ಸ್ಕ್ಯೂಸ್ ಮೀ. ದುಬೈಲಿರೋ ನನ್ನ ಚಿಕ್ಕ ಬಾಮ ಏನ್ ಮಾಡ್ತಾವನೆ? ರೇಪ್ ಮಾಡಿ ಸಿಗಾಕೊಂಡು ಕಲ್ಲಲ್ಲಿ ಸಾಯಿಸ್ಬಿಟ್ರು. ಇಲ್ಲೇ ನೇಣಾಗ್ತಾ ಇದ್ದಾನೆ. ಟಾರ್ಚರ್ ಅಲ್ಲಪ್ಪ. ಎಸ್, ಕರೆಕ್ಟ್ ಟೈಮ್ ಹಗ್ಗ ನೆನಪು ಮಾಡಿದ್ವಿ. ಯಾಕೆ ನೀವ್ ನೇಣ್ ಹಾಕೋತೀರಾ? ಜಸ್ಟ್ ವೆಯ್ಟ್ ಅಂಡ್ ಸಿ. ಓಕೆ, ಐ ಸಿಟ್ ಅಂಡ್ ಸಿ. ಸೂಪರ್. ಹಾಯ್ ಬೇಬಿ, ಕಾಲೇಜ್ಗಾ? ಬ್ಯಾಕ್ ಸೀಟ್ ಖಾಲಿ ಇದೆ, ಡ್ರಾಪ್ ಕೊಡ್ತೀನಿ, ಬರ್ತೀಯಾ? ಏನು ಬೇಕಾಗಿಲ್ಲ. ಯಾಕೆ ಕರಿತೀವಿ ಅಂತ ಅರ್ಥ ಮಾಡ್ಕೊಳ್ಳಿ. ಬಸ್ಸಲ್ಲಿ ಹೋದ್ರೆ
10 ಜನ ಟಚ್ ಮಾಡ್ತಾರೆ. ಅದೇ ಬೈಕಲ್ಲಿ ಬಂದ್ರೆ ನಾವು ಮಾತ್ರ ಟಚ್ ಮಾಡ್ಕೋತೀವಿ. ಬಾಮ್ಮ ಶ್ರೀದೇವಿ. ಇವಳ ಹೆಸರು ಶ್ರೀದೇವಿ ಅಲ್ಲ, ಉಮಾ. ಶ್ರೀದೇವಿ ತರ ಇರೋ ನಿನ್ಗೆ ಯಾವ ಮೂದೇವಿ ಉಮಾ ಅಂತ ಹೆಸರಿಟ್ಟ? ಏಯ್, ಮರ್ಯಾದೆಯಿಂದ ಮಾತಾಡೋ ಲೋಫರ್. ಮಚ್ಚೆ ಲೋಫರ್ ಅಂತಳಲ್ಲೋ. ಸೂಪರ್ ಆಗವಳೆ, ಎತ್ತಕ ಮಚ್ಚೆ. ಶ್ರೀದೇವಿ ಬಾ ಬಾ ಬಾ. ಸುಮ್ಮನೆ ಬಿಡಲ್ಲ ಅವ್ರನ್ನ. ಕಂಪ್ಲೇಂಟ್ ಕೊಡ್ತೀನಿ ಅವ್ರ ಮೇಲೆ. ಬೇಡ, ನೀವೇನು ಹೇಳಕ್ ಹೋಗ್ಬೇಡಿ. ಅವ್ರು ನಿಮ್ಮನ್ನ ಚುಡಾಯಿಸಿದ್ರು ಅಂತ ಕಂಪ್ಲೇಂಟ್ ಕೊಟ್ರೆ ವಿಚಾರಣೆ ಅಂತ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈ ವಿಷಯನ ಪೇಪರಲ್ಲಿ ಹಾಕ್ತಾರೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಆ ಅವಮಾನಲ್ಲೇ ಯಾಕೆ ನಿಮಗೆ? ಅದೇನಿದ್ರು ನನ್ನ ಮೇಲೆ ಹಾಕೊಳ್ತೀನಿ. ನೀವೇನು ಮಾತಾಡಕ್ ಹೋಗ್ಬೇಡಿ ಪ್ಲೀಸ್. ಏನೋ ಗಲಾಟೆ? ಸರ್ ಏನಿಲ್ಲ ಸರ್, ಹುಡುಗರು ನನ್ನ ಹತ್ರ ಸಾಲ ಮಾಡಿದ್ರು. ದುಡ್ಡು ವಾಪಸ್ ಕೇಳಿದ್ದಕ್ಕೆ ಗಲಾಟೆ ಮಾಡಿ ಗುಂಪು ಕಟ್ಕೊಂಡು ಹೊಡೆಯಕ್ಕೆ ಬಂದರು. ನಾನು ತಿರುಗಿಸಿ ಹೊಡೆದೆ ಸರ್, ಅಷ್ಟೇ. ವಾಪಸ್ ಕೊಡ್ಲಿಲ್ಲ ಅಂದ್ರೆ ಹೊಡೆದು ಬಿಡ್ತೀಯಾ? ನೀನ್ ದೊಡ್ಡ ರೌಡಿನಾ? ನಡೆಯೋ ಸ್ಟೇಷನ್ಗೆ. ನೀವೇನು ಹೇಳಕ್ ಹೋಗ್ಬೇಡಿ. ಅವ್ರು ನಿಮ್ಮನ್ನ ಚುಡಾಯಿಸಿದ್ರು ಅಂತ ಕಂಪ್ಲೇಂಟ್ ಕೊಟ್ರೆ ವಿಚಾರಣೆ ಅಂತ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈ ವಿಷಯನ ಪೇಪರಲ್ಲಿ ಹಾಕ್ತಾರೆ. ನೀವು ಪೊಲೀಸ್ ಸ್ಟೇಷನ್ಗೆ ಹೋಗೋದು ಆ ಅವಮಾನಲ್ಲೇ ಯಾಕೆ ನಿಮಗೆ? ಅದೇನಿದ್ರು ನನ್ನ ಮೇಲೆ ಹಾಕೊಳ್ತೀನಿ. ನೀವೇನು ಮಾತಾಡಕ್ಕೆ ಹೋಗ್ಬೇಡಿ ಪ್ಲೀಸ್. ನಿನ್ನೆ ರಾಮುನ ಪೊಲೀಸ್ನವರು ಎಳ್ಕೊಂಡು ಹೋದ್ರಲ್ಲ, ಇಷ್ಟೊತ್ತಿಗೆ ಬಿಟ್ಬಿಟ್ಟಿರ್ತಾರ? ಅವನದೇನೇ ತಪ್ಪಿದೆ, ಮೋಸ್ಟ್ಲಿ ಬಿಟ್ಬಿಟ್ಟಿರ್ತಾರೆ ಅನ್ಸುತ್ತೆ. ಎನ್ಕ್ವೈರಿ ಅಂತ ಅವನನ್ನ ಚೆನ್ನಾಗಿ ಹೊಡೆದ್ಬಿಟ್ಟಿರ್ತಾರೋ ಏನೋ ಗೊತ್ತಿಲ್ಲ. ಏ, ನಿನಗೆ ರಾಮು ಮನೆ ಗೊತ್ತಾ? ಹೋಗಿ ನೋಡ್ಕೊಂಡಾದ್ರೂ ಬರೋಣ. ಅವನೇನ್ ನಮ್ ಕಾಲೇಜ್ ಪ್ರಿನ್ಸಿಪಾಲ? ಅವನ್ ಮನೆ ಎಲ್ಲಿದೆ ಅಂತ ತಿಳ್ಕೊಳ್ಳೋದಿಕ್ಕೆ. ಏಯ್, ಮರ್ಯಾದೆಯಿಂದ ಮಾತಾಡು. ಅಮ್ಮನವ್ರು ಕೋಪ ಮಾಡ್ಕೊಂಡಿರೋದ್ ನೋಡಿದ್ರೆ ರಾಮನೆಲ್ಲೋ ಲವ್ ಮಾಡ್ತಿರೋ ಹಾಗಿದೆ ಅನ್ಸುತ್ತೆ. ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದು ಗೊತ್ತಿದೆ ಅನ್ನೋದು ಎರಡು ಒಂದೇನೆ. ಗ್ಯಾರಂಟಿ ನಿನ್ಗೆ ಅವನ ಮೇಲೆ ಲವ್ ಇದೆ. ನೀನು ಅವನ್ನ ಲವ್ ಮಾಡ್ತಿದೀಯಾ? ಇರ್ಬೋದು, ಇದ್ರೂ ತಪ್ಪೇನಿಲ್ವಲ್ಲ. ಹಂಗೇಳು ಮತ್ತೆ. ನಿನ್ಗೆ ಅವನ ಮೇಲೆ ಲವ್ ಇರೋದ್ರಿಂದನೇ ನಿನ್ಗೆ ಯಾವಾಗ್ಲೂ ಅವನದೇ ಧ್ಯಾನ. ಅನ್ನೋಡೆ ಸೂಪರ್. ಏನ್ ನಗ್ತಾ ಇದೆ ಕಂಡ್ರು? ಹೌದಾ? ಹಂಗಾರೆ ಹಾಕು ಬ್ರೇಕು.
ಆಕ್ಚುಲ್ ಆಗಿ ನಾನೊಬ್ಬ, ಇವ್ರಿಬ್ರು ನಿಮ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಾ ಇದೀವಿ. ಹಾ, ನಮ್ 3 ಜನರಲ್ಲಿ ನೀವೊಬ್ಬರನ್ನ ಲವ್ ಮಾಡಿದ್ರೆ ಇನ್ನಿಬ್ರು ನಿನ್ನಿಬ್ರನ್ನ ಸೇರಿಸ್ತೀವಿ ಅಂತ ನಮ್ಮ ಅಗ್ರಿಮೆಂಟ್ ಅಲ್ಲಿ ಸೈನ್ ಹಾಕಿದೀವಿ. ಆಕ್ಚುಲಿ ನಮ್ಮ ಅಸೋಸಿಯೇಷನ್ ರೂಲು. ಸಪೋಸ್ ನಾನ್ ನಿಮ್ ಮೂವರ್ನು ಲವ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಪ್ರಪಂಚದ ಅತ್ಯಂತ ಎತ್ತರವಾದ ಬೆಟ್ಟ ನಂದಿ ಬೆಟ್ಟದಿಂದ ಬಿದ್ದು ಸೋಬಿಡ್ತೀವಿ. ಜಾಗ್ರಫಿಲ್ ವೀಕ್. ನಾನು ಫುಲ್ ಕುಡಿದು ಟೈಟ್ ಆಗಿ ಅದೇ ಬಾರಿಗೆ ಬೆಂಕಿ ಹಚ್ಚಿಬಿಟ್ಟು ಅಲ್ಲೇ ಸತ್ತೋಗ್ಬಿಡ್ತೇನೆ. ಕಡಿ ಮನೆ ಹಾಳ್ ಬುದ್ಧಿ. ನಾನಂತದ್ ಯಾವ್ದು ಮಾಡಲ್ಲ ಮೇಡಮ್. ನನಗ್ ಗೊತ್ತು ನನ್ ಪ್ರೀತಿ ಗೆಲ್ಲುತ್ತೆ ಅಂತ. ಆ ದೃಢವಾದ ನಂಬಿಕೆ ನನ್ನಲ್ಲಿ ಇದೆ ಮೇಡಮ್. ನೀವು 3 ಜನ ನನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿರೋದ್ರಿಂದ ನನ್ನ ಬಗ್ಗೆ ನಿಮಗೆ ಒಂದು ಸತ್ಯವಾದ ವಿಷಯನ ತಿಳಿಸ್ಲೇಬೇಕು. ಏನ್ ಚಿಕ್ಕ ವಯಸ್ಸಲ್ಲಿ ನಿಮ್ ಮದ್ವೆ ಆಗ್ಬಿಟ್ಟಿದ್ಯಾ? ಮತ್ತಿನ್ನೇನು ಹೇಳಿ. ಲವ್ ಮಾಡ್ತೀರಾ? ಲವ್ ಈಗ ನೋಡ್ತೀನಿ ನಿಮ್ ಲವ್ ಪವರ್ ಎಷ್ಟಿದೆ ಅಂತ. ಯಾಕೆ ಕಳ್ತಿದ್ದೀರಾ? ಒಂದು ಚಿಕ್ಕ ಪ್ರಾಬ್ಲಮ್. ನನಗ್ ಚಿಕ್ಕ ವಯಸ್ಸಿನಲ್ಲೇ ಶುಗರ್ ಬಂತು. ಅದನ್ನ ಕಂಟ್ರೋಲ್ ಮಾಡಕ್ಕೆ ಇನ್ಸುಲಿನ್ ತಗೊಳಕ್ಕೆ ಕಾಸಿಲ್ದೆ ಒಂದ್ ಕಿಡ್ನಿ ಫೇಲ್ಯೂರ್ ಆಯ್ತು. ಈಗ ಇನ್ನೊಂದ್ ಕಿಡ್ನಿನೂ ಫೇಲ್ಯೂರ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಡೈಲಿ ಮನೆಗೆ ಬಂದು ಇನ್ಸುಲಿನ್ ಇಂಜೆಕ್ಷನ್ ಕೊಡ್ಬೇಕಾ? ಹಾಸ್ಪಿಟ್ಲಿಗೆ ಡೈಲಿ ಪಿಕಪ್ ಡ್ರಾಪ್ ಮಾಡ್ಬೇಕಾ? ನೀವ್ 3 ಜನ ನನ್ನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದೀರಾ. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ನನಗ್ 1 ಕಿಡ್ನಿ ಕೊಟ್ಟು ಸಹಾಯ ಮಾಡಿದ್ರೆ ನಾನಿನ್ನು 10 ತಿಂಗಳು ಜೀವಂತವಾಗಿರ್ತೀನಿ. ಹೇಳಿ, ಕಿಡ್ನಿ ಕೊಡ್ತೀರಾ ಅಲ್ವಾ? ಗಟ್ಟಿ ಚಟ್ನಿ ಕೇಳಿದ್ರೆ ಕೊಡಲ್ಲ ಈ ಕಾಲದಲ್ಲಿ. ಕಿಡ್ನಿ ಕೇಳ್ತಿದ್ರೇನ್ರಿ? ಒಂದ್ ನಿಮಿಷ. ನಾವು ಹೇಳ್ದೆ ಕೇಳಿ ತಲೆ ಬಗ್ಸ್ಕೊಂಡು ಉಮಾ, ನೀನ್ ಯಾಕೆ ದುಃಖ ಪಡ್ತೀಯಾ? ನಿನ್ಗೋಸ್ಕರ ಈ ಆಟೋ ರಾಜ ಅವ್ರು 1 ಕಿಡ್ನಿ ಏನು 2 ಕಿಡ್ನಿನೂ ಬೇಕಾದ್ರೆ ಕೊಡ್ತಾರೆ ಅಲ್ವಾ ಆಟೋ ರಾಜ? ಬಿಟ್ರೆ ಕೈ ಹಾಕಿ ಕಿತ್ಕೊಳ್ಳೋರಲ್ಲ. ಅಮಾಯಕ ರಾಮುಗಿ ಮ್ಯಾಟರ್ ತಿಳಿಸ್ಬಿಡ್ಬೇಕು. ಕಿಡ್ನಿ ರಾಜ ಬನ್ನಿ ಹೋಗೋಣ. ಏನಾಯ್ತು ರಾಮು? ಯಾಕೆ? ಅದೆಲ್ಲ ಆಮೇಲೆ ಹೇಳ್ತೀನಿ, ಬನ್ನಿ ಹೋಗೋಣ. ಕೈ ಬಿಡಿ. ಏನಾಯ್ತು ಹೇಳಿ ಮೊದ್ಲು. ಆಸ್ಪತ್ರೆಗೆ ಹೋಗೋಣ ಬನ್ನಿ. ಆಸ್ಪತ್ರೆಗೆ? ಯಾಕೆ? ನನಗೆಲ್ಲ ಗೊತ್ತು, ನೀವು ಸುಮ್ಮನೆ ಬನ್ನಿ ಹೋಗೋಣ ನನ್ನ ಜೊತೆಗೆ. ಅಯ್ಯೋ, ಏನಾಯ್ತು ಅಂತ ಹೇಳಿ ಮೊದ್ಲು. ನಿಮ್ಗೆ ಕಿಡ್ನಿ ಫೇಲಿಯರ್ ಆಗಿದೆ ಅಂತ ಆ 3 ಜನ ನಂಗೆ ಹೇಳಿದ್ರು. ಅದ್ ಕೇಳ್ದಾಗಿಂದ ನನ್ನ ಮನಸ್ಸೇ ಸರಿಗಿಲ್ಲ. ನಾನು ನಿನ್ನೆ ಡಾಕ್ಟರ್ ಹತ್ರ ಮಾತಾಡಿದ್ದೀನಿ. ಅವರಿಗೆ ನಾನು ನನ್ನ ಕಿಡ್ನಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ನಿಮ್ಗೇನಾಗಲ್ಲ, ನಾನಿದ್ದೀನಿ. ಬನ್ನಿ ಹೋಗೋಣ, ಬನ್ನಿ. ರಾಮು, ಅಯ್ಯೋ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋ. ನನಗೆಲ್ಲ ಅರ್ಥ ಆಗತ್ತೆ ಉಮಾ. ಈ ಲವ್ ಮಾಡಕ್ಕೆ, ಈ ಮದುವೆ ಆಗೋದಕ್ಕೆ ತಾನೇ ಈ ಓದು, ಈ ವಿದ್ಯೆ ಎಲ್ಲ ಬೇಕಾಗಿರೋದು. ಕಿಡ್ನಿನ ಯಾರಿಗೆ ಬೇಕಾದ್ರೂ ಕೊಡ್ಬೋದು, ಗೊತ್ತಾ? ನಾನ್ ಸುಮ್ನೆ ತಮಾಷೆಗೆ ಹೇಳಿದೆ ಅಷ್ಟೇ ರಾಮು. ತಮಾಷೆಗ? ಅವ್ರು 3 ಜನ ನಾನ್ ಲವ್ ಮಾಡ್ತಿದ್ದೀನಿ ಅಂತ ಟಾರ್ಚರ್ ಮಾಡ್ತಾ ಇದ್ರು. ಅವ್ರ ಕಾಟಿಂದ ತಪ್ಪಿಸ್ಕೋಬೇಕು ಅಂತ ನಾನೇ ಸುಮ್ನೆ ತಮಾಷೆಗೆ ಹಾಗೆಲ್ಲ ಹೇಳ್ದೆ. ನೀವೇನೋ ತಮಾಷೆಗೆ ಹೇಳ್ದೆ ಅಂತ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ಆದ್ರೆ ನಾನು ನಿಮ್ಮ ಮೈಕ್ ಸರಿಗಿಲ್ಲ ಅಂತ ಗೊತ್ತಾದ ತಕ್ಷಣ ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಯ್ತು ರೀ. ನಾನೊಬ್ಬ ಮುಟ್ಟಾಳ. ನೀವ್ ಹೇಳಿದ್ದೆಲ್ಲ ನಿಜ ಅಂತ ನಂಬಿ ಆಸ್ಪತ್ರೆಗೆ ಹೋಗಿ ಡಾಕ್ಟರ್ ಹತ್ರನೂ ಮಾತಾಡಿ ಆಂಬುಲೆನ್ಸ್ ತಂದ್ಬಿಟ್ಟೆ. ನಿಮ್ಮ ಕಿಡ್ನಿ ಫೇಲಿಯರ್ ಅಂತ ಕೇಳ್ತಿದ್ದಂಗೆ ನನ್ನ ಕೈಲೂ ತಡೆಯಕ್ಕಾಗಿಲ್ಲ. ಒಬ್ಬನೇ ಜೋರಾಗಿ ಹತ್ಬಿಟ್ಟಿದ್ದೀನಿ. ಆದ್ರೆ ಅದೇ ನಾನು ನಿಮ್ಗೆ ಕಿಡ್ನಿ ಕೊಟ್ಟರೆ ನೀವು ಬದುಕ್ತೀರಾ ಅಂತ ಡಾಕ್ಟರ್ ಹೇಳಿದಾಗ ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ? ನನ್ನ ಜೀವ ಕೊಟ್ಟಾದ್ರು ನಿಮ್ಮನ್ನು ಕಾಪಾಡುವಂತ ಪರಿಸ್ಥಿತಿ ಬಂದ್ರೆ ಅದೇ ನಿಮಿಷ ಸಂತೋಷವಾಗಿ ನಾನು ನನ್ನ ಜೀವನ ಕೊಟ್ಬಿಡ್ತೀನಿ. ಯಾಕಂದ್ರೆ ನನಗೆ ನನ್ಗಿಂತ ನೀವಂದ್ರೆ ತುಂಬಾ ಇಷ್ಟ ರೀ. I love you, Ramu.
ಏನ್ ಬ್ರಹ್ಮ ಹಂಗ್ ನೋಡ್ತಾ ಇದೀಯಾ? ಇವತ್ತು ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ? ಅದಕ್ಕೆ ಕಾರಣ ನೀನೆ. ತುಂಬಾ ಥ್ಯಾಂಕ್ಸ್ ಬ್ರಹ್ಮ. ಏನ್ ಆಶ್ಚರ್ಯ ಆಗ್ತಾ ಇದೆಯಾ? ಈ 5 ತೆಂಗಿನಕಾಯಿ ಮಾತ್ರ ಅಲ್ಲ, ಇನ್ಮೇಲೆ ಜೀವನ ಪೂರ್ತಿ ನಿನಗೆ ಮಾತ್ರ ತೆಂಗಿನಕಾಯಿ ಹೊಡಿತೀನಿ. ಇಷ್ಟು ದಿನ ನಾನು ನಿನ್ನೆ ಸಾರಿ ಕೇಳಂತ ಹೇಳ್ತಾ ಇದ್ದೆ, ಆದ್ರೆ ಇವತ್ತು ನಾನೇ ಐ ಆಮ್ ವೆರಿ ಸಾರಿ ಬ್ರಹ್ಮ. ಬಂಗ್ ಬಂಗ್ ಬಂಗಾರಿ ಯಾರೇ ನೀ ಬುಲ್ಬುಲ್. ಕೋಪ ಮಾಡ್ಕೋತಾಳೆ ಸುದೀಪ್ ಫ್ಯಾನ್. ಹೇ ರಾಮು, ಇಷ್ಟ ದಿವಸ ಎಲ್ಲೋ ಹೋಗಿದ್ದೆ? ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ದೆ. ಇತ್ತೀಚೆಗೆ ನೀನ್ ತುಂಬಾ ಕೆಂಡಲ್ ಆಗಿ ಮಾತಾಡ್ತೀಯಪ್ಪ. ನಿಮ್ಮಂತರ ಹತ್ರ ಮಾತಾಡೋದೇ ವೇಸ್ಟ್. ಲೋರ್ ರಾಮು, ಹೊಸ ಸೈಕಲ್, ಹೊಸ ಕ್ಯಾನು, ಹೊಸ ಬುಟ್ಟಿ ಎಲ್ಲ ರಂಬೋಕ್ ಮಾಡ್ದೇನೋ? ಇಲ್ಲ, ನನ್ನ ಹುಡುಗಿ ಮನ್ಸ್ ಮಾಡಿದ್ಲು. ಪರವಾಗಿಲ್ವೇ? ಇಷ್ಟು ಜಲ್ದಿ ಸ್ಪೀಡ್ ಆಗಿ ಲವ್? ಏನೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತೀನಂತ ಇದನ್ನೆಲ್ಲ ಕೊಡ್ಸಿದಾಳೆ ನನ್ನ ಹೆಂಡತಿ. ನಿನ್ ಹೆಂಡತಿನ? ಮತ್ತೆ ನಿಂತರ ನಂಬಿಕೆ ಇಲ್ದಿರೋ 4 ನನ್ನ ಮಕ್ಕಳು ಲವ್ವರ್ ಅಂತಾರೆ, ನಂತರ ನಂಬಿರೋರು ಹೆಂಡತಿ ಅಂತಾರೆ. ನನ್ನ ಹೆಂಡತಿನೇ ಕೊಡ್ಸಿರೋದು. ಏನ್ ದೊಡ್ಡ ಸ್ಟಾರ್ ಹೋಟೆಲ್ ಓಪನ್ ಮಾಡ್ಕೊಟ್ಬಿಟ್ಟವಳೆ. ಸರಿ ಬಿಡಪ್ಪ, ಹೆಂಗ ಅವಳು ನಿನಗ್ ಕ್ಯಾಚ್ ಆಗಿದ್ಗೆ ಒಂದು ಹೊಸ ಸೈಕಲ್ ತಕ್ಕೊಟ್ಟವಳೆ. ಅದೇ ಅವಳು ನಮಗ್ ಕ್ಯಾಚ್ ಆಗಿದ್ರೆ ಹೊಸ ಆಟೋ ತಕ್ಕೊಟ್ಟಿರೋಳು. ಜಸ್ಟ್ ಮಿಸ್. ಈ ಕರಿತಿಗರ್ನ ಬೇಡ ಅಂತ ಅವತ್ತೇ ಬಿಟ್ಬಿಟ್ಲಲ್ಲ. ಹೌದಪ್ಪ, ನೀನ್ 24 hours ಅವಳು ಹಿಂದೆ ಬಿದ್ದು ಸೆಂಟಿಮೆಂಟ್ಲಾಗೆ ಕ್ಯಾಚ್ ಆದ್ರೆ ಅವಳು ನಿನ್ ಬಗ್ಗೆ ಮೆಂಟ್ಲಾಗವಳೆ. ಹೆಂಗ ಖುಷಿಯಾಗಿರು. ಹೌದು, ನಾವಿಬ್ರು ಸಾಯಂಕಾಲ ಇದೇ ಖುಷಿಗೆ ಸ್ವಲ್ಪ ಎಣ್ಣೆ ಹಾಕೊಂಡ್ ಮೆಂಟ್ಲಾಗನ. ನನ್ನ ಬಿಸ್ನೆಸ್ ಇಂಪ್ರೂವ್ ಆಗ್ಲಿ, ಆಮೇಲೆ ನೋಡೋಣ. ಆಯ್ತಾಯ್ತು, ಈ ಡೈಲಾಗ್ ಎಲ್ಲ ಉತ್ತರ ಕೊಡ್ತೀನಿ. ಆಮೇಲೆ ನಾಳೆಗೆ ನಾನು ಮತ್ತೆ ನಮ್ ಮಿಸ್ಸಸ್ ಊರ್ ಬಿಟ್ಟು ಹೋಗ್ತಾ ಇದ್ದೀರಾ? ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದೀವಿ. ನೀನೇ ಬಂದ್ ಟೇಪ್ ಕಟ್ ಮಾಡ್ಬೇಕು. ಆಯ್ತು ಬಿಡಪ್ಪ. ನೀನ್ ಹೇಳ್ತಾ ಇರೋದ್ ನೋಡಿದ್ರೆ ಯಾಕೋ ಬರ್ತೀನಿ ಅನ್ಬಿಟ್ಟು ಬರ್ದೇ ಇರೋ ತರ ಕಾಣ್ತಾ ಇದೀಯಾ? ಇಲ್ಲ, ಬರ್ತೀನಿ ಬಿಡಪ್ಪ. ನನಗ್ ನಿನ್ ಬಿಟ್ರೆ ಇನ್ ಯಾರಿದಾರೋ? ನೀನ್ ಬರ್ಬೇಕು. ಇಲ್ಲ, ಖಂಡಿತ ಬರ್ತೀನಿ ಬಿಡಪ್ಪ. ಇಲ್ಲ, ನೀನ್ ಬರಲ್ಲ. ನೀನ್ ನಗ್ನಗ್ತಾ ಹೇಳ್ತಾ ಇಲ್ಲ, ನೀನ್ ಬರಲ್ಲ. ಇಲ್ಲ, ಬರ್ತೀನಿ ಬಿಡಪ್ಪ. ಇಲ್ಲ, ನೀನ್ ಬರಲ್ಲ. ನೋಡ್ ನೀನ್ ನಗ್ತಾ ಇಲ್ಲ, ನೀನ್ ಬರಲ್ಲ. ನಗ್ತಾ ಹೇಳ್ಬೇಕಾ? ಬರ್ತೀನಿ ಬಿಡಪ್ಪ. ನಿಲ್ಸು. ನೀನ್ ನಗ್ದೇನ ಹೇಳಪ್ಪ, ಯಾಕೋ ಭಯ ಆಗ್ತಾ ಇದೆ. ತಿರ್ಗಾ ತೆಗ್ದ ನೀನ್ ಬರ್ತೇನ? ಏನಿದೆ ಇಮ್ಯಾಜಿನೇಷನ್? ಫುಲ್ ಫೀಲಿಂಗ್ ನಿಂತಿದ್ದೀರಾ ಇಬ್ರು? ಹಲೋ, ಈ ಹಾಡು ಕೇಳ್ಕೊಂಡೆ ಅಲ್ವಾ ನಮ್ ವಿಷ್ಣುವರ್ಧನ್ ಅವರು ಸೂರ್ಯವಂಶದಲ್ಲಿ ಒಂದೇ ಹಾಡಲ್ಲಿ ಓಹೋ ಅಂತ ಲೈಫಲ್ಲಿ ಹಂಗೆ ಮುಂದ್ ಬಂದ್ಬಿಡ್ತಾರೆ. ಅದು ಸಿನಿಮಾದಲ್ಲಿ ಕಣೋ. ಫಸ್ಟ್ ಒಳ್ಳೆ ಟೀ ಮಾಡೋದ್ ಕಲಿಯೋ ರಾಮು. ಒಳ್ಳೆ ಸಾಂಗ್ ಆಗಿ ಕೆಟ್ಟಿ ಕೊಟ್ಟು ಜನ ಯಾಮಾರಿಸ್ಬೇಡ. ಹೊಟ್ಟೆ ಉರಿ ನನ್ ಮಗನಿಗೆ. ಅದೇನೋ ಇಂಗ್ಲಿಷ್ ಅಲ್ಲಿ ಹೇಳ್ತಿರಲ್ಲ ನೀವು, ಜಲಸ್. ಅದೇ ಜಲಸ್. ಹೌದು. ಏನ್ ಈ ಟೀ ಮಾರ್ಬಿಟ್ಟು ನೀನ್ ಸದಾಶಿವನಗರ್ ಕಾರ್ನರ್ ಸೈಟ್ ಅಲ್ಲಿ ಒಂದು ಮನೆ ಕಟ್ಟಿಸ್ಬಿಡ್ತೀಯ, ನಾನು ಅದಕ್ಕೆ ಜಲಸ್ ಬೀಳ್ಬೇಕು. ಯಾಕೆ? ಇದ್ರಲ್ಲಿ ಮನ್ಸ್ ಮಾಡಿದ್ರೆ ಮನೆ ಕಟ್ಟಕ್ಕಾಗಲ್ವಾ? ಆಗತ್ತೆ. ನನ್ನಂತ ಲಕ್ಕಿ ಫಿಲ ಫಸ್ಟ್ ಬೋಣಿ ಮಾಡಿದ್ರೆ ಮೋಸ್ಟ್ಲಿ ಆದ್ರೂ ಆಗ್ಬಹುದು. ತಗೋ ಟೀ ಕಾಸು, ಮಿಕ್ಕಿದ ಕಾಸನ್ನ ಟಿಪ್ಸ್ ಆಗಿ ಇಟ್ಕೋ. ಹಿಂಗೆ ಎಲ್ಲ ಟಿಪ್ಸ್ ಕೊಡ್ತಾ ಇರ್ಲಿ. ನೋಡಿ, ಫಸ್ಟ್ ಟೈಮು ಸ್ವಂತವಾಗಿ ಬಿಸ್ನೆಸ್ ಶುರು ಮಾಡ್ತಿದ್ದೀರಿ. ಇವ್ರ ತರ ಜೆಲ್ಲೆಸ್ ಪಡೋರ್ನ ಬಿಟ್ಟು ಒಬ್ಬ ಒಳ್ಳೆ ವ್ಯಕ್ತಿ ನೋಡಿ ಪ್ರಾರಂಭ ಮಾಡಿ. ಬೆಳಗ್ಗೆ ಆಟೋ ಓಡಿಸ್ಕೊಂಡು ದುಡಿಮೆ ಮಾಡೋದ್ ಬಿಟ್ಟು ಈ ಡಬ್ಬಾ ಫಂಕ್ಷನ್ ಬಂದಲ್ಲ, ಇದು ನನಗೆ ಬೇಕಿತ್ತು. ಈ ಹೀರೋ ಸೈಕಲ್ ಪಕ್ಕದಲ್ಲಿ ಹೀರೋಯಿನ್ ತರ ಅವಳೆ ಅಂತ ನೀನ್ ಹೀರೋ ತರ ಪೋಸ್ ಕೊಡ್ತಾ ಇದ್ಯಾ. ನೋಡ್ದಾ, ಇದಕ್ಕೆ ಜಲಸ್ ಅನ್ನೋದು. ಆಯ್ತಪ್ಪ, ನನ್ ಜಲಸೇ ಇರ್ಲಿ. ಒಳ್ಳೆ ಟೀ ವ್ಯಾಪಾರ ಮಾಡಿ ಉದ್ಧಾರ ಆಗದ್ ಕಲಿ. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಇಂತ ಡಬ್ಬಾ ಫಂಕ್ಷನ್ ಕರಿಬೇಡ. ಇವ್ನ ಫ್ರೆಂಡ್ಶಿಪ್ ನ ಫಸ್ಟ್ ಕಟ್ ಮಾಡಿ. ಬೆಳಗಿರೋರೆಲ್ಲ ಒಳ್ಳೆಯವರೆಲ್ಲ, ಕಪ್ಗಿರೋರೆಲ್ಲ ಕೆಟ್ಟವರೆಲ್ಲ. ಯೋಚನೆ ಮಾಡು. ಇಡಿಯಟ್. ಹೋಗ್ಲಿ ಬಿಡಿ, ನೀವ್ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಖುಷಿಯಾಗಿ ವ್ಯಾಪಾರ ಪ್ರಾರಂಭ ಮಾಡಿದ್ದೀನಿ. ನಿಮ್ಮ ಅದೃಷ್ಟದ ಕೈಯಿಂದ ಬೋಣಿ ಮಾಡಿ. ಸೂಪರ್ ಆಗಿದೆ. ಹಾಗಾದ್ರೆ ನಾನು ಸೂರ್ಯವಂಶದ ವಿಷ್ಣುವರ್ಧನ್ ತರ ಮೇಲೆ ಬಂದ್ಬಿಡ್ತೀನಲ್ಲ? ತಗೊಳ್ಳಿ. ಏನಿದು? ದುಡ್ಡು. ಇದೆಲ್ಲ ಯಾಕೆ? ಮೊದ್ಲು ದುಡ್ಡು ಕೊಡ್ತಿದ್ದೀನಿ, ಯಾಕೆ ಅಂತ ಕೇಳ್ತಿದ್ದೀರಲ್ಲ. ಸರಿ, ಹಾಗಿದ್ರೆ ಅದ್ರಲ್ಲಿ ನಿಮ್ಮ ಹೆಸರು ಮತ್ತೆ ನನ್ನ ಹೆಸರನ್ನ ಬರೀರಿ. ಯಾಕೆ? ನೀವು ಬರೀರಿ, ನಾನು ಹೇಳ್ತೀನಿ. ಇಲ್ಲ, ಇದನ್ನ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇದರಲ್ಲಿ ನಮ್ಮಿಬ್ರು ಹೆಸರನ್ನ ಬರ್ತಿದ್ದೀರಾ. ಇದು ನಿಮ್ಮ ಹತ್ರನೇ ಭದ್ರವಾಗಿರುತ್ತೆ. ಒಂದ್ ನಿಮಿಷ. ಇದು ಖರ್ಚು ಮಾಡಕ್ಕಲ್ಲ, ನಮಗ್ ಸಹಾಯ ಸ್ಥಿತಿ ಬಂದ್ರೂ ಇದನ್ನ ನೀವು ಕಳ್ಕೋಬಾರ್ದು. ಆ ಕೃಷ್ಣ ನನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಟಾರ್ಚರ್ ಕೊಡ್ತಾ ಇದ್ದಾನೆ ಕಣೆ. ಹಾಗಾದ್ರೆ ಓಕೆ ಅನ್ನತ್ತಾನೆ? ರಾಜುಗೆ ಏನು ಹೇಳಿ? ಸರಿ, ಆಮೇಲೆ ಸಿಗ್ತೀವಿ ಕಣೆ. ಏನಿದು? ಹೊಸ ಸೈಕಲ್ ಇಂದ ಬಿಸ್ನೆಸ್ ಸೂಪರ್ ಆಗಿ ಜೇಬ್ ತುಂಬಾ ಕಾಸು ಬಂತಲ್ಲ, ಅದರಲ್ಲಿ ನಿಮ್ಗೆ ಅಂತ ಡ್ರೆಸ್ ತಂದಿದ್ದೀನಿ. ಯಾರು ನಿಮ್ಗೆ ಇದೆಲ್ಲ ತಗೊಂಬ ಅಂದಿದ್ದು?
ಬಿಸ್ನೆಸ್ ಮಾಡೋದ್ ಬಿಟ್ಟು ಇದೆಲ್ಲ ಯಾರು ಮಾಡೋದಿದ್ದು? ನಾನ್ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ಈ ದೇವತೆ ಚೆನ್ನಾಗಿ ಕಾಣಬೇಕು ಅಂತ ತುಂಬಾ ಆಸೆಯಿಂದ ತಂದಿದ್ದೀನಿ. ಕೋಪ ಮಾಡ್ಕೊಂಡು ಇದನ್ನ ತಗೊಳ್ಳಲ್ಲ ಅಂತ ಹೇಳಿ ನನ್ನ ಮನ್ಸಿಗೆ ನೋವು ಮಾಡಬೇಡಿ. ನನಗೆ ಅಳುನೇ ಬಂದ್ಬಿಡುತ್ತೆ. ಆಮೇಲೆ ನಾನು ಜೋರಾಗಿ ಹತ್ಬಿಡ್ತೀನಿ. ತಗೊಳ್ಳಿ. ಥ್ಯಾಂಕ್ಸ್. ಸರಿ, ನಾನ್ ಬರ್ತೀನಪ್ಪ. ಏನು ಅಪ್ಪನಾ? ಹಾ, ಯಾರು ನನಗೆ ತುಂಬಾ ಇಷ್ಟ ಆಗ್ತಾರೋ ಅವ್ರನ್ನ ನಾನು ಹೀಗೆ ಕರೆಯೋದು. ಓ, ಅಂದ್ರೆ ನಾವು ಮಾಮು ಮಗ ಮಚ್ಚಿ ಅಂತ ಕರಿತೀವಲ್ಲ, ಹಂಗ ಅಪ್ಪ? ಹೌದಪ್ಪ. ಸರಿಪ್ಪ, ನಾನ್ ಬರ್ತೀನಪ್ಪ. ಬನ್ನಿಪ್ಪ. ಲೋ ಮಚ್ಚಿ, ನಮ್ ತರನೇ ಇವರು ಹಿಂಗೆಲ್ಲ ಕೂಗ್ತಾರ ಕಣೋ. ಅಂದ್ರೆ ಉಮಗೆ ಅಪ್ಪ ಬಾಪ ಹೋಗಪ್ಪ ಅಂದ್ರೆ ತುಂಬಾ ಇಷ್ಟ ಅಪ್ಪ. ಎಸ್. ಏನ್ ಬಿಸಿಲಪ್ಪ, ತಡ್ಕೊಳಕ್ ಆಗ್ತಿಲ್ವಲ್ಲಪ್ಪ. ಅಪ್ಪ ಬೆಳಿಗ್ಗೆಯಿಂದ ಒಂದು ಗಿರಾಕಿನೂ ಈ ಕಡೆ ಬರ್ಲಿಲ್ವಲ್ಲಪ್ಪ. ಏನ್ ಗ್ರಾಚಾರನಪ್ಪ ನಂದು. ಅರ್ಧ ಟೀ ಕುಡಿಯಕ್ಕೂ ಗತಿ ಇಲ್ದಂಗ ಆಗೋಯ್ತಲ್ಲಪ್ಪ. ಹೇ ಉಮಾ, ಅಲ್ಲಿ ನೋಡು. ಹಾ, ತಗೋಪ್ಪ. ಏನಪ್ಪ? ಟೀನಪ್ಪ. ಯಾರಿಗಪ್ಪ? ನಿಂಗೆ ಅಪ್ಪ. ನಾನ್ ನಿನ್ ಕೇಳಿಲ್ವಲ್ಲಪ್ಪ. ಅಯ್ಯೋ ಪರವಾಗಿಲ್ಲ, ಕುಡಿಪ್ಪ. ಅಯ್ಯೋ ನನ್ನ ಹತ್ರ ಕಾಸಿಲ್ಲಪ್ಪ. ಅಯ್ಯೋ ಇದು ಫ್ರೀನಪ್ಪ. ಫ್ರೀನಾ? ಹೌದಪ್ಪ. ಯಾಕಪ್ಪ? ನೀನು ಅಪ್ಪ ಅಪ್ಪ ಅಂದು ನನ್ ಮನಸ್ಸಿಗೆ ಖುಷಿ ಕೊಟ್ಬಿಟ್ಟಿದ್ಯಪ್ಪ, ಅದಕ್ಕೆ ಅಪ್ಪ. ಕುಡಿಪ್ಪ. ಅಯ್ಯೋ ನೀನಷ್ಟು ಒಳ್ಳೆಯವನಪ್ಪ. ಥ್ಯಾಂಕ್ಸ್ ಅಪ್ಪ. ನೀನು ನೋಡಿದ್ರೆ ತುಂಬಾ ಖುಷಿ ಥ್ಯಾಂಕ್ ಯು ಅಪ್ಪ. ಹೌದು, ಏನು ಆ ಗಿಳಿ ಶಾಸ್ತ್ರದವನ್ಗೆ ಟೀ ಕೊಟ್ಟು ಕಾಕ ಹಿಡಿತಿರೋ ಹಾಗಿತ್ತು? ನನ್ನ ಅಪ್ಪ ಅಪ್ಪ ಅಂತ ಬಾಯಿ ತುಂಬಾ ಕರ್ದಪ್ಪ. ಆ ಖುಷಿಗೆ. ಹೌದಾ ಅಪ್ಪ? ಹೌದು. ಗುಡ್ ಮಾರ್ನಿಂಗ್ ಡಾಕ್ಟರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಡಾಕ್ಟ್ರೆ. ಡಾಕ್ಟರ್. ಡಾಕ್ಟ್ರೇ, ನನ್ ಮಗಳಿಗೆ ಏನಾಗಿದೆ? ಸೀರಿಯಸ್ ಏನೂ ಇಲ್ಲ, ವೈರಲ್ ಫೀವರ್ ಅಷ್ಟೇ. ವಾಟರ್ ಇನ್ಫೆಕ್ಷನ್ ಇಂದ ಈ ರೀತಿ ಆಗಿದೆ. 2 days ಇಂದ ಇವಳ ಟೆಂಪರೇಚರ್ ಕಮ್ಮಿನೇ ಆಗ್ತಾ ಇಲ್ಲ. ಭಯ ಪಡುವಂಥದ್ದೇನಿಲ್ಲ ತಾನೆ? ನೀವೇನ್ ಟೆನ್ಷನ್ ಮಾಡ್ಕೊಂಬಿಡಿ, ಇವೆಲ್ಲ ನಾರ್ಮಲ್. ನಿಮ್ಮ ಮಗಳು ಹಾಸ್ಪಿಟಲ್ ಇದ್ದಾಳೆ ಅನ್ಕೊಂಬಿಡಿ. ಇದು ಮನೆ ತರನೇ. ನಾನು ಅವ್ರನ್ನ ಚೆನ್ನಾಗೇ ನೋಡ್ಕೊಂತೀನಿ. ಇನ್ನೊಂದು 2-3 ಡೇಸಲ್ಲಿ ಡಿಸ್ಚಾರ್ಜ್ ಮಾಡ್ಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟ್ರೆ. ಅಂದಾಗೆ ಡ್ಯಾಡಿ ಮನೆಗೆ ಬರೋಕೆ ಹೇಳಿದ್ರು. ಯಾವಾಗ ಬರ್ತೀರಾ? ನಾವ್ ಯಾಕ್ರಿ ಬರ್ಬೇಕು? ನಿಮ್ ಡ್ಯಾಡಿಗೆನೆ ನಮ್ಮ ಮನೆಗೆ ಬರೋಕ್ ಹೇಳಿ. ಡ್ಯಾಡಿ ಬಿಸ್ನೆಸ್ ಬಗ್ಗೆ ನಿಮ್ಗೆ ಗೊತ್ತಲ್ವಾ ಅಂಕಲ್? ನೆಕ್ಸ್ಟ್ ಟೈಮ್ ನಾನೇ ಅವ್ರನ್ನ ಮನೆಗೆ ಕರ್ಕೊಂಬರ್ತೀನಿ. ಓಕೆ. ಏನಮ್ಮ ಹಾಗೆ ನೋಡ್ತಾ ಇದೀಯಾ? ಈ ಡಾಕ್ಟರ್ ಅಪ್ಪ ಮತ್ತು ನಾನು ಕ್ಲಾಸ್ಮೇಟ್ಸ್, ಬೆಂಚ್ ಮೇಟ್ಸ್. ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಇದಕ್ಕೆ ಚಡ್ಡಿ ದೋಸ್ತ್ ಅಂತಾರೆ. ಏ ರಾಮು, ಎಸ್. ತಗೋ. ಏನಿದು? ಲೆಟರ್. ಯಪ್ಪ ರೇ, ನಾನ್ ನಿಮ್ ಫ್ರೆಂಡ್ ನ ಪ್ರೀತಿಸ್ತಾ ಇರೋದು ಗೊತ್ತು ತಾನೆ? ಗೊತ್ತಿದ್ದು ಏನ್ರಿ ನೀವು ಲವ್ ಲೆಟರ್ ಕೊಡ್ತಾ ಇರೋದು? ನೀವು ಮಾಡ್ತಾರೆ ಸರಿಯಲ್ಲ. ಹಲೋ ಹಲೋ ಹಲೋ, ನಿನ್ ಮೂತಿಗೆ ಒಂದೇ ಜಾಸ್ತಿ, ಇನ್ನೊಂದ್ ಬೇಕು ಅನ್ಸುತ್ತಾ? ಇದು ಉಮಾ ಕೊಟ್ಟಿರೋ ಲೆಟರ್. ಬೇಕಾ ಬೇಡ್ವಾ? ಮೊದ್ಲು ಹೇಳಕ್ಕಿಲ್ವೇನ್ರಿ ನೀವು? ಕೊಡಿಲೆ. ಪ್ರೀತಿಯ ರಾಮುಗೆ. ಹೇಗಿದ್ಯಾ ರಾಮು? ನಾನ್ ಸೂಪರ್ ಆಗಿದ್ದೀನಿ. ಆದ್ರೆ ನನಗೆ 2 ದಿನದಿಂದ ಮೈಗೆ ಹುಷಾರಿಲ್ಲ. ಯಾಕೆ, ಏನಾಯ್ತು ಅಮ್ಮ? ಎಕ್ಸೈಟ್ ಆಗ್ಬೇಡ, ಅಂತ ಸೀರಿಯಸ್ ಏನಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನೊಂದ್ 3 ದಿನ ರೆಸ್ಟ್ ತಗೋಬೇಕಂತೆ. ಅದಾದ್ಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ. ಆದ್ರಿಂದ ಇನ್ನೊಂದ್ ವಾರ ನಾನು ಇನ್ನು ನೋಡಕ್ಕಾಗೋದಿಲ್ಲ ರಾಮು. ಬೇಜಾರ್ ಮಾಡ್ಕೋಬೇಡ ರಾಮು. ಆಮೇಲೆ ಒಳ್ಳೆ ಹುಡುಗನ್ ತರ ನೀನು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋ. ಎಕ್ಸಾಮ್ಸ್ ಮುಗಿದ್ಮೇಲೆ ಮೀಟ್ ಮಾಡೋಣ. ಓಕೆ, ಬಾಯ್. ನೀವು ಆಸ್ಪತ್ರೆಗೆ ಹೋಗಿದ್ರಾ? ಇಲ್ಲ, ಅಲ್ಲಿ ಯಾರನ್ನು ಬಿಡಲ್ಲ. ಅಂದ್ರೆ ಅಷ್ಟೊಂದು ಸೀರಿಯಸ್? ನನಗೆ ಗೊತ್ತಿಲ್ಲ. ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ. ಹಲೋ ಹಲೋ, ನೀನ್ ಅಲ್ಲಿಗೆ ಹೋಗೋಗಿದ್ದಿದ್ರೆ ಅವಳೇ ನಿನ್ನ ಹೇಳಿ ಕರ್ಸ್ಕೊಳ್ತಿದ್ಲ ತಾನೆ? ಅದೆಲ್ಲ ಏನು ಬೇಡ. ಹುಷಾರಾದ್ಮೇಲೆ ಅವಳೇ ಬಂದ್ ನಿನಗ್ ಸಿಗ್ತಾಳೆ. ಈಗ ಹೋಗು. ಹೇ, ಬಂದ್ರೆ ಹೋಗೋಣ. ಪ್ರಾಬ್ಲಮ್ ಆಯ್ತು ಅಂದ್ರೆ ನನಗೆ ಇಮಿಡಿಯೇಟ್ ಕಾಲ್ ಮಾಡಿ, ಓಕೆನಾ? ಥ್ಯಾಂಕ್ ಯು ವೆರಿ ಮಚ್ ಪ್ರಶಾಂತ್. ಥ್ಯಾಂಕ್ ಯು ಅಂಕಲ್. ನಾವೇನ್ ಬರ್ತೀವಪ್ಪ? ಹೋಗೋಣಮ್ಮ. ಬರ್ತೀನಿ. ಎಲ್ಲ ಎತ್ತಿಟ್ಕೊಂಡೇನೆ? ಹಾ, ಎಲ್ಲ ಕಾರಲ್ಲಿ ಇಟ್ಟಿದ್ದೀರಿ. ಉಮಾ, ಟೇಕ್ ಕೇರ್. ಟೀ ತಗೊಳ್ಳಿ.
ಥ್ಯಾಂಕ್ ಯು. ನಿಮ್ಗೇನ್ ಬೇಕು? ನೀನ್ ಬೇಕು. ಹಾ? ನೀರ್ ಬೇಕು. ಹಂಗೆ ಯೆಲ್ಲೋ ಕಲರ್ ಲೆಮನ್ ರೈಸ್. ಆಯ್ತು. ಅಲ್ಲ ಎಕ್ಸ್ಕ್ಯೂಸ್ ಮಿ, ಇವತ್ತಿಂದ ಪೇಪರು ಇನ್ನೇ ನೆನ್ನೆದು ಅನ್ಕೊಂಡ್ರಾ? ಯಾವ ಸಿನಿಮಾ ರಿಲೀಸ್ ಆಗಿದೆ ಅಂತ ನೋಡ್ಬೇಕು, ಕೊಡ್ತೀರಾ? ಕಾಸು ಕೊಟ್ಟು ತಗೊಂಡು ಹೋದ್ರಿ. ನಾನು ಹುಟ್ಟಾಗ್ಲೇ ಗೌರ್ಮೆಂಟ್ ಹಾಸ್ಪಿಟಲ್ ಕಾಸು ಕೊಟ್ಟಿಲ್ಲ, ಪೇಪರ್ ಕಾಸು ಕೊಟ್ಟು ತಗೋತೀವಾ? ₹2 ದುಡ್ಡು ಕೊಟ್ಟು ಪೇಪರ್ ತಗೊಂಡು ಎಲ್ಲಿ ಕೆಲಸ ಸಿಗುತ್ತೋ ಅಂತ ನಾನೇ ಕಷ್ಟಪಟ್ಟು ಓದ್ ನೋಡ್ತಾ ಇದ್ದೀನಿ. ನಿನ್ಗೆ ಓಸಿನಲ್ ಪೇಪರ್ ಬೇಕಾ? ಹಲೋ, ನಿನ್ನಂತ ವೇಸ್ಟ್ ಕ್ಯಾಂಡಿಡೇಟ್ ಇರೋದ್ರಿಂದಾನೇ ನಮ್ಮಂತವ್ರು ಫುಟ್ಪಾತ್ ಮೇಲೆ ನಿಂತಿರೋದು. ಹಲೋ, ಪೇಪರ್ ಓದಿದ್ರೆ ಉದ್ಯೋಗ ಸಿಗಲ್ಲ, ಪೇಪರ್ ಮಾರು ಅದೇ ಉದ್ಯೋಗ ಆಗುತ್ತೆ. ನನ್ನಂತ ಡಿಗ್ರಿ ಹೋಲ್ಡರ್ನ ಪೇಪರ್ ಮಾರು ಅನ್ಬಿಟ್ನಲ್ಲ. ಬೇಡ, ಪತ್ರಕರ್ತರಾಗಿ. ಸ್ಟೇಜ್ ಚಿತ್ರ ಮಂದಿರದಲ್ಲಿ ಇನ್ ಮುಂದೆ ಅಶ್ಲೀಲ ಚಿತ್ರ ಪ್ರದರ್ಶನವಿಲ್ವಾ? ಥ್ಯಾಂಕ್ಸ್. ಏನ್ ಓದಿದ್ಯಾ? 10ನೇ ಕ್ಲಾಸ್. ಅದಕ್ಕೆ ಹಿಂಗ್ ಮಾಸ್ ಹೋಗ್ಬಿಟ್ಟಿದ್ಯಾ? ಕಾಲೇಜ್ಗೆ ಹೋಗಿದ್ರೆ ಕ್ಲಾಸ್ ಆಗ್ಬಿಡ್ತಾ ಇದ್ದ. ಹೋಗ್ತ್ಯಾ? ಕಳಿಸ್ತೀನಿ. ಏಯ್, ನೀನ್ ಯಾಕೆ ಕಾಲೇಜಿಗೆ ಕಳಿಸ್ಬೇಕು ನನ್ನನ್ನ? ಕಾಲೇಜ್ ಹುಡುಗಿಗೆ ಡವ್ ಆಗ್ತೀಯ, ಯಾರು ಬೀಳಿಲ್ಲ. ನಿನಗ್ ಕಾಲೇಜಿಗೆ ಕಳ್ಸಿದ್ರೆ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ತೀಯ, ಋಣಕ್ಕಾದ್ರೂ ಲವ್ ಮಾಡ್ತೀಯ ಅಂತ. ಆಸೆ ನೋಡು, ನೀನ್ ಕಾಲೇಜಿಗೆ ಕಳಿಸ್ತೀಯ ಅಂತ ನಾನ್ ನಿನ್ನ ಲವ್ ಮಾಡ್ಬಿಡ್ಬೇಕಾ? ನಾನ್ ಲವ್ ಮಾಡೋದಿದ್ರೆ 6 ಪ್ಯಾಕ್ ಇರೋ ಹುಡುಗನ್ನೇ ಲವ್ ಮಾಡೋದು. ಯಾವ ಪ್ಯಾಕು? 6 ಪ್ಯಾಕ್. ಶಾರುಖ್ ಖಾನ್ ರೇಂಜ್ ಅಲ್ಲಿ 6 ಪ್ಯಾಕ್ ಬರ್ಸ್ಕೊಳ್ಳೋ ಹುಡುಗನ್ ನೀನ್ ಲವ್ ಮಾಡ್ತೀಯಾ? ನನಗ್ ಬಂದ್ರೆ ನೀನ್ ಲವ್ ಮಾಡ್ತೀಯಾ? ಬರ್ಸ್ಕೊಂಡ್ ನೋಡೋಣ. ಬರ್ಸ್ಕೊಂಡ್ ಬರ್ತೀನಿ ನೋಡು. ಸಾಕಾ 6 ಪ್ಯಾಕು? ಇಲ್ಲ ಇನ್ನೂ ಒಂದ್ 2 ಪ್ಯಾಕ್ ಎಕ್ಸ್ಟ್ರಾ ಬೇಕಾ? 6 ಪ್ಯಾಕ್ ಬೇಕಂತೆ. ಹೇ ರಾಮು, ಊರ್ ಬಿಟ್ಟು ಓಡೋಗ್ತಾ ಇದೆಯೇನೋ? ಇಲ್ಲ, ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದೀನಿ. ಒಂದ್ ಹರಕೆ ತೀರಿಸ್ಬೇಕಿತ್ತು. ಹರಕೆನಾ? ನನಗೂ ಸ್ವಂತಕ್ಕೆ ಆಟೋ ಕೊಡ್ಸೋ ಅಂತ ಡವ್ ಸಿಗ್ಲಿ ಅಂತ ಕೇಳ್ಕೊತೀಯ ತಾನೇ? ಇಲ್ಲ. ಅದೇ ಅನ್ಕೊಂಡೆ, ನಿನ್ಗೆ ಎಲ್ ಬರ್ಬೇಕಂತ ಒಳ್ಳೆ ಬುದ್ಧಿ. ಹೌದು, ಏನ್ ನೀನ್ ಹರಕೆ? ನೀನು ಇಂತ ಇನ್ನು 10 ಆಟೋಗೆ ಓನರ್ ಆಗ್ಬೇಕು ಅಂತ. ನಾನು 10 ಆಟೋಗೆ ಓನರು, ನೀನ್ ಬೇಡ್ಕೋತೀಯ? ನಿನ್ಗೆ ಯಾವಾಗ್ಲೂ ನಾನು ಹೋಗ್ತೀನಿ. ಮತ್ ಮನೆ ದೇವ್ರಿಗೆ ಹೋಗ್ತಾ ಸುಳ್ಳು ಹೇಳ್ಬೇಡ. ಏನ್ ನೀನ್ ಹರಕೆ? ಅದು ಉಮಾಮೈಗೆ ಹುಷಾರಿಲ್ಲ, ಅವಳಿಗೆ ಗುಣ ಆಗ್ಲಿ ಅಂತ ತಾಯಿ ಎಲ್ಲಮ್ಮನಿಗೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ಜೀವನದಲ್ಲಿ ಏನೇ ಕಷ್ಟ ಬಂದರೂ ಆ ಕಷ್ಟನೆಲ್ಲ ನನಗೆ ಕೊಡು, ಸುಖ ಮಾತ್ರ ಅವಳಿಗೆ ಕೊಡು ಅಂತ ಬೇಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಆಹಾ, ಎಷ್ಟೋ ಜನ ಲವರ್ಗಳಿಂದ ಮೆಂಟ್ಲಾಗಿದ್ದಾರೆ, ಲವರ್ಗಳ ಜೊತೆ ಸೆಟ್ಲು ಆಗ್ಬಿಟ್ಟಿದ್ದಾರೆ. ಆದ್ರೆ ನಮ್ ಲವರ್ ಚೆನ್ನಾಗಿರ್ಬೇಕು, ನನಗೇನಾದ್ರೂ ಪರವಾಗಿಲ್ಲ ಅಂತ ಹೇಳೋ ಭಕ್ತನ ಬಗ್ಗೆ ಕೇಳಿದ್ದೆ, ಈಗ ಕಣ್ಣಾರೆ ನೋಡ್ತಾ ಇದ್ದೀನಿ. ಶಬಾಷ್ ರಾಮು, ಬಾ ನಾನು ಬರ್ತೀನಿ. ಏನ್ ಹೇಳ್ತಿದ್ದೀರಾ ಡ್ಯಾಡಿ? ಹೌದಮ್ಮ, ಪ್ರಶಾಂತ್ ನಿನ್ನ ಮದುವೆ ಮಾಡ್ಕೊಳ್ಳೋಕೆ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾನೆ. ನಮಗೇನೋ ಹುಡುಗ ತುಂಬಾ ಇಷ್ಟ ಆಗಿದ್ದಾನಮ್ಮ. ನಿನ್ ಅಭಿಪ್ರಾಯ ಏನು ಅಂತ ಹೇಳ್ಬಿಟ್ರೆ ಬಾಕಿ ವಿಷಯ ಎಲ್ಲ ಅವ್ರ ಹತ್ರ ಮಾತಾಡ್ಬೋದಿತ್ತು. ನಾನಿನ್ನು ಓದ್ತಿದ್ದೀನಿ, ಈಗ್ಲೇ ಮದ್ವಿಗೇನಮ್ಮ ಅವಸರ? ಮದುವೆ ಆದ್ಮೇಲೂ ನೀನು ಓದ್ಬೋದಮ್ಮ. ಹಾಗಂತ ಪ್ರಶಾಂತೆ ಹೇಳಿದಾನೆ. ಅದಕ್ಕಲ್ಲಪ್ಪ, ನಾನು ನೋಡಮ್ಮ, ಆ ಹುಡುಗ ನೀನ್ ಆಸ್ಪತ್ರೆಯಲ್ಲಿದ್ದಾಗ ನಿನ್ನ ಬಗ್ಗೆ ತೋರ್ಸಿದ ಕಾಳಜಿ ನೋಡಿದ್ರೆ ಒಬ್ಬ ಡಾಕ್ಟರ್ಗಿಂತ ಹೆಚ್ಚಾಗಿ ನಿನ್ನ ನೋಡ್ಕೊಂಡಿದ್ದಾನೆ. ನೀನ್ ಅವನ್ನ ಮದ್ವೆ ಆದ್ರೆ ನಿನ್ ಮುಂದಿನ ಜೀವನ ತುಂಬಾ ಚೆನ್ನಾಗಿರುತ್ತೆ. ನೋಡಮ್ಮ, ಇಲ್ಲಿವರೆಗೂ ನಿನ್ನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯಾವತ್ತೂ ನಡ್ಕೊಂಡಿಲ್ಲ. ಇದು ನಿನ್ನ ಭವಿಷ್ಯದ ಪ್ರಶ್ನೆ. ಚೆನ್ನಾಗಿ ಯೋಚನೆ ಮಾಡು, ಆದ್ರೆ ಒಳ್ಳೆ ನಿರ್ಧಾರ ತಗೋ. ನಮ್ದೇನು ಬಲವಂತ ಇಲ್ಲ. ಆದರೂ ತಂದೆಯಾಗಿ ಮಗಳ ಭವಿಷ್ಯದ ದೃಷ್ಟಿಯಿಂದ ನಾನು ಹೇಳೋದಿಷ್ಟೇ, ಪ್ರಶಾಂತ್ಗಿಂತ ಒಳ್ಳೆ ಹುಡುಗ ಸಿಗ್ತಾನೆ ಅಂತ ನನಗೆ ನಂಬಿಕೆ ಇಲ್ಲ. ಚೆನ್ನಾಗಿ ಯೋಚನೆ ಮಾಡು. ಬಾ. ರಾಮು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾ? ರಾಮುನ ಅವನೊಬ್ಬ ನಾಲಾಯಕ್ ಹುಡುಗ, ಕೆಲಸವಿಲ್ಲದೆ ಬೀದಿ ಬೀದಿ ಅಲಿತಿರ್ತಾನೆ. ಇಂಥವ್ನು ಎಲ್ಲಿ ಹೋಗಿದ್ದಾನೆ ಅಂತ ಯಾರಿಗಮ್ಮ ಗೊತ್ತು? ಅಂತೂ ಒಂದು ಮಾತ್ರ ಗೊತ್ತು, ನಾನ್ ಬಾಗ್ಲ ಹಾಕೊಂಡ್ ಮನೆ ಸೇರ್ಕೊಂಡ್ ಮೇಲೆ ಬಂದು ಮನೆ ಸೇರ್ಕೊಂಡ್ಬಿಡ್ತಾನೆ. 4 ತಿಂಗಳಿಂದ ಬಾಡಿಗೆ ಕೊಡಬೇಕಾಗತ್ತೆ ಅಂತ ಹೀಗೆ ಕದ್ದು ಮುಚ್ಚಿ ಓಡಾಡ್ಕೊಂಡಿದ್ದಾನೆ. ಇಂಥವ್ನ ನಂಬಿಕೊಂಡು ಲವ್ ಲವ್ ಅಂತ ಕೂತಿದ್ದೀಯಲ್ಲ ಅಮ್ಮ, ಇವನ್ನೇನಾದ್ರೂ ನೀನ್ ನಂಬಿಕೊಂಡ್ರೆ ನಿನ್ನ ನಡು ಬೀದಿಲಿ ಬಿಟ್ಟು ಓಡಾಡ್ತಿರ್ತಾನೆ ಅಲ್ವೇ? ಯಾರಾದ್ರೂ ಕಾಲೇಜಲ್ಲಿ ಓದೋ ಹುಡುಗಿ ಈ ಟೀಮಾರ ಹುಡುಗನ ಲವ್ ಮಾಡ್ತಾಳ? ಇಂಥ ಮದುವೆಗಳು ನಡಿಲೇಬಾರ್ದು. ತಂದೆ ತಾಯಿ ಬಂಧು ಬಳಗ ಯಾರು ಇಲ್ದೇನೆ ಅನಾಥರ ತರ ಮದುವೆ ಮಾಡ್ಕೊಳ್ಳೋದು ಬೇಕಾ ನಿಮ್ಗೆ?
ಎಲ್ರನ್ನೂ ಎದುರಾಕೊಂಡು ಎಷ್ಟು ದಿನ ಅಂತ ಜೀವನ ಮಾಡ್ತೀರಾ? ಇಂಥ ಮದುವೆಗಳು ಫೇಲ್ಯೂರ್ ಆಗೋದಕ್ಕೆ ಕಾರಣ ಏನ್ ಗೊತ್ತಾ? ಮುಂದೆ ನಿಮ್ಮ ಲೈಫಲ್ಲಿ ಬರುವಂತಹ ಸಮಸ್ಯೆಗಳನ್ನ ಎದುರಿಸಕ್ಕಾಗದೆ ಜೀವನನ ಹಾಳು ಮಾಡ್ಕೋತೀರಾ. ನೀನು ಎಜುಕೇಟೆಡ್ ಹುಡುಗಿ, ನಿನ್ನ ಫ್ಯೂಚರ್ನ ಥಿಂಕ್ ಮಾಡೋಷ್ಟು ಕೆಪಾಸಿಟಿ ನಿನಗಿದೆಯಮ್ಮ. ಈ ಚೀಟಿಲಿರೋ ಸಾಮಾನೆಲ್ಲ ಕೊಡಿ. ಹಳೆ ಬಾಕಿ ಎಲ್ಲಯ್ಯ? ಹಳೆ ಬಾಕಿ ಎಲ್ಲ ಸೇರಿಸಿ 1ನೇ ತಾರೀಕು ಕೊಟ್ಬಿಡ್ತೀನಣ್ಣ. ಹೌದು, ದೊಡ್ಡ ಕಲೆಕ್ಟರ್ ಕೆಲಸ ಮಾಡ್ತಿದ್ಯಾ ನೀನು. 1ನೇ ತಾರೀಕು ಬಂದ ತಕ್ಷಣ ಸಂಬಳ ಹಿಡ್ಕೊಂಬಂದು ಕೊಟ್ಬಿಡ್ತೀಯ. ಬಂದ್ಬಿಟ್ಟ ದೊಡ್ಡದಾಗಿ ಲಿಸ್ಟ್ ಹಿಡ್ಕೊಂಡು ಹೋಗ. ಸಾಲ ತೀರ್ಸ ಹೋಗ್ತಾ ಇಲ್ದೇ ಇದ್ರು ಸಂಸಾರ ಬೇರೆ ಕೇಳಿ ಇವನಿಗೆ. ಇಂಜೆಕ್ಷನ್ ಇದ್ರಲ್ಲಿರೋ ಮೆಡಿಸನ್ ಎಲ್ಲ ತಗೊಂಬ ಬೇಗ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಮಾತ್ರ ಎಲ್ಲ ಫ್ರೀ ಅಲ್ವಾ? ಹೌದು ಫ್ರೀನೇ, ಆದ್ರೆ ಇದು ಸ್ಟಾಕ್ ಇಲ್ಲ, ಅದಕ್ಕೆ ಹೇಳ್ತಾ ಇರೋದು ಬೇಗ ತಂದ್ಕೊಡು ಅಂತ. ಎಷ್ಟಾಗುತ್ತೆ ಇದಕ್ಕೆ? 500 ರೂಪಾಯಿ ಆಗುತ್ತೆ. 500 ರೂಪಾಯಿನ? ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ. 500 ರೂಪಾಯಿ ಇಟ್ಕೊಳ್ಳೋ ಯೋಗ್ಯತೆ ಇಲ್ಲ ನಿನ್ಗ್ಯಾಕಯ್ಯ? ಹೆಂಡತಿ ಮಕ್ಳೆಲ್ಲ ಮಕ್ಕಳು ಹೆತ್ತು ಸಾಕಾಗದೆ ಬೀದಿಗೆ ಬಿಟ್ಬಿಡ್ತೀರಾ. ಮುಂದೆ ಅವರು ರೌಡಿಗಳೋ ಕೊಲೆಗಡಕರೋ ಆಗ್ಬಿಡ್ತಾರೆ. ಅಪ್ಪ, ಏನಮ್ಮ? ನಿಮ್ಮಿಷ್ಟನೇ ನನ್ನಿಷ್ಟ. ಸ್ವಸ್ತಿ ಶ್ರೀ ವಿಜಯಾಭಿದಯ ಶಾಲಿವಾಹನಶಕೆ ಸರ್ವಜೀತನಾಮ ಸಂವತ್ಸರೆ ದಕ್ಷಿಣಾಯಿನೆ ಅನುರಾಧ ನಕ್ಷತ್ರ ಕಾರ್ತಿಕ ಮಾಸೆ ಶುಕ್ಲಪಕ್ಷ ದಶಮಿ ಸೋಮವಾರ ವಿವಾಹ ಮುಹೂರ್ತ ನಿಶ್ಚಿತಾರ್ಥ. ಚಿರಂಜೀವಿ ರಾಜಮಹಾರಾಜ ಪ್ರಶಾಂತ್ ಎಂಬ ವರನಿಗೆ ಯಜಮಾನಸ್ಯ ಶ್ರೀಮಾನ್ ಚಿಕ್ಕಪೇಟೆ ವಾಸಿ ಶ್ರೀರಾಮಚಂದ್ರ ಮತ್ತು ಅವರ ಧರ್ಮಪತ್ನಿ ತಾಯಿ ಎಲ್ಲ ಮುಂಗೆ ಉದೋ. ಇನ್ನೇನಪ್ಪ ರಾಮು, ನೀನು ಉಮ್ಮಗೋಸ್ಕರ ಪ್ರಾರ್ಥನೆ ಮಾಡ್ದೆ. ಖುಷಿಯಾಗಿದ್ಯಾ? ಶುರು ಹಚ್ಕೋ. ಯಾಕೆ ಶಾಕ್ ರಿಯಾಕ್ಷನ್? ಡ್ಯುಯೆಟ್ ಶುರು ಹಚ್ಕೋ ಅಂದೆ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ನಾನೇನೆ ನಿನ್ನವನೆಂದು. ಈ ಒಲವೇ ವಿಸ್ಮಯ, ಈ ಬದುಕೆ ಪ್ರೇಮಾಲಯ. ನೀವೇನಾದ್ರೂ ಕವಿತೆ ಬರೀತೀರಾ? ಅಯ್ಯೋ, ಕಾಶ್ಮೀರ್ಗೂ ಕನ್ಯಾಕುಮಾರಿಗೆ ಇರೋಷ್ಟು ಗ್ಯಾಪು. ಮತ್ತೆ ಈ ಕವಿತೆ? ಇದು ಪ್ರೀತಿಯ ಮನದಾಳದ ಮಾತು. ಪ್ರೀತಿ ಹೆಚ್ಚಾಗಿ ಹಾರಾಡ್ತಾ ಇದೆ ಕೋಳಿ ಬಾತು. ಕೋಳಿ ಬಾತ? ಜಯಂತ್ ಕಾಯ್ಕಿಣಿ ಅವ್ರ ತರ ರೈಮಿಂಗ್ ಅಲ್ಲಿ ಯೂಸ್ ಮಾಡಿದೆ. ಮತ್ತೆ ಇದೆಲ್ಲ ನನ್ಗೆ ಯಾವ ಹುಡ್ಗಿನೂ ಲವ್ವೇ ಮಾಡಿರ್ಲಿಲ್ಲ. ಆ ಎಲ್ಲಮ್ಮನ ಆಶೀರ್ವಾದದಿಂದ ನಿಮ್ಮಂತ ಚಿಕ್ಕ ವಯಸ್ಸಿನ ಹುಡುಗಿ ನಂಗೆ ಲವ್ ಮಾಡೋಂತ ಚಾನ್ಸ್ ಸಿಕ್ಬಿಡ್ತು. ಅದಕ್ಕೆ ನಿಮ್ಮೇಲೆ ಬಿಸಿಲು ಬೀಳ್ಬಾರ್ದು ಅಂತ ಈ ಛತ್ರಿ, ಮಳೆ ಬೀಳ್ಬಾರ್ದು ಅಂತ ಈ ರೈನ್ ಕೋಟ್, ನಿಮ್ಗೆ ಚಳಿ ಆಗ್ಬಾರ್ದು ಅಂತ ಈ ಸ್ವೆಟ್ರು. ಅಷ್ಟೇ ಯಾಕೆ ಕೇಳಿ ಬರ್ತಾ ಇಲ್ಲ. ನಿಮ್ ಒಂದ್ ಸೊಳ್ಳಿನ ಕಚ್ಬಾರ್ದು ಅಂತ ಈ ಬ್ಯಾಟ್. ಅಷ್ಟೇ ಯಾಕೆ ಮಿಂಚ್ಕಿಂಚ್ ಹೊಡೆದು ನೀವು ಕರ್ಕಲಾಗ್ಬಾರ್ದು ಅಂತ ಈ ತಾಮ್ರದ ತಂತಿ. ಅಷ್ಟೇ ಅಲ್ಲ, ನಿಮ್ಮನ್ನ ಮುಟ್ಟಬೇಕು ಅನ್ಸಿದ್ರೆ ಡೆಟಾಲ್ ಸೋಪಲ್ಲಿ ಕೈ ತೊಳ್ಕೊಂಡು ನಿಮ್ಮನ್ನ ಮುಟ್ತೀನಿ ಇವ್ರೆ. ನೀವು ನನ್ನ ಪಾಲಿಗೆ
ಪಾಲಿನ ಪ್ರೇಮ ದೇವತೆ ಆಕ್ಸಿಡೆಂಟ್. ನಾನೇ ನಮ್ಮ ಹುಡುಗಿ ಸೋಪಾ ಕೈ ತೊಳ್ಕೊಂಡು ಮುಟ್ಬೇಕು ಅಂತ ಹೇಳ್ತಿದ್ದೆ, ನೀ ಸುಲಭವಾಗಿ ಮುಟ್ಬಿಟ್ಟ. ಅಲ್ಲ ರೀ, ಅದಕ್ಕೆ ಏನಾಗೋಯ್ತು? ಮಿಸ್ ಆಯ್ತು. ಸಾರಿ ಮೇಡಮ್, ಬೇಜಾರ್ ಮಾಡ್ಕೊಬೇಡಿ. ಸಾರಿ ಮೇಡಮ್. ಸಾರಿ ಮೇಡಮ್. ಸಾರಿ. ಬನ್ನಿ ಬನ್ನಿ. ಯಾರೋ ಯಾರೋ ಗೀಚಿ ಹೋದ, ಈ ಆಳು ಹಣೆಯ ಬರಹ, ದಿಕ್ಕು ದಾರಿ ತೋಚದೆ ಕಾಲ ಕಳೆಯೋ ವಿರಹ. ಬನ್ನಿ. ಇಲ್ಲ ಚಿನ್ನ, ನೀನ್ ಬೇಜಾರ್ ಮಾಡ್ಕೋಬೇಡ, ನಿನ್ ಮೇಲೆ ಒಂಚೂರು ಧೂಳ್ ಕೂಡ ಬಿಡಲ್ಲ. ಸಾರಿ ಸರ್. ನನ್ನ ಮಗನೇ, ನಮ್ ಹುಡ್ಗಿಗ್ ಬೇಕು ಬೇಕು ಅಂತ ಡ್ಯಾಶ್ ಹೊಡಿಸ. ಏನ್ ಮಾಡ್ತೀನಿ ನೋಡಿ ಈಗ. ಏ ಯಾರಪ್ಪ ಅದು? ಅಣ್ಣ ನಾನಣ್ಣ ರಾಮು. ಏನಪ್ಪ ಕಾಲೇಜ್ ಅಲ್ವಾ ಅಣ್ಣ? ಎಲ್ಲಪ್ಪ ಎಕ್ಸಾಮ್ ಎಲ್ಲ ಮುಗ್ದೋಯ್ತು, ರಜಾ ಕೊಟ್ಟಿದ್ದಾರೆ, ಕಾಲೇಜಲ್ಲಿ ಯಾರು ಇಲ್ಲ. ಮತ್ತೆ ನೀವಿದ್ದೀರಾ? ನಿಮ್ಮಂತವ್ರು ಯಾರನ್ನ ಬಂದ್ರೆ ಹೇಳಕ್ಕೊಬ್ರು ಬೇಕಲ್ಲ. ಮತ್ತೆ ಯಾವಾಗಣ್ಣ ಕಾಲೇಜು? ನಾಡಿದ್ದು ಸೋಮವಾರದಿಂದ ಶುರು ಆಗುತ್ತಪ್ಪ. ಸೋಮವಾರನ? ಹಾ ಸರಿ ಅಣ್ಣ, ಬರ್ತೀನಿ. ಆಯ್ತು, ಹೋಗ್ಬಾಪ್ಪ. ಅಜ್ಜಿ ಹಾಲು. ಗೊತ್ತಿದ್ಯೇನೋ ನಿನಗೆ? ಅಲ್ಲ ಕಣೋ, ಬೆಳಗ್ಗೆ 5 ಗಂಟೆಗೆ ತರೋ ಹಾಲ್ನ 10 ಗಂಟೆಗೆ ತರ್ತಿದ್ಯಲ್ಲ, ಯಾಕೆ? ಸಾಯಂಕಾಲ ಒಂದೇ ಸಲ ತರ ತಾನೆ? ಹೌದು, ದಿನಾ ಹಾಲ್ ತರ್ತಿದ್ ಹುಡುಗನೇ ಬೇರೆ. ಏಯ್, ಇವತ್ ನೀನು ಬಂದಿದ್ಯಲ್ಲ, ಅವನೇನಾದ್ನೋ? ಅದು ಪಕ್ಕದ ಮನೇಲಿ ಅಜ್ಜಿ ಸತ್ತೋಗಿದ್ದಾರೆ, ಅವ್ನು ಅವ್ರಿಗೆ ಹಾಲು ಹಾಕಕ್ ಹೋದ, ನಾನ್ ನಿಮ್ಗೆ ಹಾಲು ಹಾಕಕ್ ಬಂದೆ. ಏನಂದೆ? ಹಾಲು ತಗೊಳ್ಳಿ. ಸರಿ ಕೊಡಿಲಿ. ಎಲ್ಲಪ್ಪ ಇವಳು ಕಾಣ್ತಾನೆ ಇಲ್ಲ. ಏಯ್, ಮನೇಲಿ ಮುದ್ಕಿ ಒಬ್ಳೆ ಇದ್ದಾಳೆ, ಮನೇಲಿರೋದನ್ನೆಲ್ಲ ಬಾಚ್ಕೊಂಡು ಹೋಗೋಣ ಅಂತ ತಿಳ್ಕೊಂಡಿದ್ಯಾ? ಎಲ್ ನೋಡೋ ಕೈಯಲ್ಲಿ ಏನಿದೆ? ಇದು ಒಬ್ಬೊಬ್ಬನ ವನಕೆ ಇದ್ದಂಗೆ. ಇದ್ರಲ್ಲಿ ಒಂದು ಬಿಟ್ಟ ಅಂದ್ರೆ ಮೈ ಮೇಲಿರೋ ಭೂತ ಎಲ್ಲ ಬಿಟ್ಟೋಗ್ಬೇಕು. ಬೆಳಿಗ್ಗೆ ಎದ್ದು ಯಾರ ಮುಖ ನೋಡಿದ್ನಪ್ಪ? ಅಯ್ಯೋ ಸರ್, ಏನ್ ಸರ್ ಇಷ್ಟೊಂದು ರಕ್ತ ಬರ್ತಾ ಇದೆ? ಬನ್ನಿ ಸರ್, ಮನೆ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಮನೆಗೆ ಎಂಟಿ ಬಾರ್ತಿದ್ದಕ್ಕೇನಪ್ಪ ಇತ್ತಿಗೆ ಬಂದಿರೋದು? ಪಕ್ಕದಲ್ಲೇ ದೀಪಾ ನರ್ಸಿಂಗ್ ಹೋಮ್ ಇದೆ, ಅಲ್ಗಾರು ಹೋಗೋಣ. ಅಯ್ಯೋ, ಆ ನರ್ಸಿಂಗ್ ಹೋಮ್ ನರ್ಸ್ ಜೊತೆ ಸಹವಾಸ ಮಾಡಿದಕ್ಕೇನಪ್ಪ ಈಗ ಏನಾಯ್ತು? ಓ ರಾಮದೇವ್ರು, ನಿಮ್ ಲವ್ವರ್ ಉಮಾದೇವ್ರು ಸಿಕ್ಕಿದ್ರಾ? ದೇವಿ ದರ್ಶನ ಆಯ್ತಾ? ಭಕ್ತ ಖುಷಿ ಆದ್ನ? ನೀನ್ ಬೇರೆ, ಅವಳ ಮನೇಲಿ ಇಲ್ಲ ಕಣೋ, ಅವಳ ಮನೆಯಲ್ಲೂ ಯಾರು ಇಲ್ಲ. ನನಗನ್ಸುತ್ತೆ ಅವಳು ಊರಿಗೆ ಏನಾದ್ರು ಹೋಗಿರ್ಬೇಕು. ನಿನ್ನ ಕತೆ ಕೇಳ್ತಿದ್ರೆ ಏನೋ ಭಯಂಕರ ಸಸ್ಪೆನ್ಸ್ ಇರೋ ಆಗಿದೆಯಲ್ಲ. ಅವಳ ಮನೆ ಕೆಲಸದವಳು ಎಷ್ಟು ಟಾರ್ಚರ್ ಕೊಟ್ಲು ಅಂದ್ರೆ. ನಿನಗ್ ಟಾರ್ಚರ್ ಕೊಟ್ಲಾ? ಮತ್ತೆ ಅವಳ ಮನೆ ಕೆಲಸದವಳ ತರ ಇದ್ದಾಳೆ, ಮನೆ ಓನರ್ ತರ ಇದ್ದಾಳೆ. ಅವಳು ಉಡೋ ರೇಷ್ಮೆ ಸೀರೆಗಳು ನೋಡ್ಬೇಕು, ಉಮಾತ್ರ ಇದೆಯೋ ಇಲ್ವೋ? ಅವಳ ಹತ್ರ ಇರೋಷ್ಟು ದುಡ್ಡು ಉಮಾತ್ರನೂ ಇರಲ್ಲ. ಅವಳು ಹಾಕೋ ಒಡವೆಗಳು ಅದೆಷ್ಟು ಸಾವಿರಕ್ಕೆ ಬಾಳತ್ತ ಏನೋ. ಪಾಪ ನಮ್ಮ ಉಮಾನು ಹಾಕಿರಲ್ಲ ಅಷ್ಟೊಂದು ಒಡವೆಗಳು. ಅಯ್ಯೋ, ಅವಳು ಸ್ಟೈಲು ಗತ್ತು ನೋಡ್ಬೇಕಿತ್ತು ನೀನು. ಸೆಟ್ಲ್ ಆಗ್ಬಿಡ್ಬೋದು. ಒಳ್ಳೆ ದುರಾಂಕಾರ ಅವಳಿಗೆ. ರಾಮು, ಆ ಮನೆ ಕೆಲ್ಸದವಳು ಅಷ್ಟೊಂದು ಸೌಕಾರ. ಮತ್ತೆ ರಾಮು, ನನ್ಗೂ ಅವಳನ್ನೊಂದ್ಸಲ ಮೀಟ್ ಮಾಡಿಸ್ತೀಯಾ? ಅವಳಿಗೂ ನಿನಗೂ ಸೆಟ್ ಆಗಲ್ಲ ಕಣ. ಪ್ಲೀಸ್ ಕಣ ರಾಮು, ನೀನ್ ಅವಳ ಬಗ್ಗೆ ಹೇಳ್ತಿದ್ರೆ ನನ್ಗೂ ಅವಳಿಗೂ ಯಾವ್ದೋ ಜನ್ಮದ ಸಂಬಂಧ ಇದೆ ಅನ್ಸ್ತಾ ಇದೆ. ಅವಳಿಲ್ಲ ಅಂತಂದ್ರೆ ನನ್ ಬದುಕು ಶೂನ್ಯ ಆಗ್ಬಿಡುತ್ತೆ. ದಯವಿಟ್ಟು ಕಣ ರಾಮು, ನೋಡು, ನಾನ್ ನಿನ್ಗೆ ಹೆಲ್ಪ್ ಮಾಡಿ. ಪ್ಲೀಸ್ ರಾಮು, ನನ್ಗೂ ವಯಸ್ಸಾಗಿರೋ ಅಣ್ಣನ್ ಮುದುಕಿ ಕಣ. ಸ್ವಲ್ಪ ಆತರ ಬಿದ್ಬಿಟ್ಟೆ ಅಲ್ಲ? ಏನೇ ನಿನ್ ಮದ್ವೆ ಈ ಶ್ರಾವಣದಲ್ಲಿ ಫಿಕ್ಸ್ ಆಗಿದೆಯಂತೆ? ಹೈಯರ್ ಸ್ಟಡೀಸ್ಗೆ ಫಾರಿನ್ ಹೋಗ್ತಿದ್ದಾರೆ ಕಣೆ, ಅದಕ್ಕೆ. ಹೌದು, ಕಲ್ಯಾಣ ಮಂಟಪ ಫಿಕ್ಸ್ ಆಯ್ತಾನೆ. ಪ್ರಶಾಂತ್ ಚಾಯ್ಸ್ಗೆ ಬಿಟ್ಟಿದೀವಿ ಕಣೆ. ಹೇ ಬಂದ್ಲು. ರಾಜ್ಯದಲ್ಲಿ ನಿಮ್ ಹುಡುಗಿ ಒಂದ್ 2 kg ದಪ್ಪ ಹಾಕಿರಂಗಿದ್ದಾಳೆ. ನೀನ್ ಫೀಲಿಂಗ್ ಅಲ್ಲಿ ಸಣ್ಣ ಆಗ್ಬಿಟ್ಟೆ. ಏನು ನಿಮ್ ಹುಡುಗಿ ನೋಡಿದ್ರು ಮಾತಾಡಿಸ್ದಂಗ ಹೋಗ್ತಾ ಇದ್ದಾಳೆ? ಅವಳಿಗೆ ಹೇಳ್ದೆ ನಾನು ಊರಿಗೆ ಹೋಗಿದ್ನಲ್ಲ, ಅದಕ್ಕೆ ಬೇಜಾರಾಗಿದ್ದಾಳೆ. ನಿಮ್ ಹುಡುಗಿ ನಿನ್ನ ನೋಡಿದ್ರು ಮಾತಾಡಿಸ್ದಂಗ ಹೋಗ್ತಾ ಇರೋದ್ ನೋಡಿದ್ರೆ
ಮೋಸ್ಟ್ಲಿ ನಿಮ್ಮಿಬ್ರು ಲವ್ ಮ್ಯಾಟ್ರ್ ಅವ್ರ ಅಪ್ಪ ಅಮ್ಮಂಗ್ ಗೊತ್ತಾಗಿ ಬೈದು ಬೆಲ್ಟ್ ತಗೊಂಡು ಹೊಡೆದಿರ್ಬೇಕು. ಏನೋ ನೀನು ನಿನ್ ಬಾಯಲ್ಲಿ ಒಳ್ಳೆ ಮಾತಾ ಬರಲ್ವಾ? ಬೇಕಾದ್ರೆ ನೋಡು, ಸಾಯಂಕಾಲ ಕಾಲೇಜ್ ಮುಗಿದ್ಮೇಲೆ ಅವಳಾಗೆ ಬಂದು ಮಾತಾಡ್ತಾಳೆ. ಸಾಯಂಕಾಲದವ್ರಿಗೆ ಹಂಗಾರೆ ಇಲ್ಲೇ ನಿಂತಿರ್ತೀಯ? ಮತ್ತೇನೇನ್ ಕೆಲಸ ಇದೆ? ನಾನು ಹೋಗಿ ಬೋಣಿ ಮಾಡ್ಕೊಂಡ್ ಬರ್ತೀನಿ, ನೀನು ಸುಮ್ನೆ ನಿಂತ್ಕೋಬೇಡ, ಟೀ ಮಾಡ್ತಾ ಇರು. ಸರಿ ಹೋಗಪ್ಪ. ಕ್ಲಾಸ್ಗೆ ಹೋಗಿಲ್ವಾ? ಕ್ಲಾಸ್ ಇಲ್ಲ. ಏನ್ ನಿಮ್ ಹೆಸರು? ಭಾಗ್ಯ. ಏನ್ ಓದ್ತಾ ಇದ್ದೀರಾ? ಬಿಕಾಮ್. ಬಿಕಾಮ್ ಭಾಗ್ಯ, 3ನೇ ಕ್ಲಾಸ್ ಬಂಜ ಬಿಕಾಮ್ ಭಾಗ್ಯ. ಆ ಪಿಕ್ಚರ್ ಯಾಕೆ ಮಾಡಿದೀರಾ? ಶಟ್ ಅಪ್. ನಾನ್ಸೆನ್ಸ್. ಭಾಗ್ಯ ಏನೇನೋ ಮಾತಾಡ್ತಾನೆ. ಬಿಕಾಮ್ ಕಲಿತ ಹುಡುಗಿ ಕುದುರಿ ಮ್ಯಾಗೆ ಬೈಕೊಂಡು ಹೋಗ್ತಿತ್ತ. ಏನ್ 1ನೇ ಕ್ಲಾಸ್ ರಾಮು? BS ಉಮಾ ಇನ್ನ ಬಂದಿಲ್ವಾ? ಈಗ ಬೆಲ್ ಹೊಡಿತ ನೋಡು. ಹೇ, ನಿಮ್ ಉಮ್ಮ ಬಂದ್ಲು. ಕಣ್ಣಲ್ಲಿ ಪ್ರೀತಿನೇ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಬೆಲ್ಟ್ ಅಲ್ಲೆಲ್ಲ ಬರೆನೆ ಹಾಕಿರ್ಬೇಕು ಅನ್ಸುತ್ತೆ. ನನಗೆ ಗೊತ್ತು ಕಣೋ, ಅವ್ರ ಅಪ್ಪ ನೀನ್ ನೋಡ್ಬಾರ್ದು ಅಂತ ಬರೆ ಹಾಕಿರ್ತಾನೆ. ಇಲ್ಲ ಕಣೋ ಪಾಪ, ಅವಳಿಗೇನೋ ಪ್ರಾಬ್ಲಮ್ ಆಗಿರ್ಬೇಕು, ಯಾರಿಗ್ ಗೊತ್ತು. ಅಯ್ಯ ನನ್ನ ಮಗ, ನೀನ್ ಅಯ್ಯೋ ಪಾಪ ಅಂದೆ ಹಾಳಾಗೋಗ್ಬಿಟ್ಟಿದ್ಯಾ. ರಾಮು, ಒಂದ್ ಟೀ ಕೊಡಪ್ಪ. ಗೊತ್ತಿಲ್ಲ, ಟೀ ಇಲ್ಲ. ಯಾರ ಹತ್ರ ಮಾತಾಡ್ತಾ ಇದೆಯಾ ಗೊತ್ತು ತಾನೆ? ಗೇಟ್ ಕೀಪರ್ ಹತ್ರ ಗೊತ್ತೋಗಿ. ಕಾಲೇಜ್ ಒಳಗೆ ಬಿಡೋದೇ ತಪ್ಪು ಅಂತ ಗೇಟ್ ಒಳಗಡೆ ಬಿಟ್ಟಿದ್ದೀನಿ. ನನ್ನ ಮೇಲೆ ಅವಾಜ್ ಆಗ್ತೇನೆ. ಬೇಡ, ಗೊತ್ತಿಲ್ದೇನೆ ಹೇಳ್ಬಿಟ್ಟಣ. ನಿಮಗ್ ಟೀ ಬೇಕು ತಾನೆ? ಕೊಡು. ರಾಮು, ನಿನ್ ಮುಖ ನೋಡ್ಕೊಂಡ್ ಬಿಡ್ತಾ ಇದೀನಿ. ಇಲ್ಲ ನೀನು ನನ್ನ ಮಗನಿಗೆ. ಹೋಗ್ಲಿ ಬಿಡಿ ಅಣ್ಣ, ನೀವು ಟೀ ತಗೊಳ್ಳಿ ಅಣ್ಣ. ಅದು ತಗಪ್ಪ. ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಇದರಲ್ಲಿ ನಮ್ಮಿಬ್ಬರ ಹೆಸರನ್ನ ಬರ್ತಿದ್ದೀರಾ. ಇದು ಖರ್ಚು ಮಾಡೋಕ್ಕಲ್ಲ. ನಮಗೆ ಸಹಾಯ ಸ್ಥಿತಿ ಬಂದ್ರೂ ಇದನ್ನ ನೀವು ಕಳ್ಕೋಬಾರ್ದು. ಉಮಾ! ನನಗ್ ಮದ್ವೆ ಫಿಕ್ಸ್ ಆಗಿದೆ. ಸತ್ಯನೇ ಹೇಳ್ತಿದ್ದೀನಿ, ನನಗೆ ಮದ್ವೆ ಫಿಕ್ಸ್ ಆಗಿದೆ. ನಾನು ನಿನ್ನಲ್ಲಿ ಪ್ರಾಣನೇ ಇಟ್ಕೊಂಡಿದ್ದೀನಿ ಉಮಾ. ಹಿಂಗ್ ಹೇಳ್ತಾ ಇದೆಯಲ್ಲ ನೀನು. ನಾನು ನಿನ್ ಲವ್ ಮಾಡ್ತಿದ್ದೀನಿ. ಮತ್ತೆ ಯಾಕೆ ಹಿಂಗ್ ಮಾಡ್ತಾ ಇದೀಯಾ? ಬೇರೆ ದಾರಿನೇ ಇಲ್ಲ ರಾಮು, ನನ್ನನ್ ಮರ್ತ್ಬಿಡು. ಅದೇ ನನಗೂ ಒಳ್ಳೇದು, ನಿನಗೂ ಒಳ್ಳೇದು. ನಿನಗ್ ಒಳ್ಳೇದು ಅಂತ ಹೇಳು. ರಾಮುನ ಸ್ವಲ್ಪ ದಿವಸ ನಿನ್ನಿಂದ ದೂರ ಇರು ಅಂತ ಹೇಳ್ಬಿಟ್ಟು ಈಗ ಬಂದು ನನಗೆ ಮದ್ವೆ ಫಿಕ್ಸ್ ಆಗಿದೆ ಮರ್ತ್ಬಿಡು ಅಂದ್ರೆ ಏನರ್ಥ? ಸುಮ್ಮನೆ ನನ್ನ ಮಾತಾಡ್ತಾ ನಿಂತಾನೆ. ಏನುಮ್ಮ, ನಿಮ್ ಮನೇಲಿ ಮದ್ವೆ ವಿಷಯ ಮಾತಾಡಿದಾಗ ನಾನ್ ರಾಮನೇ ಮದ್ವೆ ಆಗ್ತೀನಿ ಅಂತ ಹೇಳ್ಬೋದಾಗಿತ್ತಲ್ಲ. ಏನಂತ ಹೇಳೋದು? ನಾನು ಬೀದಿ ಬೀದಿಲಿ ಟೀ ಮಾರೋನ್ನ ಲವ್ ಮಾಡ್ತಿದ್ದೀನಿ ಅಂತ ಹೇಳ್ಬೇಕಿತ್ತಾ? ಅದೆಲ್ಲ ಗೊತ್ತಿದ್ದು ತಾನೇ ಉಮಾ, ನೀನನ್ನ ಲವ್ ಮಾಡಿದ್ದು. ಹೌದು, ಈಗ್ಲೂ ಇಲ್ಲ ಅಂತ ಏನ್ ಹೇಳ್ತಿಲ್ವೇ? ಮತ್ತೆ ಯಾಕುಮ್ಮ ನನ್ ಲವ್ ಮಾಡಿ ಬೇರೆ ಯಾರನ್ನೋ ಮದ್ವೆ ಆಗಕ್ಕೆ ಒಪ್ಕೊಂಡಿದ್ಯಾ? ಮನಸ್ಸಿಗೆ ಹಿಡಿಸಿದ್ರೆ ಸಾಕು, ಯಾರನ್ನ ಬೇಕಾದ್ರೂ ಲವ್ ಮಾಡ್ಬೋದು. ಆದ್ರೆ ಮದ್ವೆ ಅನ್ನೋದು ತುಂಬಾ ಜನಗಳಿಗೆ ಇಷ್ಟ ಆಗ್ಬೇಕು. ಎಲ್ರು ಇಷ್ಟಪಡೋ ಜಾಗದಲ್ಲಿ ನೀನಿಲ್ಲ. ಏನುಮ್ಮ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ? ಇದೆಲ್ಲ ಪ್ರೀತಿಸೋಕು ಮುಂಚೆ ಯಾಕೆ ಯೋಚಿಸ್ಲಿಲ್ಲ? ಅದಕ್ಕೆ ಮದ್ವೆಗ್ ಮುಂಚೆ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿರೋದು. ಹಿಂಗ್ ದಿಢೀರ್ ಅಂತ ಬಂದ್ ಹೇಳ್ತಾ ಇದೀರಲ್ಲ, ನಮ್ ರಾಮುಗ್ ಏನ್ರಿ ಕಮ್ಮಿ? ಎಲ್ಲಾದ್ರಲ್ಲೂ ಕಮ್ಮಿನೇ. ಉಮಾಂಗ್ ನೋಡಿರೋ ಗಂಡ್ಗೆ 6 ಲ್ಯಾಂಗ್ವೇಜ್ ಗೊತ್ತು, ನಿಮ್ಗೆ 6 ಗಲ್ಲಿ ಬಿಟ್ಟು ಬೇರೇನ್ ಗೊತ್ತು? ಊರ್ ಸುತ್ತ ನಿನಗೆ ಗಲ್ಲಿಗಳ ಬಗ್ಗೆ ಗೊತ್ತಿರೋದು. ಅವನ್ನ ಮಾತಾಡ್ಬೇಡ ಅಂತ ಹೇಳು. ಯಾಕೆ ಮಾತಾಡ್ಬಾರ್ದು? ನೀನೇ ಯೋಚನೆ ಮಾಡ್ ರಾಮು. ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನನ್ನನ್ನು ಓದಿಸಿದ್ದಾರೆ. ಅವ್ರನ್ನ ಬಿಟ್ಟು ನಾನ್ ನಿನ್ ಜೊತೆ ಬಂದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗತ್ತೆ ಗೊತ್ತಾ? ಹಂಗೆ ನಾನ್ ಬಂದ್ರು ಮುಂದೆ ನಾನ್ ಸುಖವಾಗಿ ಬಾಳ್ತೀನಿ ಅಂತ ನೆನೆಸ್ಕೊಳ್ಳೋದು ನನಗೂ ಕಷ್ಟ, ನನ್ನನ್ ಸುಖವಾಗಿ ಬಾಳಿಸ್ತೀನಿ ಅಂತ ನೆನೆಸ್ಕೊಳ್ಳೋದು ನಿನಗೂ ಕಷ್ಟ. ಅದನ್ನ ಮುಂಚೆನೇ ಯೋಚನೆ ಮಾಡಕ್ಕೆ ಏನಾಗಿತ್ತು? ಇಷ್ಟು ದೊಡ್ಡ ದೊಡ್ಡ ಕಷ್ಟಗಳ ಮಧ್ಯೆ ನಾನ್ ಕಷ್ಟ ಪಡೋದಕ್ಕಿನ್ನ ಅವರವರ ಲೆವೆಲ್ಗೆ ಸೆಟ್ ಆಗೋ ರೀತಿಲಿ ಜೀವನನ ಅಳವಡಿಸ್ಕೊಳ್ಳೋದು ಒಳ್ಳೇದು. ಇಲ್ಲ ಉಮಾ, ನಿನ್ಗೋಸ್ಕರ ನನ್ ಮನ್ಸಲ್ಲಿ ದೇವಸ್ಥಾನನೇ ಕಟ್ಕೊಂಡಿದ್ದೀನಿ. ಸುಮ್ನೆ ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ. ಒಂದು ಮನೆ ಕಟ್ಸಿದೀನಿ ಅಂತ ಹೇಳು, ಅದು ಜೀವನಕ್ಕೆ ಬೇಕಾಗಿರೋದು. ಏನ್ ಮನೆ ಕಟ್ಸಿದ್ರೆ ಮಾತ್ರ ಮದ್ವೆ ಆಗ್ಬೇಕಾ? ಮದ್ವೆ ಆಗ್ಬೇಕು ಅಂದ್ರೆ ಎಲ್ಲನೂ ಬೇಕು. ಅವ್ರ ಅಪ್ಪ ನೋಡಿರೋ ಹುಡುಗಂಗೆ ಕಾರ್ ಇದೆ, ಬಂಗ್ಲೆ ಇದೆ, ನಿಮ್ಮ ಹತ್ರ ಏನಿದೆ? ತಗೊಳ್ಳಪ್ಪ, ಕಾರ್ ಇದ್ದವನ ಮದ್ವೆ ಆಗ್ಬೇಕು ಅಂತ ಇದ್ದಿದ್ರೆ ಸೈಕಲ್ ಇದ್ದವನ್ ಯಾಕೆ ಲವ್ ಮಾಡ್ಬೇಕಿತ್ತು? ಇವನು ಉಮನ್ ಯಾಕೆ ಲವ್ ಮಾಡ್ತಿದ್ದಾನೆ ಗೊತ್ತಾ? ಅವಳು ಇವನ್ಗಿಂತ ಒಳ್ಳೆ ಲೆವೆಲ್ ಅಲ್ಲಿ ಇದ್ದಾಳೆ ಅಂತ. ಹಾಗೇನೆ ಅವಳು ಇವನ್ಗಿಂತ ಲೆವೆಲ್ ಅಲ್ಲಿ ಇರೋನ್ನ ಯಾಕೆ ಮದ್ವೆ ಆಗ್ಬಾರ್ದು? ಹಂಗಂದ್ರೆ ಇವಾಗ ನೋಡಿರೋ ಹುಡುಗನ್ಗಿನ್ನ ಇನ್ನೂ ಲೆವೆಲ್ ಅಲ್ಲಿ ಹುಡುಗ ಬಂದ್ರೆ ಇವ್ರಿಗೂ ಕೈ ಕೊಟ್ಟು ಹೋಗ್ಬಿಡ್ತೀಯಾ? ಮರ್ಯಾದೆಯಾಗಿ ಮಾತಾಡೋ ರಾಸ್ಕಲ್. ನಿನ್ಗೇನೆ ಮರ್ಯಾದೆ ಕೊಡೋದು? ಸುಮ್ನೆ ಇರೋ. ಸರಿ, ಅವತ್ತು ಹೇಳ್ಬೋದಾಗಿತ್ತಲ್ಲ ನೀನನ್ನ ಲವ್ ಮಾಡ್ತಾ ಇಲ್ಲ ಅಂತ. ಅವತ್ತು ಯಾವ್ದೋ ಎಮೋಷನಲ್ ಹೇಳ್ಬಿಟ್ಟೆ. ಸರಿ, ಆಮೇಲಾದ್ರೂ ಹೇಳ್ಬೋದಾಗಿತ್ತಲ್ಲ ನೀನನ್ನ ಲವ್. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಮೈ ಲವ್ ಇಸ್ ಟ್ರೂ.
but I can't marry you. Love is different, marriage is different. We cannot live happily together. Please forget me. ದಯವಿಟ್ಟು ನಂಗೆ ಅರ್ಥ ಆಗಂಗೆ ಕನ್ನಡದಲ್ಲಿ ಹೇಳ್ತೀಯಾ? 4 ಮಾತು ಇಂಗ್ಲಿಷ್ ಹೇಳಿದ್ದೆ ಅರ್ಥ ಆಗ್ಲಿಲ್ಲ. ನಿನ್ನಂತವನ್ನ ನಾನು ಹೇಗ್ ಮದುವೆ ಮಾಡ್ಕೊಳ್ಳೋದು? ಏನು ಇಂಗ್ಲಿಷ್ ಬರ್ಬೇಕಾ? ನೀನೇನ್ ಲವ್ ಮಾಡ್ತಾ ಇದೀಯಾ ಇಲ್ಲ ಮೇಸ್ಟರ್ ಕೆಲ್ಸಕ್ಕೆ ಇಟ್ಕೋತಾ ಇದೀಯಾ? ರಾಮು! ಏನ ರಾಮು, ಕೋನ್ ಐಸ್ ಕ್ರೀಮ್ ನೋಡಿದ ತಕ್ಷಣ ಗಟ್ಟಿ ಐಸ್ ವಿಷ ಆಗೋಯ್ತಾ? ರಾಮು, this is the limit. ಲಿಮಿಟಾ? ಏನ ಲಿಮಿಟ್? ಇದೆಲ್ಲ ನೀನ್ ಹೇಳ್ತಾ ಇಲ್ಲ, ನಿಮ್ಮನೇಲಿ ಯಾರು ಹೇಳ್ಕೊಟ್ಟಿದ್ದೇನೆ ಮಾತಾಡ್ತಾ ಇದೀಯ ನೀನು? ನೋ, ಇದು ನಂದೇ ಡಿಸಿಷನ್. ಇಲ್ಲ, ಇದೆಲ್ಲ ನಿಮ್ಮ ಅಪ್ಪ ಹೇಳ್ಕೊಟ್ಟಿರ್ಬೇಕು. ನಮ್ಮಪ್ಪ ಹೇಳ್ಕೊಟ್ಟು ಹೇಳೋದಿಕ್ಕೆ ನಾನೇನ್ ಅನ್ಎಜುಕೇಟೆಡ್ ಅಲ್ಲ. ನನ್ ಲೈಫ್ ಡಿಸೈಡ್ ಮಾಡೋದು ನನ್ಗೂ ಗೊತ್ತು. ಇಲ್ಲ, ನಿಮ್ಮಪ್ಪನೇ ಅಂತಸ್ತು ಅಧಿಕಾರ ಅಂತ ನಿನ್ ತಲೆಗೆಡ್ಸಿರ್ತಾನೆ. ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡ್ಬೇಡ. ಮಾತಾಡ್ತೀನಿ. ಪ್ರೀತಿ, ಪ್ರೇಮನ, ಹಣ, ಅಂತಸ್ತು, ಅಧಿಕಾರ ಲೆವೆಲ್ ಅಲ್ಲ ಲೆಕ್ಕಾಚಾರ ಮಾಡೋ ನಿಮ್ಮಪ್ಪ ಅಮ್ಮನಿಗೆ ಏನೇ ಗೊತ್ತು ನಿಜವಾದ ಪ್ರೀತಿ ಅಂತ? ಅದಕ್ಕಾಗ ನೋವೆಲ್ಲ ನಾವ್ ಅನ್ಭವಿಸೋದು. ನನ್ ತಂದೆ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ. ಏನ ಮಾಡ್ತೀಯಾ? ಚಪ್ಲಿ ಹೊಡಿತೀನಿ. ಆದ್ರೆ ನನ್ ಬಿಟ್ಟು ಹೋಗ್ಬೇಡವಮ್ಮ, ನನಗ್ ಮೋಸ ಮಾಡ್ಬೇಡವಮ್ಮ, ನನಗ್ ನಿನ್ ಬಿಟ್ರೆ ಇನ್ಯಾರಿದಾರೆ ಅಮ್ಮ? ನನ್ನ ಮಾತಾಡೋ ತಪ್ಪು ಅಮ್ಮ. ಆವತ್ತು ದೊಡ್ಡದಾಗಿ ನಿನಗೋಸ್ಕರ ನನ್ ಪ್ರಾಣ ಬೇಕಾದ್ರೂ ಬಿಡ್ತೀನಿ ಅಂದೆ. ಈಗ ನನಗೋಸ್ಕರ ನಿನ್ ಪ್ರೀತಿ ತಾನೇ ಬಿಟ್ಕೊಡು ಅಂತ ಕೇಳ್ತಿದ್ದೀನಿ. ಇವತ್ತು ಹೇಳ್ತೀನಮ್ಮ, ನನ್ ಪ್ರಾಣ ಬೇಕಾದ್ರೆ ಕೊಡ್ತೀನಿ. ಆದ್ರೆ ದಯವಿಟ್ಟು ನನ್ ಪ್ರೀತಿನ ಬಿಟ್ಕೊಡಂತ ಮಾತ್ರ ಕೇಳ್ಬೇಡವಮ್ಮ. ನಿನ್ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ ಅಮ್ಮ. ರಾಮು ಕಾಲಿಗೆ ಹಾಕೋ ಬೀಳ್ತಾ ಇದ್ಯಾ? ರಾಮು ಅವಳು ಹೋಗ್ತಾಳೆ ಬಿಡ, ಮರ್ತೋಗೋಳ್ಳ ನೀನೇ ಕಳ್ತೀಯ. ಮನಸ್ಸು ಬ್ರಹ್ಮನ ಬಳಿ ಬಂದಿಯೊಂದ ಹೇಳಿದೆ, ಒಲವ ನಾಟಕವಾಡಿ ಹೊರಟು ಹೋದಳು, ನನ್ನ ರಂಗ ಸ್ಥಳವಾಗಿ ಮಾಡಿಕೊಂಡಳು. ನೂರಾಯ್ತು ನನ್ನ ಆಸೆಗಳು, ಸಾಕಾಯ್ತು ಅವಳಾಟಗಳು. ಒಲವೇ ಒಲವೇ ಹೀಗೇಕೆ ಕೊಲ್ಲುವೆ, ಹೀಗೇಕೆ ಕೊಲ್ಲುವೆ. ಏನಮ್ಮ ಹೇಳ್ತಾ ಇದೀಯಾ? ರಾಮು ಅನ್ನೋ ಒಬ್ಬನ್ನ ಲವ್ ಮಾಡ್ದೆಪ್ಪ. ನಿಮ್ ಸಂತೋಷ, ನನ್ ಭವಿಷ್ಯ ಹಾಳಾಗ್ಬಾರ್ದು ಅಂತ ನೀವು ತೋರ್ಸಿದ ಹುಡುಗನ್ನೇ ಮದ್ವೆ ಮಾಡ್ಕೊಳಕ್ ಒಪ್ಕೊಂಡೆ. ಈಗ ಹುಡುಗನಿಂದ ಏನಾದ್ರೂ ಪ್ರಾಬ್ಲಮ್ ಅಮ್ಮ? ಅದೆಲ್ಲ ಏನಿಲ್ಲಮ್ಮ, ನಾನು ಅವನ್ನ ಯಾವತ್ತೋ ಮರ್ತ್ಬಿಟ್ಟೆ. ಆದ್ರೂ ನಿಮ್ಗೆ ಈ ವಿಷಯ ಹೇಳ್ದೇ ಇದ್ದಿದ್ದು ನನ್ ಮನ್ಸಿಗೆ ತುಂಬಾ ನೋವಾಗಿತ್ತು. ಅದಕ್ಕೆ ಇವತ್ತೆಲ್ಲ ಹೇಳ್ಬಿಟ್ಟೆ. ನೀನ್ ತಗೊಂಡಿರೋ ನಿರ್ಧಾರ ತುಂಬಾ ಒಳ್ಳೇದಮ್ಮ. ನಿನಗೂ ಡಾಕ್ಟರ್ ಪ್ರಶಾಂತ್ಗೂ ಮದುವೆ ಚೆನ್ನಾಗೇ ಆಗತ್ತೆ, ನಿನ್ ಭವಿಷ್ಯನೂ ಚೆನ್ನಾಗಿರತ್ತೆ. ಓಕೆನಾ? ರಾಮು, ನೀನ್ ಮಾಡ್ತಾ ಇರೋ ಒಂಚೂರು ಇಷ್ಟ ಆಗ್ತಾ ಇಲ್ಲ. 1 ವಾರದಿಂದ ನೀನ್ ಕೆಲ್ಸಕ್ಕೂ ಹೋಗ್ತಾ ಇಲ್ಲ, ಊಟನೂ ಸರಿಗ್ ಮಾಡ್ತಾ ಇಲ್ಲ. ಅವಳು ಬೇಡ ಅಂತ ನೀನು ಬಿಟ್ಟಾಕಿದ್ಮೇಲೆ ಅವಳ ಬಗ್ಗೆ ನಿನ್ಗೆ ಯಾಕೋ ಯೋಚನೆ? ಅಲ್ಲ ಕಣು, ನಿನ್ ಈ ಸ್ಥಿತಿಲಿ ನನ್ ಕೈಲಿ ನೋಡಕ್ ಆಗ್ತಾ ಇಲ್ಲ. ನಾನು ಇಷ್ಟೆಲ್ಲ ಮಾತಾಡ್ತೇನೆ, ಏನೇ ಬಾಯ್ ಬಿಟ್ಟು ಮಾತಾಡೋ. ಉಮಾ ಇಷ್ಟೊತ್ತಿಗಾಗ್ಲೇ ಮಲಗಿರ್ತಾಳೇನೋ? ಹೇಳು, ಮಲಗಿರ್ತಾಳೇನೋ? ಉಮಾನು ಮಲಗಿರ್ತಾಳೆ, ಅವ್ರ ಅಮ್ಮನೂ ಮಲಗಿರ್ತಾಳೆ. ಮರ್ಯಾದೆ ಕೊಟ್ಟು ಮಾತಾಡು. ಇದಕ್ಕೇನ್ ಕಮ್ಮಿ ಇಲ್ಲ. ಉಮಾ ಮಲಗಿರ್ತಾಳ, ಉಮಾ ಮಲ್ಕೊಂಡ್ ನೇತಾಡ್ತಿರ್ತಾಳ ಅಂತ ಇರ್ತಾನೆ. ಏಯ್, ಯಾರಿಗೋ ಫೋನ್ ಮಾಡ್ತಾ ಇದ್ಯಾ? ಏಯ್, ನೀನೇ ಕೇಳ್ತಾರೆ, ಯಾರಿಗ್ ಮಾಡ್ತಾ ಇದ್ಯಾ? ಉಮಾಗೆ. ಏಯ್ ನಿನ್ನ ಅವತ್ತು ನಿನ್ನ ಚಪ್ಪಲಿ ನೋಡಿತೀನಿ ಅಂತ ಹೇಳಿದಾಳೆ. ಮತ್ತೆ ಅವಳಿಗೆ ಫೋನ್ ಮಾಡಕ್ ನಿಂಗೆ ಮನ್ಸಾರ ಹೇಗೋ ಬರುತ್ತೆ? ಮಾಡ್ಕೋ ಫೋನ್ನ. ನಾನು ಮಾತ್ರ ಮಾತಾಡ್ಬೇಕು. ಅವಳು ನಿನ್ನ ಹತ್ರ ಮಾತಾಡಲ್ವೋ? ಮಾತಾಡ್ತಾಳೆ. ನಿಮ್ಮ ಅಪ್ಪನಡಿಗೂ ಮಾತಾಡಲ್ವೋ? ನನ್ನ ಉಮಾ ಬಗ್ಗೆ ನಂಗೆ ಗೊತ್ತು, ಅವಳು ಮಾತಾಡ್ತಾಳೆ. ನಾನೊಂದ್ ಮಾತೇ ಹೇಳ, ಮೈಸೂರು ಹನುಮಂತಪ್ಪನ ಹೋಟ್ಲು ಬಿರಿಯಾನಿ ಬೆಂಗಳೂರು ಬೀದಿನಾಗ ಸಿಗ್ಬೇಕು ಅಂತ ಅದ್ರ ಹಣ್ಣಲ್ಲಿ ಬರ್ದಿದ್ರೆ ಸಿಗುತ್ತೆ. ಅದ್ ಸಿಗಲ್ಲ ಅಂತ ಬರ್ದಿದ್ರೆ ಒಂದ್ ಮೂಳೆ ತುಂಡು ಸಿಗಲ್ಲ. ಏನ್ ಸರ್ ನಾನು ಹೇಳಿ ಕರೆಕ್ಟಾ ಸರ್? ತಪ್ಪುರೇ. ಆ ನಾಯಿಗೆ ಹನುಮಂತಪ್ಪನ ಹೋಟ್ಲ್ ಎಲ್ಲಿದೆ ಅಂತ ಗೊತ್ತಾದ್ರೆ ಅಟ್ಲೀಸ್ಟ್ ಸಾಯೋದಕ್ಕಿಂತ ಮುಂಚೆ ಒಂದ್ ಮೂಳೆ ತುಂಡಾದ್ರೂ ಕಡಿಬೇಕು ಅಂತ ಪ್ರಯತ್ನ ಪಡುತ್ತೆ. ಕೈಗೊಂದ್ ಕಾಲ್ಗೊಂದ್ ಮೊಬೈಲ್ ಫೋನ್ ಬಂದಿದೆ, ಇಲ್ಲಿ ನೊಣ ಹೊಡ್ಕೊಂಡು ಬೂತಲ್ಲಿ ಕುತ್ಕೊಳ್ಳೋದ್ ಬದಲು ಬೇರೆ ಬಿಸ್ನೆಸ್ ಮಾಡೋದ್ ಕಲಿ. ಏನಾಯ್ತು? ಯಾರೋ ಮಾತಾಡ್ತಾ ಇದಾರೆ ಅನ್ಸುತ್ತೆ ಕಣ. ಕೊಡಿಲಿ, ನಾನೊಂದ್ಸಲ ಟ್ರೈ ಮಾಡ್ತೀನಿ. ಅವಳ ನಂಬರ್ ಇನ್ನ ಜ್ಞಾಪಕ ಇದೆ ನಂಗೆ. ರಿಂಗ್ ಆಗ್ತಾ ಇದೆ. ಹಲೋ ಹಲೋ. ಏನ್ ಪ್ರಶಾಂತ್,
ಇಷ್ಟೊತ್ತು ಫೋನಲ್ಲಿ ಮಾತಾಡ್ತಿದ್ವಿ, ಅಷ್ಟು ಬೇಗ ಮತ್ತೆ ಫೋನ್ ಮಾಡಿದಿರಲ್ಲ, ಯಾಕೆ? ನಿದ್ದೆ ಬರ್ತಿಲ್ವಾ? ನಾನ್ ರಾಮು ಮಾತಾಡ್ತಾ ಇದ್ದೀನಿ ಉಮಾ. ಯಾಕೆ ಹಿಂಗ್ ಮಾಡ್ತಾ ಇದೀಯ ಉಮಾ? ನನ್ನಿಂದ ಏನ್ ತಪ್ಪಾಯ್ತು? ಯಾಕೆ ನನ್ನ ಹತ್ರ ಮಾತಾಡಲ್ಲ ಅಂತ ಇದೀಯ ಉಮಾ? ಉಮಾ, ರಾಮು ಏನಾಯ್ತು? ಫೋನ್ ಇಟ್ಬಿಟ್ಲು ಕಣೋ. ನಡಿ ಹೋಗೋಣ, ನಡಿ. ಅಪ್ಪ ಚೆನ್ನಾಗಿದ್ದೇನಪ್ಪ? ಏನಪ್ಪ ನಿಮ್ಮಪ್ಪ, ಚಿಕ್ಕಪ್ಪ, ದೊಡ್ಡಪ್ಪ, ಅವರಪ್ಪ, ಅವರಪ್ಪ ಎಲ್ರು ಚೆನ್ನಾಗಿದ್ದಾರೇನಪ್ಪ? ಒಂಟಿಗೆ ಒಂಟಿಯಾಗಿರಕ್ ಬಿಡ್ತಾ ಇಲ್ವಲ್ಲ? ಏನಪ್ಪ ನಿನ್ನ ಮುಖದಲ್ಲಿ ಅದೃಷ್ಟದ ಕಳೆ ಭರತನಾಟ್ಯ ಆಡ್ತಿದ್ಯಲ್ಲಪ್ಪ. ನಾನು ಇಷ್ಟು ದಿವಸ ಯಾಕೆ ಬರ್ಲಿಲ್ಲ ಗೊತ್ತೇನಪ್ಪ? ನಮ್ಮ ಹಳ್ಳಿಲಿ ಒಂದು ಚಿಕ್ಕ ಕೆಲ್ಸ ಇತ್ತಪ್ಪ. ಏನ್ ಕೆಲ್ಸ ಅಂತ ಕೇಳಲ್ವೇನಪ್ಪ? ಇದು ಬೇರೆನಾ? ನೀವು ಕೇಳದೆ ಹೋದ್ರು ಪರವಾಗಿಲ್ಲಪ್ಪ. ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯಪ್ಪ, ಕರ್ತವ್ಯಪ್ಪ, ಕರ್ತವ್ಯಪ್ಪ. ಪರಿಸ್ಥಿತಿ ತಿಳ್ಕೊಳ್ದೆ ಟಾರ್ಚರ್ ಕೊಡ್ತಾ ಇದ್ದಾನೆ ರಾಮು. ಏನಪ್ಪ ಅವತ್ತು ಒಂದು ಸಾರಿ ಅಪ್ಪ ಅಂದಿದ್ದಕ್ಕೆ ಒಂದು ಕಪ್ ಬಿಟ್ಟಿ ಟೀ ಕೊಟ್ಟೆ. ಇವತ್ತು ಬೇಜಾನ್ ಸಾರಿ ಅಪ್ಪ ಅಂದಿದ್ದೀನಿ, ಬೇಜಾನ್ ಟೀ ಕೊಡ್ತೀಯ ಅಲ್ವೇನಪ್ಪ? ನೋಡಪ್ಪ ಫ್ಲಾಸ್ಕು ತಂದ್ಬಿಟ್ಟಿದ್ದೀನಪ್ಪ. ಈಗ ಇವನು ಏಟ್ ತಿಂತಾನಪ್ಪ. ಆಗ್ಬೋದ್ ಕಣಪ್ಪ. ಬೇಗ ಟೀ ಕೊಡಪ್ಪ, ನಾನು ಫ್ಯಾಮಿಲಿ ಸಮೇತ ಟೀ ಅಯ್ಯ ನಿನ್ನ. ನಾನೇ ಅರ್ಧ ಕಪ್ ಟೀ ಇಲ್ಲದೆ ಸಾಯ್ತಾ ಇದೀನಿ, ಫ್ಲಾಸ್ಕ್ ತುಂಬ ಟೀ ಬೇಕಂತ. ರಾಮು ನಿನ್ನ ಮನಸ್ಸಿನಲ್ಲಿರೋ ಕೋಪ ವೇದನೆ ಮೇಲೆ ತೀರಿಸ್ಕೊಳಪ್ಪ. ಅಪ್ಪ ಅನ್ಬೇಡ ನೀನು. ನಿನ್ಗೆ ಹುಟ್ಟಿದ ಅಪ್ಪನಿಗೆ ಅಪ್ಪ ಅನ್ಬಾರ್ದು, ಹಂಗ್ ಮಾಡ್ಬಿಡ್ತೀನಿ ನಿಂಗೆ. ಅಪ್ಪ ಅಂತ ಅಪ್ಪ ಏನ್ ಗೋಯಿಸ್ತೀಯ? ಬರ್ಲಪ್ಪ. ಗಿಳಿ, ಏನ್ ರಾಮು? ಸ್ವಲ್ಪ ದುಡ್ಡಿದ್ರೆ ಕೊಡೋ. ಯಾಕೋ? ನಿನ್ನೆಯಿಂದ ಊಟ ಮಾಡಿಲ್ಲ ಕಣೋ, ತುಂಬಾ ಹೊಟ್ಟೆ ಹಸಿತಾ ಇದೆ. ಹೌದಾ? ಒಂದ್ ನಿಮಿಷ ಇರು, ಈ ಟೀ ಕೊಟ್ಬಿಟ್ಟು ಬರ್ತೀನಿ, ಒಟ್ಟಿಗೆ ಊಟಕ್ಕೋಣ. ಸರಿ. ಹಾ. ಬಾಯ್ ಫ್ರೆಂಡು. ಥ್ಯಾಂಕ್ ಯು ಮಾ. ಲೋಪರ್ ನನ್ನ ಮಕ್ಕಳ್ರ ನಿಮ್ನ ಕಟ್ಕೊಂಡ್ರೆ. ಹಾಯ್ ಉಮಾನು. ಉಮ್ಮಾ ಉಮ್ಮಮ್ಮ ಉಮ್ಮಾ ಉಮ್ಮಮ್ಮ. ಉಮಾ ಇವಾಗ ಬೇರೆ ಕೊಡ್ತಾ ಇದ್ಯಾ? ಉಮ್ಮ ನನಗೂ ಬೇಕು ಕಣೆ. ಉಮ್ಮ ಹಳೇ ಪ್ರೇಮಿ ಕೊಟ್ಟು ಉಮ್ಮ ಇಷ್ಟು ಬೇಗ ಬೇಡವಾಯ್ತವಮ್ಮ. ಓ ಸಮಾಚಾರ ಏನಿಲ್ಲ, ಕೈ ಕೊಟ್ಲಂತೆ. ಯಾರು ಇವರೆಲ್ಲ? ಎನಿ ಪ್ರಾಬ್ಲಮ್? ಏನೂ ಇಲ್ಲ, ಹೋಗೋಣ. ಚಲೋ ಪ್ಲೀಸ್ ಸರ್. ಚಲುವೆಗೆ ನೋಟ ಚೆನ್ನ, ಒಲವಿನ ಮತ್ತು ಚೆನ್ನ. ದೇವದಾಸ ಕಂಡ್ರು ತಾಳೆ ಹೂವ ಪೊದಿಯಿಂದ ಜಾರಿ ಜಾರಿ ಹೊರ ಬಂದ. ಓಪ ಏನ್ ಪ್ರೀತಿಗೆ ಮರ್ಯಾದಿನ? ಅವಳು ನೋಡಿದ್ರೆ ನಿನ್ ಪ್ರೀತಿನ ಕಸಕ್ ತಿಪ್ಪಲ್ಲಿ ಬಿಸಾಕ್ಬಿಟ್ಟು ಹೊಂಟೋಗ್ಬಿಟ್ಲು. ಥೋ ಲೋ ಮಚ್ಚಿ, ನಿನ್ ಯಾಕೋ ಅವಳ ಮೇಲೆ ಇಷ್ಟೊಂದು ಸೆಂಟಿಮೆಂಟು? ಈಗೂ ಉಂಟೆ. ನೆನ್ನೆ ನಿನ್ ಜೊತೆ, ಇವತ್ತು ಅವನ್ ಜೊತೆ, ನಾಳೆ ನನ್ ಜೊತೆ ಬರೋದಿಲ್ಲ ಅಂತ ಯಾವ ಗ್ಯಾರಂಟಿ? ನೋಡಿ ಒಂದು ಸಣ್ಣ ಬ್ರೇಕ್. ಶಾಕ್ ಬಿಡ, ನೀನ್ ಆಲ್ರೆಡಿ ಮೆಂಟ್ಲಾಗಿದ್ಯಾ. ಇವತ್ತು ಇನ್ನೊಬ್ಬನ್ನ ಮೆಂಟ್ಲು ಮಾಡೋ ಕೊಟ್ಟವಳೆ. ನಾನಂಗಲ್ಲ, ಮೆಂಟ್ಲಾಗಲ್ಲ. ಬೇಕಾದ್ರೆ ನಿನ್ಗಾಗಿರೋ ಅನ್ಯಾಯಕ್ಕೆ
ನಂಗೆ ಬೇಡ. ರಾಮು, ನನ್ ಮೇಲೆ ಮನ್ಸಲ್ಲಿ ಮರ್ಯಾದೆ ಇದೆ ಸಾಕು. ಏಯ್, ಏನ್ ಮಾಡ್ತಾ ಇದ್ಯಾ? ಗಂಟ್ಲೆಲ್ಲ ಸಿಕ್ಕಾಕೊಂಡಿತ್ತು. ಇದಕ್ಕೇನ್ ಕಮ್ಮಿ ಇಲ್ಲ, ನಾನೆಲ್ಲ ಮಕ್ಕುಗಿತ್ತು ಅನ್ಕೊಂಡೆ. ಇರ್ಲಿ ತಗೋ, ನಾನ್ ಹೇಳ್ತಾ ಇದ್ದೀನಿ, ಕುಡಿ. ಈಗ ನಾನು ಹೇಳ್ತಾ ಇದೀನಲ್ಲ, ನಂಗೆ ಬೇಡ. ರಾಮು, ಚೆನ್ನಾಗಿ ಟೈಟ್ ಆಗ್ಬಿಡು, ನಾಳೆಯಿಂದ ಹೊಸ ಮನುಷ್ಯನ ಆಗ್ಬಿಡು, ಅವಳನ್ನ ಮರ್ತೋಗ್ಬಿಡು. ಉಮಾನ ನನ್ನಿಂದ ಮರೆಯಕ್ಕಾಗಲ್ಲ. ಆದ್ರೆ ಅವಳು ನಿನ್ನ ಉಗಿದ್ ಬಿಟ್ಟಾಕಿದ್ದಾಳಲ್ಲ. ಆದ್ರೂ ಹೇಳ್ತಾ ಇದೀನಿ ಕೇಳು, ಉಮಾನ ನನ್ನಿಂದ ಮರೆಯಕ್ಕಾಗಲ್ಲ. ಲವ್ 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 ಅಂತ ಸೂಪರ್ ದೇವದಾಸೇನೆ ಫುಲ್ ಟೈಟ್ ಆಗಿ ಅವ್ರ ಸೂಪರ್ ಲವರ್ ಪಾರ್ವತಿನ ಬಿಟ್ಟಾಕ್ಲಿಲ್ವಾ? ಅವ್ನ್ ಕುಡ್ದಿರೋದ್ರಿಂದಾನೆ ಪಾರ್ವತಿನ ಮರ್ತ. ಅವ್ನ್ ಕುಡಿದೇ ಇದ್ದಿದ್ರೆ ಪಾರ್ವತಿನ ಬಿಟ್ಕೊಡ್ತಿರ್ಲಿಲ್ಲ, ಗೊತ್ತಾ? ಅವ್ನ್ ಕೆಡದಲ್ದೆ ಒಂದ್ ಬೀದಿನ ಇನ್ನೂ ಜೊತೆ ಸೇರ್ಸ್ಕೊಂಡ್ ಕೆಡಿಸಿದಾನೆ. ಏನು? ಆ ಬೀದಿನ ಲೈಫ್ ಹಾಳು ಮಾಡಿದ್ದು ದೇವದಾಸೇನ? ಇನ್ನೇನು? ಫುಲ್ ಕುಡಿದು ಟೈಟ್ ಆಗಿ ಬೊಗಳ್ತಾ ಇದ್ದೀನಿ ಅಂತ ತಿಳ್ಕೋಬೇಡ. ನೀವು ಸ್ವಲ್ಪ ಬೋಧನೆ ಮಾಡ್ತೀನಿ. ಮಾಡಪ್ಪ. ಕಡೆಗೆ ಮುಖ್ಯ ಅಲೆ, ಮನುಷ್ಯಗೆ ಮುಖ್ಯ ತಲೆ, ಕರೆಂಟ್ಗೆ ಮುಖ್ಯ ವೈರು, ಅದೇನಪ್ಪ ಅದು, ಕಾರ್ಗೆ ಮುಖ್ಯ ಟೈರು. ಅರ್ಥ ಆಯ್ತಾ? ಯಾರಿಗೂ ಅರ್ಥ ಆಗಲ್ಲ, ಆದ್ರೆ ನಿನ್ ಲೆವೆಲ್ಗೆ ಅರ್ಥ ಆಗಂಗೆ ಇನ್ನೊಂದ್ಸಲ ಹೇಳ್ತೀನಿ, ಕೇಳಿಸ್ಕೊ. ಹೇಳು. ಉಂಡೆ ಮಾಡಿ ಎಣ್ಣೆಲಿ ಹಾಕಿದ್ರೆ ಬೋಂಡ, ಅದನ್ನ ತಟ್ಟ ಹಾಕಿದ್ರೆ ವಡೆ. ಇದೇ ಜೀವನ, ಅರ್ಥ ಮಾಡ್ಕೊಂಡ್ ಬದುಕು. ಈಗ ಒಡೆಗೂ ಜೀವನಕ್ಕೂ ಏನೋ ಸಂಬಂಧ? ಈ ಲಾ ಪಾಯಿಂಟ್ ನಲ್ಲಿ ಅವಳು ಬಿಟ್ಬಿಟ್ಟು ನನ್ನನ್ನು ಕೇಳು ನೀನು. ಲವ್ ಅಂತೆ ಲವ್ ಎಲ್ಲ ಬರೀ ನೋವು ಕಣ, ಮೋಸ. ಲೋ ಸುಬ್ಬು, ಯಾವನೊಂದು ಸುಬ್ಬು? ಲೈ ನಿನಗೆ ಹೇಳ್ತಾ ಇರೋದು. ನಾನ್ ಸುಬ್ಬು ಯಾವಾಗ ನೋಡ್ತಾ ಇದಾರೆ, ಏನೋ ಆದಂಗಿದೆ ಕಣ. ಇಲ್ಲಪ್ಪ, ನಾನ್ ಬರೋಣ. ನಮ್ ಫ್ಯಾಮಿಲಿ ಡಾಕ್ಟರ್ ಹೇಳೋರೆ ಚೆನ್ನಾಗಿ ಕೂಡ್ದಾಗ ಓಡ್ಬೇಡ, ಬಾಡಿ ಕಾಕ್ಟೇಲ್ ಆಗಿ ಆಚೆ ಆಮ್ಲೆಟ್ ಆಗಿ ಬಂದ್ಬಿಡುತ್ತೆ ಅಂತ. ನಾ ಬರಲ್ಲಪ್ಪ. ಅಯ್ಯೋ ನಿನ್ನ. ಅಯ್ಯೋ ಮಗನೇ, ಯಾಕಪ್ಪ ಹಿಂಗ್ ಮಾಡ್ಕೊಂಬಿಟ್ಟೆ? ನನ್ಗೆ ಯಾರಪ್ಪ ಗತಿ? ಅಯ್ಯೋ ನನ್ನಪ್ಪ, 10 ತಿಂಗಳು ಹೊತ್ತು ಎತ್ತು ಸಾಕಿ ಬೆಳೆಸಿದ್ದೇನ ಹಾಳಾದವಳು ಬಲಿ ತಗೊಂಡ್ಬಿಟ್ಲಲ್ಲೋ. ನಾನೇನಪ್ಪ ಮಾಡ್ಲಿ ದೇವ್ರೆ? ಏನು ಅಂತ ಹೇಳಪ್ಪ, ಹಾಳಾದು ಪ್ರೀತಿ ಪ್ರೇಮ ಅಂತ ಹೋಗಿ ಸಾವು ತಂದ್ಕೊಂಡವನೆ. ಅವಳು ಯಾವಳನ್ನ ಲವ್ ಮಾಡ್ತಿದ್ನಂತೆ, ಅವಳು ಇವನು ಕೈ ಕೊಟ್ಟು ಬೇರೆಯವನ್ನ ಮದ್ವೆ ಆಗಿ ಹೋದ್ಲು. ಆ ನೋವನ್ನ ತಡಿನಾರ್ದೆ ವಿಷ ಕುಡಿದು ಸತ್ ಬಿದ್ದವನೆ. ಯಾವಳಿಗೋಸ್ಕರನು ಎತ್ತ ತಾಯಿನೇ ಬಿಟ್ಟು ಪ್ರಾಣ ಕಳ್ಕೊಬಿಟ್ಟಲ್ಲೋ ಮಗನೇ. ಅವತ್ತೊಂದಿನ ಹಿಂಗೆ ಮಾಡ್ಕೊಂಡಿದ್ದ, ನಾವೆಲ್ಲ ಸೇರಿ ಆಸ್ಪತ್ರೆಗೆ ಸೇರಿಸಿ ಜೀವ ಉಳಿಸಿದ್ವಿ. ಇವತ್ ನೋಡಿದ್ರೆ ಇಲ್ಲಿ ಬಂದ್ ಸತ್ತವನೆ. ಅಯ್ಯೋ ದೇವ್ರೆ, ನನಗಾಗಿರೋ ಅನ್ಯಾಯನ ಯಾರು ಕೇಳೋರಿಲ್ವೇ? ನನ್ ಮಗನ್ ಸಾವಿಗೆ ನ್ಯಾಯ ಕೊಡ್ಸೋರು ಯಾರು ಇಲ್ವಲ್ಲಪ್ಪ ದೇವ್ರೆ. ನಾನಾದ್ರೂ ಯಾಕೆ ಬದುಕಿರ್ಬೇಕು ನನ್ ಮಗನೇ? ಏನೋ ನಿನ್ ಪ್ರಾಬ್ಲಮ್? ಕೇಳ್ತಾ ಇದೀನಿ ತಾನೆ. ಏನೋ? ಒಂದು ಹುಡುಗಿ ನನ್ನ ಪ್ರೀತಿಸಿ ಅಮರ್ಸ್ಬಿಟ್ಲು ಸರ್. ಅವಳ ಮೇಲೆ ಕಂಪ್ಲೇಂಟ್ ಕೊಡ್ಬೇಕು. ಏನ್ ಮೋಸ ಮಾಡಿದಾಳೆ? ನನ್ನನ್ನು ಪ್ರೀತಿಸ್ತಿದ್ದೀನಿ ಅಂತ ನಂಬಿಸಿ ಈಗ ಬೇರೆಯವ್ರ ಜೊತೆ ಮದುವೆ ಆಗ್ತಾ ಇದ್ದಾಳೆ. ಅವಳ ಮೇಲೆ ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ಕಂಪ್ಲೇಂಟಾ? ಓಹೋ, ಏನಂತ ಕಂಪ್ಲೇಂಟ್ ಕೊಡ್ತೀಯಾ? ಸರ್, ಅವಳು ನನ್ನ ಜೀವನನೇ ಹಾಳು ಮಾಡಿದಾಳೆ. ನೀವು ಕಂಪ್ಲೇಂಟ್ ತಗೊಳ್ತೀರಾ ಇಲ್ವಾ ಸರ್? ಇದೆಲ್ಲ ಕಂಪ್ಲೇಂಟ್ ಅಂತ ತೊಗೊಳಕಾಗತ್ತಾ? ಹೋಗಲೇ ಸರ್. ಏನ್ ವಾಯ್ಸ್ ಜೋರ್ ಮಾಡ್ತಾ ಇದ್ಯಾ? ಇದೇ ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ಯಾ? ಒಳಗ ಕೇರಪ್ಪೇನ್ ಎತ್ಬಿಡ್ತೀನಿ. ಸರ್, ಏನ್ ಸರ್ ಇದು? ಒಂದ್ ಹೆಣ್ಣಿನ ಗಂಡಸು ಯಾಮರ್ಸಿ ಮೋಸ ಮಾಡಿ ಕೈ ಕೊಟ್ಟ ಕಂಪ್ಲೇಂಟ್ ಕೊಟ್ರೆ ತಗೊಂಡ್ ಒಂದ್ ನಾಯಿ ಕೊಡ್ದಾಗ ಹೊಡಿತೀರಾ? ಅದೇ ಒಂದ್ ಗಂಡ್ಸ್ ಕಂಪ್ಲೇಂಟ್ ಕೊಟ್ರೆ ಯಾಕೆ ಸರ್ ತಗೊಳ್ಳಲ್ಲ ಅಂತೀರಾ? ಹೆಂಗ್ಸಿಗೆ ಒಂದ್ ನ್ಯಾಯ, ಗಂಡ್ಸಿಗೆ ಒಂದ್ ನ್ಯಾಯ ಸರ್. ಕಂಪ್ಲೇಂಟ್ ತಗೊಳ್ಳಿ ಸರ್. ನೀನ್ ಹೇಳೋದ್ ಕೇಳಿ ಕತೆ ಬರಿಬೋದು ಅಷ್ಟೇ, ಕಂಪ್ಲೇಂಟ್ ತೊಗೊಳಕ್ ಆಗೋದಿಲ್ಲ. ಹೋಗಾಚೆ. ನಾ ಕೊನೆದಾಗ ಕೇಳ್ತಾ ಇದ್ದೀನಿ, ಕಂಪ್ಲೇಂಟ್ ತಗೊಳ್ತೀರಾ ಇಲ್ವಾ ಸರ್? ತಗೊಳ್ಳಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಈ ಜಾಗ ಬಿಟ್ಟು ಹೋಗೋದಿಲ್ಲ ಸರ್ ನಾನು. ರಾಸ್ಕಲ್, ಇದೆ ನಿಮ್ಮ ಅಪ್ಪನ ಮನೆ ಅಂತ ತಿಳ್ಕೊಂಡಿದ್ಯಾ? ಏನೋ ಸ್ಟ್ರೈಕು ಸ್ಟ್ರೈಕು ಸರ್, ಬಿಡಿ ಇನ್ಸ್ಪೆಕ್ಟರ್. ಯಾವ್ದೋ ನಾಯಿ ಮರಿ ಕಳ್ದೋದ್ರೆ ಕಂಪ್ಲೇಂಟ್ ತಗೊಳ್ತೀರಾ? ನನ್ನ ಜೀವನನೇ ಕಳ್ಕೊಂಡ್ ನಿಂತಿದ್ದೀನಿ. ಯಾಕೆ ಸರ್ ತಗೊಳ್ಳಲ್ಲ ಅಂತೀರಾ? ಅದೇ ನಾನು ಅವಳನ್ನ ಗರ್ಭಿಣಿ ಮಾಡಿ ಬಂದಿದ್ರೆ ಕೇಸ್ ತಗೊಳ್ತಾ ಇದ್ರಾ? ಪ್ರೀತಿ ಮಾಡಿದ್ರೆ ಅದು ಕೇಸ್ ಅಲ್ವಾ? ನೀವು ಕಂಪ್ಲೇಂಟ್ ತಗೊಳ್ತೀರಾ? ತಗೊಳಂಗ್ ಮಾಡ್ತೀನಿ ಸರ್, ತಗೊಳಂಗ್ ಮಾಡ್ತೀರಿ. ನೀನೇನ್ ಲೂಸಾ? ಏನ್ ಲೂಸು? ಯಾರು ಲೂಸು? ಅವ್ರು ನನ್ನ ಕಂಪ್ಲೇಂಟ್ ತಗೊಳಂಗ್ ಮಾಡ್ತೀನಿ ನೋಡು. ಏಯ್, ನೆನ್ನೆ ನೋಡಿದ್ರೆ ಕುಡಿಬಾರ್ದು, ದೇವದಾಸ್ ಕುಡ್ದಿದಿಂದನೇ ಸತ್ತೋದ, ಅವನ್ ಜೊತೆ ನಾಯಿ ಲೈಫ್ ಹಾಳು ಮಾಡ್ದಂತ ಬೊಗಳ್ದಲ್ಲೋ. ಆ ದೇವದಾಸ್ ಏನೋ ನಾಯಿ ಲೈಫ್ ನ ಹಾಳು ಮಾಡಿಲ್ಲ.
ಏನ್ ಹೇಳ್ತಾ ಇದ್ಯಾ? ಮತ್ತೆ ಈಗ ದೇವದಾಸ್ ಒಬ್ಬ ಲವ್ ಫೇಲಿಯರಾ? ಹೌದು. ಡೈಲಿ ಗುಂಡಾಗ್ತಾ ಇದ್ನಾ? ಹೌದು. ಈ ಗುಂಡಾಕ್ಬೇಕಾದ್ರೆ ಸೈಡ್ ಡಿಶ್ ಅಂತ ಚಿಕನ್ ಮಟನ್ ಎಲ್ಲ ತರಿಸ್ತಾ ಇದ್ನಾ? ಅದಿಲ್ಲ ಅಂದ್ರೆ ಮಜಾನೇ ಇರಲ್ಲ. ಈ ಪಕ್ಕದಲ್ಲಿ ನಾಯಿ ಇತ್ತಲ್ಲ ಮುಂಡೆದು, ಆ ದೇವದಾಸಿಗೆ ಗೊತ್ತಿಲ್ಲದೆ ಬಂದು ಕದ್ದು ಕದ್ದು ಈ ಚಿಕನ್ ಮಟನ್ ಎಲ್ಲ ತಿನ್ಬಿಡ್ತಾ ಇತ್ತು. ಪಾಪ ದೇವದಾಸು ತಿನ್ನಕ್ ಚಿಕನ್ ಮಟನ್ ಇಲ್ದೆ ಕುಡ್ದು ಕುಡ್ದು ಕಿಡ್ನಿ ಹಾಳಾಗಿ ಗುಂಡಿಗೆ ಸೇರ್ಕೊಂಡ್ಬಿಟ್ಟ. ಅಯ್ಯೋ ಪಾಪ. ಇವಾಗ ಹೇಳು ಯಾರ ಲೈಫ್ ನ ಹಾಳು ಮಾಡಿದ್ರು ಅಂತ? ಪಾಪ ಅದೇ ಲೈಫ್ ಆ ನಾಯಿ ಹಾಳು ಮಾಡಿದ್ದು. ನಿಲ್ಸು. ಸಾರಿ ಸರ್, ಅರ್ಜೆಂಟ್ ಆಗೋಯ್ತು, ಬೈಬೇಡಿ ಸರ್. ನೀನಾಗ ನೀನ ರಾಮು? ಯಾರಿ ನಾರಿ ಮಾಡಿ? ನನ್ ಲವರ್, ನನ್ ಜೀವ. ತಟ್ಬಿಡ್ತೀನಿ ನೋಡು. ಜೀವನ ಹಾಳು ಮಾಡೋಣ ಜೀವ ಅಂತೀಯ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿನ್ ಜೀವನ? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ಸೆಲೆಬ್ರೇಟ್ ಮಾಡಕ್ ಕರ್ಕೊಂಡು ಹೋಗ್ತಿದ್ದೀನಿ. ಹಂಗಂದ್ರೆ ಏನಣ್ಣ? ಸ್ಟುಪಿಡ್. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಗೊತ್ತಿಲ್ವಾ? ಕಮಾನ್ ಡಾರ್ಲಿಂಗ್. ಡಾರ್ಲಿಂಗ್ ಏನ್ ಕರೆ? ಹುಡುಗಿ ಜೊತೆ ಹೊಡೆದ್ಬಿಡ್ತ. ನಡೀರಪ್ಪ. ನೋ ಫರ್ಸ್. ಯಾರನ್ನಾದ್ರೂ ಲವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಕ್ಕೆ. ಏನಿದು ಸಿಕ್ಕಾಪಟ್ಟೆ ಭಾಷೆ, ಸ್ವಲ್ಪ ಕನ್ನಡ, ಟೋಟಲ್ ಬೆಂಗಳೂರು. ಬ್ಯಾಕ್ ಟು ಬ್ಯಾಕ್ ಬೇರೆ ಭಾಷೆ ಹಾಡು ಹೇಳ್ತಾ ಇದ್ದೀರಾ. ಕನ್ನಡ ಪ್ರೇಮಿಗಳ ದಿನಾಚರಣೆಗಾಗಿ ಬಂದಿರೋ ಪ್ರೇಮಿಗಳೇ, ನಾನೊಂದು ನೋವಿನ ಸಂಗತಿ ಹಾಡಿನ ಮೂಲಕ ಹೇಳ್ತೀನಿ. ಡ್ರಿಂಕ್ಸ್ ಜೊತೆ ಇದ್ದ ಜೀರ್ಣ ಮಾಡ್ಕೊಳ್ಳಿ, ಇಲ್ಲ ವಾಮಿಟ್ ಮಾಡ್ಕೊಳ್ಳಿ. ಸ್ಟಾರ್ಟ್. ಹುಡುಗಿರಂದ್ರೆ ಡೇಂಜರ್ ಅಪ್ಪೋ, ಹುಷಾರಾಗಿರಪ್ಪೋ. ನಿಮ್ನೆಲ್ಲ ಬೈತಾ ಇದ್ರು, ಹುಡುಗಿ ಡ್ಯಾನ್ಸ್ ಆಡ್ತಾವ್ರಲ್ಲ. ನೆಕ್ಸ್ಟ್ ಲಿರಿಕ್ಸ್ ಏನು? ಗೊತ್ತಿಲ್ಲ, ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಏನೋ ಅಡ್ಜಸ್ಟ್ ಮಾಡ್ಕೊಂಡ್ ಬಾರಿಸಿ. ಹುಡುಗಿರಂದ್ರೆ ಡೇಂಜರ್ ಅಪ್ಪೋ. ಮ್ಯಾಚ್ ಬಾಕ್ಸ್ ಪ್ಲೀಸ್. ಬಾಡಿ ಇದೆಯಾ, ಹೊಟ್ಟೋಗಿದ್ಯಾ? ಬದುಕಿದೆ. ಅಯ್ಯೋ 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 ಅಯ್ಯೋ, ಎಲ್ಲಾ ಕುಡುಕರಿಗಿರೋ ಸೇಮ್ ಪ್ರಾಬ್ಲಮ್ ಅಲ್ಲ. ಕುಡ್ದಿದ ತಕ್ಷಣ ಅಳ್ತೀರಲ್ಲ. ಏನಲ್ಲಿ ಬಾಸ್, 5 ವರ್ಷದಿಂದ ಲವ್ ಮಾಡ್ತಾ ಇದ್ದಿದ್ ನನ್ನ ಲವರ್ ಇವತ್ತು ಅಣ್ಣ ಅಂದ್ಬಿಟ್ಲು ಬಾಸ್. ಹೋಗ್ಲಿ ಬಿಡಿ ಬಾಸ್, ಅದೇನ್ ದೊಡ್ಡ ವಿಷಯ. ನನಗೊಬ್ಳ ಅಪ್ಪ ಅಂತಾನೆ ಹೇಳೋಗ್ಬಿಟ್ರು. ಬೆಂಕಿ, ನನ್ನ ಹೊಟ್ಟೆಲಿ ಬೆಂಕಿ. ಲವ್ ಫೇಲಿಯರ್ ಆಗಿ ಹೊಟ್ಟೆಲಿ ಬೆಂಕಿ ಉರಿತಾ ಇದೆ. ಆರ್ಸನ. ನಿಮ್ ಹುಡುಗಿ ಹೆಸರೇ ಏನಪ್ಪ? ಉಮ್ಮಾ. ಇಲ್ಲೂ ಉಮ್ಮನ? ಪ್ರೀತಿಗೆ ತಲೆ ಹೊಡ್ಕೋಬೇಡ. ಇದು ಯಾಕ್ರಿ ಪ್ರೀತಿಗೆ ಧಿಕ್ಕಾರ ಅಂತಿದ್ದೀರಾ? ನಿನ್ನ ಹೆಸರು ಪ್ರೀತಿನ? ಹೌದು. ಬದಲಾಯಿಸ್ಕೋ ಹೋಗು. ಇಡಿಯಟ್ಸ್. ಪ್ರೀತಿ ಏಕೆ ಭೂಮಿ ಮೇಲಿದೆ ಬಾಸ್? ಆ ಹುಡ್ಗಿ ಕ್ಯಾಕ್ ಸುಗ್ದೋಗ್ತಿದ್ರು, ಏನ್ ಅನಿಸ್ತಾ ಅಲ್ವಾ ಬಾಸ್? ಅಯ್ಯೋ, ಇವಳು ಉಗಿದೋದ್ಲು, ಒಬ್ಳು ವಾಮಿಟೇ ಮಾಡೋಗ್ಬಿಟ್ಟಿದ. ನೀವು ಕುತ್ಕೊಳ್ಳಿ ಬಾಸ್. ಅಯ್ಯೋ, ನನಗೆ ಯಾಕೆ ಹಿಂಗಾಗ್ತಾ ಇದೆ? ಫ್ರೀಯಾಗಿ ಕುಡ್ಸುದು ಅಂತ ಕುಡ್ದ್ಬಿಟ್ಟೆ, ಕಾಕ್ಟೇಲ್ ಆಗ್ಬಿಟ್ಟಿದೆ. ರಾಮು ಇಲ್ಲಿ ಸೇರಿರೋ ಎಲ್ಲ ಪ್ರೇಮಿಗಳೇ, ನಿಮಗೊಂದು ವಿಷಯ ಹೇಳ್ತೀನಿ ಕೇಳಿ. ನನ್ನ ಹೆಸರು ರಾಮು. ನಾನೊಬ್ಬ ಲವ್ ಫೇಲಿಯರ್. ಚಪ್ಪಾಳೆ ಕಟ್ತಾ ಇದ್ರೇನ್ರು? ಇದು ನನ್ನ ಫೀಲಿಂಗ್ ಮಾಡ್ರಿ ಕಣ್ರು. ನಿಲ್ಸಿ. ನನ್ನ ಪ್ರೀತಿಯ ರಾಮು, ಈ ಪ್ರೇಮಿಗಳಿಗೆ ಯಾವ್ದಕ್ ಚಪ್ಪಾಳೆ ತಟ್ಬೇಕು, ಯಾವ್ದಕ್ ತಟ್ಬಾರ್ದು ಅಂತ ಗೊತ್ತಿಲ್ಲ. ಎಲ್ಲ ನಾನ್ ಲವ್ ಮಾಡ್ಬೇಡಿ ಅಂತ ಹೇಳಲ್ಲಪ್ಪ, ಆದ್ರೆ ಅವ್ರು ನಿಮ್ಮನ್ನ ಬೇಡ ಅನ್ನೋ ಸ್ಥಿತಿಗೆ ಮಾತ್ರ ಬರಬೇಡಿ. ಲವ್ ಮಾಡಿದ್ರೆ ಮದ್ವೆ ಮಾಡ್ಕೊಳ್ತೀನಂತ ನಿಮ್ ಮನೆ ದೇವ್ರ ಹತ್ರ ಕರ್ಕೊಂಡ್ರೆ ಪ್ರಮಾಣ ಮಾಡಿಸ್ಕೊಳ್ಳಿ. ಮಾಲಾ, ಪ್ರಮಾಣ ಮಾಡೆ. ಹೋಗೋ. ಮಾಲಾ ಅವ್ರೆ, ತುಂಬಾ ಥ್ಯಾಂಕ್ಸ್. ಆಗಲ್ಲ ಅಂತವಳ. ಹಂಗ್ ಮಾಡ್ಲಿಲ್ಲ ಅಂದ್ರೆ 200 ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಪ್ರೀತಿದ ಮೇಲೆ ಮದ್ವೆ ಆಗ್ತೀನಿ ಅಂತ ಸೈನ್ ಮಾಡಿಸ್ಕೊಳ್ಳಿ. ಓಕೆ. ಅಕಸ್ಮಾತ್ ಅವ್ರಿಗೆ ಓದಕ್ ಬರಿಯಕ್ ಬರಲ್ಲ ಅಂದ್ರೆ ಅವ್ರೇನ್ ಮಾಡ್ಬೇಕು? ಕರ್ಕೊಂಡೋಗಿ ಜೋಡಿ ಫೋಟೋ ತೆಗ್ಸ್ಕೊಳ್ಳಿ. ಯಾರಿಗ್ ಗೊತ್ತು, ಮುಂದೆ ಪ್ರಾಬ್ಲಮ್ ಬಂದ್ರೆ ಬರ್ಬೋದು. ಬಾ ಸಂಧ್ಯಾ, ಹೋಗೋಣ. ಬೇರೆ ಯಾರನ್ನಾದ್ರೂ ನೋಡ್ಕೊ ಹೋಗು. ಹಲೋ, ನಮಸ್ಕಾರ. ಹಲೋ, ಪೊಲೀಸ್ ಸ್ಟೇಷನ್? ಇದೆಲ್ಲ ನಿಮಗೆ ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ನಾನು ನಿಮ್ ತರನೇ, ಅಲ್ಲ ನಿಮ್ಗಿಂತ ಜಾಸ್ತಿನೇ. ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದೆ ಅವಳೇ ನನ್ನ ಸಂತೋಷ.
ನನ್ನ ಸರ್ವಸ್ವ, ನನ್ನ ಜೀವ, ನನ್ನ ಸುಖ, ನನ್ನ ದುಃಖ, ಅವಳೇ ನನ್ನ ಉಸಿರಂತಾನೆ ನಂಬಿದ್ದೆ. ನಾನ್ ಬೇಡ ಅಂತ ಹೋಗ್ಬಿಟ್ಲು. ನನ್ನ ಉಮ್ಮನ ನೆನ್ಸ್ಕೊಂಡು ದಿನ ದಿನ ಇಂಚಾಗಿ ಸಾಯೋದ್ಕಿಂತ ಇವತ್ತು ಒಂದೇ ಸಾರಿ ಸದೋಗ್ಬಿಡೋಣ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನನಗ್ ಬಂದಿರೋ ಈ ಪರಿಸ್ಥಿತಿ ನಿಮ್ಗೆ ಯಾರು ಕೊನೆ ವ್ಯಕ್ತಿ ಎಲ್ಲಿಗೆ ಹೋಗ್ಬಿಡೋದು? ಹಿಂದೆಯಿಂದ ಗೋಲಿಬಾರ್ ಮಾಡಿಗಿಟ್ಬಿಟ್ಟಾರೆ, ಯಾಕೆ ಬೇಕು? ಬಂದ್ಬಿಟ್ರಪ್ಪ, ಬಂದ್ಬಿಟ್ರು, ಬಂದ್ರು. ಬನ್ನಿ ಸರ್, ಬನ್ನಿ. ಆದ್ರೆ ಸ್ವಲ್ಪ ಲೇಟಾಗಿ ಬಂದ್ಬಿಟ್ರಿ ಸರ್. ಸ್ವಲ್ಪ ಬೇಗ ಬಂದಿದ್ರೆ ನನ್ನ ಕಣ್ಣೀರ್ ಕಥೆನ ಡಿಟೇಲ್ ಆಗಿ ಕೇಳ್ಬೋದಿತ್ತ. ಇಳಿಯ ಕೆಳಗಡೆ. ನಾನ್ ಇಳಿಯಾಕಿಲ್ಲ. ಇಳಿಲಿಲ್ಲ ಅಂದ್ರೆ ಮಗನೇ ಒದ್ದು ಲಾಕಪ್ ಹಾಕ್ಬಿಡ್ತೀನಿ. ನಿಮ್ ಸ್ಟೇಷನ್ಗೆ ಬಂದ್ರೆ ಮಾತಾಡಲ್ಲ ಅನ್ಬಿಟ್ರಿ. ಏಯ್ ಹೇಳೋದ್ ಕೇಳೋ, ಸೂಸೈಡ್ ಮಾಡ್ಕೊಳ್ಳೋದು ಕಾನೂನು ರೀತಿಯ ಅಪರಾಧ. ನಾನ್ ಸತ್ ಮೇಲೆ ತಪ್ಪಾದ್ರೇನು ಸರಿ ಆದ್ರೇನು ನಾನ್ ಸತ್ತೇ ಸಾಯ್ತೀನಿ. ಸುಮ್ನೆ ಹೇಳೋದನ್ ಕೇಳು. ಇಳಿಯ ಕೆಳಗಡೆ. ನಾನ್ ಇಳಿಬೇಕಂದ್ರೆ ಸೀದಾ ಜಯನಗರಕ್ಕೆ ಹೋಗಿ ಅಲ್ಲಿ ಪಾಪ ನನ್ನ ಮನೇಲಿ ಮಲ್ಕೊಂಡಿರ್ತಾಳೆ. ಅವಳನ್ನ ಎಬ್ರಿಸಿ ಅವರಪ್ಪ ಗೂಂಡಾಗ್ತಿರ್ತಾನೆ, ಅವ್ರನ್ನ ಎತ್ತಾಕೊಳ್ಳಿ. ಆಮೇಲೆ ಅವ್ರಮ್ಮ ಯಾವ್ದು ಸೀರಿಯಲ್ ನೋಡ್ತಿರ್ತಾರೆ, ಅವ್ರನ್ನ ಬೇಡ ಬೇಡ ಪಾಪ ನಮ್ಮತ್ತೆ. ಇವ್ರು ಯಾರು ಸಿಗ್ಲಿಲ್ಲ ಅಂದ್ರೆ ನಾನು ಉಮ್ಮನ ಲವ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ದು ಅವಳನ್ನ ಮದುವೆ ಮಾಡ್ಕೊಳಿಕ್ ಬಂದಿದ್ದಾನಲ್ಲ ಅಯೋಗ್ಯ, ಅವನ್ನೇ ತಗೊಂಬನ್ನಿ ಫಸ್ಟ್, ಆಮೇಲೆ ನಾ ಇಳಿತೀನಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಈ ಆಳದ ಬೀರ್ ಕುಡ್ದು ಬೋರ್ ಆಗ್ಬಿಟ್ಟಿದೆ. ಹಂಗೆ ಬರ್ತಾ ಒಂದು ವೈನ್ ಸ್ಟೋರ್ ಸಿಗತ್ತೆ, ಒಂದ್ ಸ್ವಲ್ಪ ವಿಸ್ಕಿ ತಗೊಂಬನ್ನಿ ಸರ್. ಈ ತಾಜಿಂದ ಒಂದು ಬಿರಿಯಾನಿ ಪ್ಯಾಕೆಟ್ ಕೂಡ ತಗೊಂಬನ್ನಿ ಸರ್. ಹೊಟ್ಟೆ ತುಂಬಾ ಹಸಿತಾ ಇದೆ. ನಾನು ಹೇಳಿದ್ದನ್ನ ನೀವು ಮಾಡ್ಲಿಲ್ಲ ಅಂದ್ರೆ ನನ್ ಸಾವಿಗೆ ನೀವೇ ಕಾರಣ ಅಂತ ಹೇಳಿ ಇಲ್ಲಿಂದ ಹಾರ್ಕೊಂಡು ಸತ್ತು ಹೋಗ್ಬಿಡ್ತೀನಿ. ನೀನೇನೋ ಸಾಯೋದು, ನಾನೇ ನಿನ್ನ ಸಾಯಿಸ್ಬಿಡ್ತೀನಿ. ಸರ್ 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 ಏನೋ ಸಾರು, ಏನೋ ಸಾರು, ನೀವು ಲವ್ ಮಾಡ್ತೀರಾ, ನಾನ್ ನಿಮ್ಗೆ ಮದುವೆ ಮಾಡಿಸ್ಬೇಕಾ? ಮದುವೆ ಮಾಡಿಸ್ಬೇಕನಾ? ನಾನ್ ನಿನ್ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದೀನ? ಪೊಲೀಸ್ ತರ ಕಾಣಿಸ್ತಾ ಇದೀನ, ಇಲ್ಲ ಬ್ರೋಕರ್ ತರ ಕಾಣಿಸ್ತಾ ಇದೀನ? ಯಾವ್ರು ನಿಂದು? ಸರ್ ಏನೇದ್ರು ಮಾತಾಡ್ಕೊಂಡು ನನ್ನ ಮಗನ ನನಗೆ ಕೈ ತೋರ್ಚ, ನನಗೆ ಕೈ ತೋರ್ಚ. ಸರ್ ಹುಡುಗಿನ ಕರೆಸಿ ವಿಚಾರಿಸಿ ಸರ್. ಏನ್ ನಾವು ವಿಚಾರಿಸೋದು? ನನ್ನೇ ನಿಮ್ಮ ಮಾವ ಅನ್ಕೊಂಡಿದ್ದಾನ? ನಿಮ್ಮ ಮಾವ ಅನ್ಕೊಂಡಿದ್ದಾನ? ಏನಂದ? ವೈನ್ ಸ್ಟೋರ್ ಅಂತ ವಿಸ್ಕಿ ತಂದು ಕೊಡ್ಬೇಕಾ? ಸರ್ ಇಲ್ಲ ಸರ್. ತಾಜಿಂದ ಬಿರಿಯಾನಿ ತಂದು ಕೊಡ್ಬೇಕಾ? ಬಿರಿಯಾನಿ ತಂದು ಕೊಡ್ಬೇಕಾ? ಬಿರಿಯಾನಿ ನನ್ನೇ ನಿಮ್ಮ ಮನೆ ಕೆಲಸದವರು ಅನ್ಕೊಂಡಿದ್ದಾನ? ಸರ್ ಪೊಲೀಸ್ನವರು ಕೆಲಸದವ್ರ ತರ ಕಾಣಿಸ್ತಾರ ನನ್ನ ಮಗನೇ. ಸರ್ ನನ್ನ ಬಗ್ಗೆ ಸಾಯಿಸ್ಬಿಡಿ ಸರ್. ಅದ್ರ ಹುಡುಗಿ ಮೇಲೆ ಕೇಸ್ ತಗೊಳ್ಳಿ ಸರ್. ಕೇಸು ತಿರುಗಿ ಆಯ್ತಾ? ಈಗಲೇ ಪ್ರೀತಿಸ್ಬಿಟ್ಟು ಅರ್ಥ ಸತ್ತೋಗಿದ್ದಾರೆ ಸರ್. ದಯವಿಟ್ಟು ಹೊಡೆದು ಪೂರ್ತಿ ಸಾಯಿಸ್ಬೇಡಿ ಸರ್. ನಿಮ್ ಪಾದನ ತಲೆ ಮೇಲೆ ಸರ್. ಸರ್ ದಯವಿಟ್ಟು ಸರ್ ಕ್ಷಮಿಸಿ ಸರ್, ಪ್ಲೀಸ್ ಸರ್. ಸತ್ತೋಗ್ತಾರೆ ಸರ್, ದಯವಿಟ್ಟು ಸರ್. ರಾಮು ಅಮಾಯಕ ಸರ್. ಅಪ್ಪ ಯಾರು ಇಲ್ಲ ಸರ್. ನೀವು ಹೊಡೆದು ಸಾಯಿಸಿದ್ರು ಕೇಳೋರು ಯಾರು ಇಲ್ಲ ಸರ್. ನಾವು ಅನಾಥರು ಸರ್, ನಮ್ಗೆ ಎದುರಿಸೋ ಶಕ್ತಿ ಇಲ್ಲ ಸರ್. ದಯವಿಟ್ಟು ಸರ್, ಪ್ಲೀಸ್ ಸರ್, ದೊಡ್ಡ ಮನ್ಸು ಮಾಡಿ ಸರ್. ಆ ಹುಡುಗಿ ಮಾಡಿದ್ರು ಹೀಗೆಲ್ಲ ಆಡ್ತಾ ಇದ್ದಾರೆ ಸರ್. ಬೇಡ ಅಂತಂದ್ರೆ ಅವಳು ಸವಾಸ ಮಾಡಿದೆ. ಉಮಾ ಅಂತ ಜೀವ ಬಿಡ್ತಿದ್ದೆ. ಈಗ ನೋಡಿ ನೀನ್ ಎಂತ ಸ್ಥಿತಿಗೆ ಬಂದಿದ್ಯಾ. ಅವಳಿಗೋಸ್ಕರ ನೀನೀಗ ಒದೆ ತಿಂದು ಸತ್ತ ನನಗೆ ಯಾರಿದ್ದಾರೆ ರಾಮು? ಸಾಕ್ ನಿಲ್ಸೆ. ಈ ಪ್ರಪಂಚದಲ್ಲಿ ಕೈ ಇಲ್ದಾರೋರು, ಕಾಲಿಲ್ದಾರೋರು ಅಷ್ಟೇ ಯಾಕೆ, ಎರಡು ಕಣ್ಣಿಲ್ದಾರೋನು ಸಾಯೋದಕ್ಕೆ ಯೋಚನೆ ಮಾಡ್ತಾನೆ. ಯಾಕ್ರೋ ಎಲ್ಲ ಚೆನ್ನಾಗಿದ್ದು ಪ್ರೀತಿ ಅಂತ ಸಾಯ್ತೀರಾ? ಸರ್, ಅವನ ಪರಿಸ್ಥಿತಿ ನೋಡಿದ್ರೆ ನನಗೆ ಯಾಕೋ ಭಯವಾಗ್ತಿದೆ. ಅವನು ಸಾಯಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇ ಬಂದಿದ್ದಾನೆ ಸರ್. ಇಲ್ಲೇ ಸತ್ತ ಅಂದರೆ ಲಾಕಪ್ ಡೆತ್ತು ಅಂತ ನಮ್ಮ ಕೊಳ್ಳಿಗೆ ಸುತ್ತಕೊಳ್ಳುತ್ತೆ. ಅದಕ್ಕೆ ಆತ್ಮಹತ್ಯೆ ಪ್ರಕರಣ ಅಂತ ಕೇಸ್ ಹಾಕಿಬಿಟ್ಟು ಕೋರ್ಟಿಗೆ ಕಳಿಸಿಬಿಡೋದೇ ಒಳ್ಳೇದು ಸರ್. ಬನ್ರೋ ಇಲ್ಲಿ.
ಪೊಲೀಸ್ನವರು ನಂಬ್ರಯ್ಯ, ನಾವು ಮನುಷ್ಯ ತಾನೆ, ಯಾಕೆ ಸುಮ್ಮನೆ ಒದೆ ತಿಂದು ಸಾಯ್ತೀರಾ? ಸರಿ ಸರಿ, ಏನಾದರೂ ತಿಂತೀರಾ? ಭಯ ಪಡಬೇಡಿ, ಧೈರ್ಯವಾಗಿ ಹೇಳಿ, ಏನಾದರೂ ತಿಂತೀರಾ? ತುಂಬಾ ಹೊಡೆದು ಬಿಟ್ರಿ, ಏನಾದ್ರು ತಿನ್ನಕ್ ಕೊಡ್ಸಿ ಸರ್. ರೀ, ಹೋಗಿ ಏನಾದ್ರು ತೊಗೊಂಬರ್ರಿ. ಸರಿ ಸರ್. ಸರಿ, ಕೇಸ್ ಹಾಕಿದ್ರೆ ಆ ಹುಡುಗಿ ಸಿಗ್ತಾಳ ನಿನಗೆ? ಸಿಗ್ತಾಳೆ ಸರ್, ಖಂಡಿತ ಸಿಗ್ತಾಳೆ ಸರ್. ಫೆಬ್ರವರಿ 14ನೇ ತಾರೀಕು ರಾತ್ರಿ 12 ಗಂಟೆ ಸಮಯದಲ್ಲಿ ಎಲೈಟ್ ಕ್ಲಬ್ನಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ನ್ಯಾಯಕ್ಕೆ ವಿರೋಧವಾಗಿ ಮಹಡಿ ಮೇಲಿಂದ ಕೆಳಕ್ಕೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದೆಯಾ ಅಂತ ನಿನ್ನ ಮೇಲೆ ಕೇಸ್ ದಾಖಲಾಗಿದೆ. ಇದರ ಬಗ್ಗೆ ನೀನೇನಾದರೂ ಹೇಳೋದಿದೆಯಾ? ನಿಜ ಸರ್, ಅದಕ್ಕೆ ನೀವೇನು ಶಿಕ್ಷೆ ಕೊಟ್ಟರು ನಾನು ಒಪ್ಕೋತೀನಿ. ಯುವರ್ ಆನರ್, ಅಪರಾಧಿ ತನ್ನ ಅಪರಾಧನ ತಾನೇ ಒಪ್ಕೊಂಡಿರೋದ್ರಿಂದ ಸೆಕ್ಷನ್ 109 ಪ್ರಕಾರ ಅಪರಾಧಿಗೆ ಸರಿಯಾದ ಶಿಕ್ಷೆಯನ್ನ ವಿಧಿಸಬೇಕು ಅಂತ ಘನ ನ್ಯಾಯಾಲಯದಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಕ್ಷಮಿಸ್ಬೇಕು ಸರ್, ನೀವು ನನ್ನ ಆತ್ಮಹತ್ಯೆ ಪ್ರಯತ್ನಕ್ಕೆ ಶಿಕ್ಷೆ ಕೊಡೋಕೆ ರೆಡಿ ಆಗಿದ್ದೀರಾ. ಆದರೆ ನಾನು ಈ ನಿರ್ಧಾರಕ್ಕೆ ಬರೋಕ್ಕೆ ಕಾರಣ ಆಗಿರೋದು ಒಂದು ಹೆಣ್ಣು ಸರ್. ಅವಳ ಹೆಸರು ಉಮಾ ಅಂತ. ಅವಳು ನನ್ನ ಪ್ರೀತಿಸಿ ಮೋಸ ಮಾಡ್ಬಿಟ್ಲು ಸರ್. ಅವಳಿಗೋಸ್ಕರನೇ ನಾನು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ದು. ಅವಳನ್ನ ಕರೆಸಿ ವಿಚಾರಿಸಿ ಸರ್. ಅಬ್ಜೆಕ್ಷನ್ ಯುವರ್ ಆನರ್, ಈ ಅಪರಾಧಿ ಕೇಳೋ ರೀತಿ ಆ ಹೆಣ್ಣನ್ನ ಕರೆಸಿ ಇಲ್ಲಿ ವಿಚಾರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಸರ್ ಸಾಧ್ಯ ಇಲ್ಲ? ಒಂದು ಕೊಲೆ ಆದ್ರೆ ಆ ಕೊಲೆ ಮಾಡಿದವ್ರನ್ನ, ಅದಕ್ಕೆ ಕಾರಣ ಆದವ್ರನ್ನ ತಾನೇ ಕರೆಸಿ ವಿಚಾರಿಸ್ತೀರಾ. ಅದೇ ರೀತಿ ನನ್ನ ಆತ್ಮಹತ್ಯೆ ಪ್ರಯತ್ನ ಕಾರಣ ಆದವಳನ್ನ ಕರೆಸಿ ವಿಚಾರಿಸಿ ಸರ್. ಯಾವುದೇನೇ ಆದ್ರೂ ನೀವು ಆತ್ಮಹತ್ಯೆ ಪ್ರಯತ್ನ ಪಟ್ಟಿದ್ದು ಅಪರಾಧನೇ. ಅಪರಾಧ ಮಾಡಿದವ್ರಿಗಿಂತ ಮಾಡಿಸಿದವನಿಗೆ ಶಿಕ್ಷೆ ಜಾಸ್ತಿ ಅಂತ ಕಾನೂನಲ್ಲಿದೆ ಅಂತೆ. ಅದಕ್ಕೆ ನಾನು ಪ್ರೀತಿಸ್ತೀನಿ ಅಂತೇಳಿ ಮೋಸ ಮಾಡಿದ ಹುಡುಗಿನ ಕರೆಸಿ ವಿಚಾರಿಸಿ ಸರ್. ಆಗ ನಿಮಗೆ ಗೊತ್ತಾಗತ್ತೆ ಅಪರಾಧಿ ಯಾರು ಅಂತ. ಒಂದು ಕಚ್ಚಾ ನಾಯಿಗೆ ಹಿಂಸೆ ಕೊಟ್ರೆ ಅದಕ್ಕೆ ಒಂದು ಸೆಕ್ಷನ್ ಇದೆ ಅಂತೆ, ಅದನ್ನ ಪ್ರಶ್ನೆ ಮಾಡಕ್ಕೆ ಒಂದು ಕಾನೂನು ಇದೆ ಅಂತೆ. ಅದೇ ಒಂದು ಹೆಣ್ಣು ನನ್ನ ಪ್ರೀತಿಸಿ ಮೋಸ ಮಾಡಿ ನನ್ನ ಮನಸ್ಸಿಗೆ ತುಂಬಾ ನೋವು ಕೊಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ. ಅದನ್ನ ಯಾಕೆ ಸರಿ ಯಾರು ಕೇಳಲ್ಲ ಅಂತೀರಾ? 5 ರೂಪಾಯಿ ಕೊಟ್ಟು ಒಂದು ಸೋಪ್ ತಗೋತೀವಿ, ಅದು ಸರಿ ಇಲ್ಲ ಅಂತಂದ್ರೆ ಆ ಕಂಪನಿ ಜನರಿಗೆ ನಂಬಿಕೆ ದ್ರೋಹ ಮಾಡ್ತಿದೆ ಅಂತ ಕೇಸ್ ಮಾಡೋದಕ್ಕೆ ಒಂದು ಕಾನೂನು ಇದೆ ಅಂತೆ, ಅದನ್ನ ವಿಚಾರಿಸಕ್ಕೆ ಒಂದು ಕೋರ್ಟ್ ಇದೆ ಅಂತೆ. ಸರ್, ಅದೇ 100 ವರ್ಷ ನನ್ನ ಜೊತೆಗೆ ಬಾಳ್ತೀನಿ ಅಂತ ತಪ್ಕೊಂಡು ಸತ್ಯ ಮಾಡಿ ಈಗ ನನಗೆ ದ್ರೋಹ ಮಾಡಿ ಬೇರೆ ಯಾರ ಮದುವೆ ಆಗ್ತಿದ್ದಾಳೆ ಸರ್. ಅದನ್ನ ತಡೆಗೆ ಯಾಕೆ ಸರ್ ನಿಮ್ಮ ಕಾನೂನಲ್ಲಿ ಜಾಗ ಇಲ್ಲ? ಒಂದು ಹೆಣ್ಣನ್ ಕೈ ಹಿಡಿದು ಎಳ್ದ ಅಂದ್ರೆ ಚುಡಾಯಿಸ್ದ ಅಂತ ಕೇಸ್ ಹಾಕ್ತೀರಾ. ಮೊನ್ನೆ ರಾತ್ರಿ ನನಗೆ ಹುಡುಗ ಪ್ರೀತಿಯಲ್ಲಿ ಮೋಸ ಹೋಗಿ ವಿಷ ಕುಡಿದು ಸತ್ತೋದ. ಅದಕ್ಕೆ ಕಾರಣ ಆಗಿರೋ ಹುಡುಗಿ ಮೇಲೆ ಯಾವ ಕೇಸು ತಗೊಳ್ಳಿಲ್ಲ, ನ್ಯೂಸಲ್ಲೂ ಬರಲಿಲ್ಲ. ಅವನ ತಾಯಿ ಎದೆ ಹೊಡ್ಕೊಂಡು ಅಳ್ತಾ ಇದ್ರು ಸರ್. ಒಂದು ಹೆಣ್ಣು ಸತ್ರೆ ಅದು ಸಾವು, ಅದೇ ಒಂದು ಗಂಡು ಸತ್ರೆ ಏನ್ ಸರ್? ಅದೇ ನಾನು ಹುಡುಗಿಗೆ ಪ್ರೀತಿ ಕೈ ಕೊಟ್ಟಿದ್ರೆ ಅಕ್ಕಪಕ್ಕದವರಿಂದ ಹಿಡಿದು ಪೊಲೀಸರಿಂದ ಹಿಡಿದು ಕೋರ್ಟ್ ಮೆಟ್ಲವರೆಗೆ ಬಂದು ಎಲ್ಲರೂ ಹುಡುಗಿಗೆ ನ್ಯಾಯ ಕೊಡಿಸಿ ಅಂತ ಹೋರಾಟ ಮಾಡಿ ನ್ಯಾಯ ಕೊಡಿಸ್ತಾ ಇದ್ರಿ ತಾನೆ. ಅದೇ ಒಂದು ಗಂಡಸಿಗೆ ಯಾಕೆ ಸರ್ ಆ ರೀತಿ ಇಲ್ಲ? ನೋಡಿ, ಈ ಸಮಾಜದಲ್ಲಿ ಹೆಣ್ಣು ಪ್ರತಿಯೊಂದು ಹಂತದಲ್ಲೂ ನೋವು ಅನುಭವಿಸ್ತಾ ಇದ್ದಾಳೆ. ಅದಕ್ಕೆ ಈ ಸಮಾಜ ಕಾನೂನು ಅವ್ರಿಗೋಸ್ಕರ ಹೋರಾಟ ನಡೆಸ್ತಾ ಇದೆ. ಆದ್ರೆ ಗಂಡಸರಿಗೆ ಅದೆಲ್ಲ ಇಲ್ಲ. ಏನ್ ಸರ್ ಗಂಡು ಹೆಣ್ಣು, ನ್ಯಾಯ ಅನ್ಯಾಯ ಎಲ್ರಿಗೂ ಒಂದೇ ಸರ್. ನೋವಾದ್ರೆ ಇಬ್ರು ಕಣ್ಣಲ್ಲಿ ನೀರೇ ಸರ್ ಬರೋದು. ದೇಹಕ್ಕಾಗಿರೋ ಗಾಯದ ನೋವುಗಿಂತ ಮನ್ಸಿಗಾಗಿರೋ ಗಾಯನೇ ಜಾಸ್ತಿ ನೋವು ಕೊಡೋದು. ಇದು ನನ್ಗೋಸ್ಕರ ಹೇಳ್ತಾ ಇಲ್ಲ ಸರ್, ನಂತರನೇ ನೋವು ಅನ್ಭವಿಸ್ತಾ ಇರೋರು ಈ ಏರಿಯಾಗ 100 ಜನ ಸಿಗ್ತಾರೆ. ಪ್ರೀತಿ ಅನ್ನೋದು ಒಂದು ಮಧುರವಾದ ಅನುಭೂತಿ. ಅದ್ರಲ್ಲಿ ಏನೇ ಸಮಸ್ಯೆ ಬಂದ್ರು ಅದನ್ನ ನೀವೇ ಅನುಭವಿಸ್ಬೇಕು. ಕಾನೂನು ಏನು ಮಾಡಕ್ಕಾಗಲ್ಲ. ಯಾಕೆ ಸರ್ ಆಗಲ್ಲ? ಒಬ್ಬ ಕೊಲೆಗಾರನ ವಿಚಾರಿಸಕ್ಕೆ ಕೋರ್ಟ್ ಇದೆ, ಕಾನೂನಿದೆ. ಆದ್ರೆ ಲಕ್ಷಾಂತರ ಜನ ಪ್ರೀತಿಗೋಸ್ಕರ ಪ್ರಾಣನೇ ಬಿಡ್ತಿದ್ದಾರೆ. ಆ ಪ್ರಾಣನ ಕಾಪಾಡಕ್ಕೆ ಯಾಕೆ ಸರ್ ಕಾನೂನು ಇರಬಾರ್ದು? ಉಮಾನನ್ ಜೊತೆಗೆ ದೇವಸ್ಥಾನ, ಪಾರ್ಕು, ಫಿಲ್ಮ್ ಅಂತ ಗಲ್ಲಿ ಗಲ್ಲಿ ಸುತ್ತಿದ್ದಾಳೆ ಸರ್. ಈಗ ನಾನು ಎಲ್ಲೇ ಹೋದ್ರು ಏನೇ ಮಾಡಿದ್ರು ಅವಳ ಜೊತೆ ಕಳೆದ ಕ್ಷಣಗಳ ನೆನಪಾಗಿ ಕಾಡ್ತಿದ್ದಾಳೆ ಸರ್. ಆ ದುಃಖ ನನ್ನಿಂದ ಹೇಗೆ ಸರ್ ಮರೆಯಕ್ಕಾಗತ್ತೆ ಸರ್? ನೀವು ಜೀವನದಲ್ಲಿ ಒಂದು 50 ವರ್ಷ ಕಳೆದಿದ್ದೀರಾ. ಅದ್ರಲ್ಲಿ ನಿಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಎಷ್ಟು ವರ್ಷ ಮಧುರವಾದ ಕ್ಷಣಗಳನ್ನು ಕಳೆದಿರ್ತೀರಾ. ಈಗ ದಿಢೀರಂತ ನಿಮ್ಗೆ ಯಾರು ಇಲ್ಲ, ನೀವೊಬ್ರು ಅನಾಥರು ಅಂದ್ರೆ ನಿಮ್ಗೆ ಹೆಂಗಿರುತ್ತೆ ಸರ್? ಈಗ ನನಗೆ ಹಂಗೆ ಸರ್ ಆಗಿರೋದು ಸರ್. ಬದುಕಿರೋ ಜೀವನ ಬೇಕಾದ್ರೆ ಮರ್ತು ಬಿಡ್ಬೋದು ಸರ್. ಆದ್ರೆ ಹೇಗೇಗೋ ಬದುಕಬೇಕು ಅಂತ ಕನಸ್ಕೊಂಡಿರೋ ಬದುಕು ಸಿಗ್ಲಿಲ್ಲ ಅಂದ್ರೆ ಬದುಕೋದು ತುಂಬಾ ಕಷ್ಟ ಆಗುತ್ತೆ ಸರ್. ಬದುಕಕ್ಕೆ ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ಲ ಸರ್. ನೀವು ನಂಗೆ ಯಾಕೆ ಸರ್ ಶಿಕ್ಷೆ ಕೊಡ್ತೀರಾ? ನಾನು ತಪ್ಪನ್ನು ತಿದ್ಕೊಂಡು ಮತ್ತೆ ಬದುಕಬೇಕಂತ ತಾನೆ
ಸರ್ ಬದುಕಕ್ಕೆ ಇಷ್ಟಪಡ್ತಿಲ್ಲ ಸರ್. ಆಮೇಲೆ ಯಾಕೆ ಸರ್ ನಂಗೆ ಶಿಕ್ಷೆ ಕೊಡ್ತೀರಾ? ನಂಗೆ ಶಿಕ್ಷೆನೆ ಕೊಡ್ಬೇಕಂತಿದ್ರೆ ನಂಗೆ ನೇಣಿಗೆ ಹಾಕ್ಬಿಡಿ ಸರ್. ನೀವು ಉಮ್ಮನ ಕರೆಸಿ ವಿಚಾರಿಸ್ದೆ, ನನ್ನನ್ನು ಜೈಲಿಗೆ ಹಾಕಿದ್ರು ಸರಿ, ಆಚೆ ಬಿಟ್ರು ಸರಿ, ನಾನಂತೂ ಸತ್ಯ ಸಾಯ್ತೀನಿ ಸರ್. ಯಾಕಂದ್ರೆ ನನ್ನ ಉಮ್ಮನ ಬಿಟ್ಟು ನನ್ನಿಂದ ಬದುಕಕ್ಕಾಗಲ್ಲ ಸರ್, ಆಗಲ್ಲ ಸರ್, ಆಗಲ್ಲ ಸರ್. ಮಿಸ್ಟರ್ ಪ್ರಾಸಿಕ್ಯೂಟರ್, ರಾಮುವಿನ ಹೇಳಿಕೆಯಲ್ಲಿ ನಿಮ್ದೇನಾದ್ರೂ ಅಬ್ಜೆಕ್ಷನ್ ಇದೆಯಾ? ಇಲ್ಲ ಯುವರ್ ಆನರ್. ರಾಮುವಿನ ಆತ್ಮಹತ್ಯಾ ಪ್ರಯತ್ನಕ್ಕೆ ಮುಖ್ಯ ಕಾರಣರಾಗಿರುವ ಉಮಾದೇವಿಯವರನ್ನು ರಾಮುವಿನ ಮನವಿಯ ಮೇರೆಗೆ ಆತ್ಮಹತ್ಯಾ ವಿರೋಧಿ ಕಾನೂನಿನ ಅನ್ವಯ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕೆಂದು ಈ ಘನ ನ್ಯಾಯಾಲಯ ಆದೇಶಿಸುತ್ತದೆ. ಹಲೋ ಮೇಡಮ್, ರಾಮು ಉಮಾನ ಸಿನ್ಸಿಯರ್ ಆಗಿ ಲವ್ ಮಾಡ್ತಿದ್ದ. ಈಗ ದಿಢೀರ್ ಅಂತ ರಾಮುನೇ ಉಮಾ ಮೇಲೆ ಕೇಸ್ ಹಾಕಿದ್ದಾನೆ. ಉಮಾ ನನ್ನನ್ನು ಪ್ರೀತಿ ಮಾಡಿ ಮೋಸ ಮಾಡಿದ್ಲು ಅಂತ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಲವ್ ಮಾಡಕ್ ಮುಂಚೆ ಎಲ್ರೂ 1000 ಸತಿ ಯೋಚನೆ ಮಾಡ್ಬೇಕು. ಲವ್ ಮಾಡಿ ಮೋಸ ಮಾಡಿದ್ದು ತುಂಬಾ ತಪ್ಪು. ಅದು ಹೆಣ್ಣೆ ಆಗಿರ್ಬೋದು, ಗಂಡೆ ಆಗಿರ್ಬೋದು. ರಾಮು ಉಮಾ ಅವ್ರ ಮೇಲೆ ಕೇಸ್ ಹಾಕಿರೋದು 100% ಕರೆಕ್ಟು. ಆ ಹುಡುಗಿ ರಾಮು ಹತ್ರ ಐ ಲವ್ ಯು ಅಂದ ತಕ್ಷಣ ಹೋಟೆಲ್ ಅಲ್ಲಿ ರೂಮ್ ಹಾಕ್ಬೇಕಿತ್ತು. ಅವಾಗ ಆ ಕೇಸ್ ಉಲ್ಟಾ ಆಗಿರೋದು. ರಾಮು ಬದಲು ಉಮಾನೆ ರಾಮು ಮೇಲೆ ಮದ್ವೆ ಮಾಡ್ಕೊಂತ ಕೇಸ್ ಹಾಕಿರೋಳು. ಪಾಪ ದಡ್ಡ ರಾಮು ತಪ್ಪು ಮಾಡ್ಬಿಟ್ಟ. ಮೈಸೂರಿನಲ್ಲಿ ಒಂದು ಹುಡುಗಿನ ಮದುವೆ ಆಗ್ತೀನಿ ಅಂತ ನಂಬಿಸಿ ಗರ್ಭಿಣಿ ಮಾಡಿ ಮೋಸ ಮಾಡಿದ ಆ ಪ್ರೇಮಿ ಮನೆ ಮುಂದೆ ಆಕೆ ಧರಣಿ ಕೂತಾಗ ಇಡೀ ಸಮಾಜದವರು, ಪೊಲೀಸ್ನವರು, ಸಂಘ ಸಂಸ್ಥೆಗಳು ಅವಳ ಪರವಾಗಿ ಹೋರಾಡಿ ಅವಳಿಗೆ ನ್ಯಾಯ ದೊರಕಿಸ್ಕೊಟ್ರು. ಅದೇ ತರ ಈಗ ರಾಮುಗೂ ನ್ಯಾಯ ಸಿಗ್ಲೇಬೇಕು. ಹೌದು ರೀ, ಹೆಣ್ಣಿಗೆ ಅನ್ಯಾಯ ಆದ್ರೂ ಒಂದೇ, ಗಂಡಿಗೆ ಅನ್ಯಾಯ ಆದ್ರೂ ಒಂದೇ. ರಾಮುಗೆ ನ್ಯಾಯ ಸಿಗ್ಲೇಬೇಕು. ನೀವು ಪ್ರೀತಿಲಿ ಏನಾದ್ರೂ ಮುಳುಗೋಗಿದ್ರಾ? ಹೌದು ಸರ್, ಮೇರಿ ಅನ್ನೋ ಒಬ್ಬಳನ್ನ ಲವ್ ಮಾಡಿದೆ. ಕೊನೆ ಅವಳು ಹೇಳ್ಬಿಟ್ಟು ಹೋದ್ಲು ಸರ್, ಸಾರಿ ಅಂತ. ಸರ್, ನಮ್ ತರ ಕುಡ್ಕೊಂಡು ಕಸದ ತೊಟ್ಟೆಲಿ ಬೀಳ್ದೆ ಕೇಸ್ ಹಾಕೊಂಡು ನ್ಯಾಯ ಕೇಳ್ತಾವನಲ್ಲ ಸರ್ ಆ ರಾಮು, ಅವನ ಪ್ರೀತಿಗೆ ನ್ಯಾಯ ಸಿಗ್ಲೇಬೇಕು ಸರ್. ಹೌದು ಸರ್, ಆ ರಾಮು ಪ್ರೀತಿ ಗೆಲ್ಲಬೇಕು ಸರ್, ಗೆಲ್ಲೇಬೇಕು. ಸರ್, ಉಮಾ ಪರವಾಗಿ ವಾದ ಮಾಡ್ತಿರೋ ನಿಮ್ಗೆ ಈ ಕೇಸ್ ಬಗ್ಗೆ ಏನನ್ಸುತ್ತೆ ಸರ್? ಐ ಆಮ್ ಸಾರಿ, ಇದೊಂದು ಕೇಸು ಅನ್ನೋದಕ್ಕಿಂತ ರಾಮು ಒಬ್ಬ ಮೆಂಟಲ್ ಅಷ್ಟೇ. ಅವನನ್ನ ಮೆಂಟಲ್ ಹಾಸ್ಪಿಟ್ಲಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಹೇಳ್ಬೇಕು ಅಂತ ಇದ್ದೀನಿ. ಥ್ಯಾಂಕ್ ಯು ಸರ್. ಒಳ್ಳಿ ಮೇಡಮ್, ನೀವು ನೊಂದಿರೋ ರಾಮು ಪರವಾಗಿ ವಾದ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ನೀವು ಈ ಕೇಸಲ್ಲಿ ಗೆಲ್ತೀನಿ ಅನ್ನೋ ನಂಬಿಕೆ ನಿಮ್ಗಿದ್ಯಾ? ಖಂಡಿತ ಗೆಲ್ತೀನಿ. ನಾನ್ ಗೆಲ್ತೀನಿ ಅನ್ನೋದಕ್ಕಿಂತ ನಿಜವಾದ ಪ್ರೀತಿ ಗೆಲ್ಲುತ್ತೆ. ರಾಮುಗೆ ಅವನ್ ಪ್ರೀತಿ ಸಿಕ್ಕೇ ಸಿಗುತ್ತೆ. ಈ ಕೇಸ್ನ ನೀವು ತಗೊಳ್ಳೋದಕ್ಕೆ ಕಾರಣ? ನೋಡಿ, ನಾನು ಪ್ರೀತಿಸೇ ಮದ್ವೆ ಆಗಿದ್ದೀನಿ. ಪ್ರೀತಿಸಿ ಮೋಸ ಹೋದವರ ದುಃಖಕ್ಕಿಂತ ಪ್ರೀತಿಸಿ ಗೆದ್ದವರ ಸಂತೋಷ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ರಾಮುಗೂ ಆ ಪ್ರೀತಿ ಸಿಗಬೇಕು ಅನ್ನೋದೇ ನನ್ನಿಷ್ಟ. ಯೋರಾನ, ನನ್ನ ಕಕ್ಷಿದಾರ ರಾಮುವಿನ ಆತ್ಮಹತ್ಯೆಯ ಪ್ರಯತ್ನಕ್ಕೆ ಕಾರಣರಾದಂಥ ಉಮಾರ್ ಅವರನ್ನ ವಿಚಾರಿಸೋದಕ್ಕೆ ಅನುಮತಿ ಕೋರ್ತಿದ್ದೀನಿ. ಪರ್ಮಿಷನ್ ಗ್ರಾಂಟೆಡ್. ಮಿಸ್ ಉಮಾ, ಇಲ್ಲಿ ನಿಂತಿರೋ ಹುಡುಗ ರಾಮು ನಿಮಗ್ ಗೊತ್ತಾ? ಈ ರಾಮು ನಿಮಗ್ ಗೊತ್ತಾ ಇಲ್ವಾ? ಗೊತ್ತಿಲ್ಲ. ಇದಕ್ ಮೊದಲು ನೀವು ಅವ್ರನ್ನ ಭೇಟಿ ಮಾಡಿದ್ದೀರಾ? ಐ ಅಬ್ಜೆಕ್ಟ್ ಯುವರ್ ಆನರ್. ಗೊತ್ತಿಲ್ಲದೆ ಇರೋ ವ್ಯಕ್ತಿನ ಹೇಗೆ ಭೇಟಿ ಆಗೋದಕ್ಕೆ ಸಾಧ್ಯ? ಯುವರ್ ಆನರ್, ಕೆಲವು ಸಲ ಗೊತ್ತಿದ್ರು ಗೊತ್ತಿಲ್ಲ ಅಂತ ಹೇಳೋ ಚಾನ್ಸಸ್ ಇರುತ್ತಲ್ವಾ? ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು ಯುವರ್ ಆನರ್. ನೀವು ಯಾವ ಕಾಲೇಜ್ನಲ್ಲಿ ಓದ್ತಿದ್ದೀರಾ? ಮಹಾರಾಣಿ ಗರ್ಲ್ಸ್ ಕಾಲೇಜ್. ನೀವು ಓದ್ತಿರೋ ಅದೇ ಕಾಲೇಜಿನಲ್ಲಿ 6 ತಿಂಗಳಿಂದ ಅವರು ಟೀ ಮಾಡ್ತಾ ಇದ್ದಾರೆ. ಟೀ ಟೈಮ್ನಲ್ಲಾದ್ರೂ ನೀವು ಅವ್ರನ್ನ ನೋಡಿರ್ಬೋದಲ್ವಾ? ರಾಮುನ ನಾನು ಯಾವತ್ತೂ ನೋಡಿಲ್ಲ. ಯಾವತ್ತೂ ನೋಡೇ ಇಲ್ಲ ಅಂತಿದ್ದೀರಾ, ಆದ್ರೆ ಅವ್ರ ಹೆಸರನ್ನ ಮಾತ್ರ
ರಾಮು ಅಂತ ಪ್ರೀತಿಯಿಂದ ಕರೀತಿದ್ದೀರಾ. ಹೇಳಿ, ನೀವು ಅವ್ರನ್ನ ನೋಡಿದಿರಲ್ಲ? ನೋಡಿದ್ದೀನಿ. ಈ ರಾಮು ನೀವ್ ಅವ್ರನ್ನ ಪ್ರೀತಿಸಿ ಮೋಸ ಮಾಡಿದೀರಾ ಅಂತ ನಿಮ್ ವಿರುದ್ಧ ದೂರ್ ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಮ್ ಕಾಲೇಜಲ್ಲಿ ಟೀ ಮಾರೋ ಹುಡುಗ 4-5 ಸರಿ ಮಾತಾಡ್ಸಿರ್ಬೋದು ಅಷ್ಟೇ. ಮಿಸ್ ಸುಮಾ, ನೀವ್ ಅವ್ರನ್ನ ಮೀಟ್ ಮಾಡಿದೀರಾ, ಮಾತಾಡ್ಸಿದೀರಾ, ಜೊತೆಲಿ ಓಡಾಡಿದೀರಾ, ಪ್ರೀತಿನೂ ಮಾಡಿದೀರಾ, ಅವ್ರನ್ನೇ ಮದುವೆ ಮಾಡ್ಕೋತೀನಿ ಅಂತ ಪ್ರಾಮಿಸ್ ಮಾಡಿದೀರಾ. ನಾನ್ ಮಾತಾಡ್ಸಿದ್ದೀನಿ ಅಂತ ಹೇಳ್ದೆ ಅಷ್ಟೇ, ಪ್ರೀತಿಸಿಲ್ಲ. ಪ್ರೀತಿಸದೇ ಇರೋ ಹುಡುಗನ್ ಮೇಲೆ ಪ್ರೇಮಕವನ್ನ ಬರೆಯೋಕೆ ಹೇಗ್ ಸಾಧ್ಯ? ಯುವರಾನ, ಮಿಸ್ ಉಮಾ ಅವರು ಈ ರಾಮು ಅವರ ಬಗ್ಗೆ ಅವರನ್ನ ಕುರಿತಂತೆ ಬರೆದಂತ ಒಂದು ಪ್ರೇಮ ಕವನ. ಐ ಅಬ್ಜೆಕ್ಟ್ ಯುವರ್ ಆನರ್. ಗವರ್ನರ್ ಅವ್ರ ಸೈನ್ನೇ ಫೋರ್ಜರಿ ಮಾಡಿ ಕಳ್ಳ ನೋಟ್ಗಳನ್ನ ಪ್ರಿಂಟ್ ಮಾಡೋ ಈ ಕಾಲದಲ್ಲಿ ನನ್ನ ಕಕ್ಷಿದಾರರು ಬರ್ದಿರೋ ಹಾಗೇನೆ ಬೇರೆ ಯಾರಾದ್ರೂ ಪೋಲಿಗಳು ಆ ಕವಿತೆಗಳನ್ನ ಬರ್ದಿರ್ಬೋದಲ್ಲ? ದಯವಿಟ್ಟು ಇಂಥ ಸಾಕ್ಷಿಗಳನ್ನ ತಾವು ಪರಿಗಣಿಸಬಾರ್ದು ಯುವರ್ ಆನರ್. ಇಷ್ಟೇ ಅಲ್ಲ ಯುವರಾನರ್, ಉಮಾ ರಾಮುನ ಪ್ರೀತಿಸೋವಾಗ ರಾಮು ಮೇಲಿನ ಅಪಾರವಾದ ಪ್ರೀತಿಯಿಂದ ರಾಮುಗೆ ಒಂದು ಸೈಕಲ್ನ ಹಾಗೆ ಒಂದು ಟೀ ಕ್ಯಾನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಹೌದಾ ಇಲ್ವಾ? ಮಿಸ್ ಉಮಾ, ನಾನ್ ನಿಮ್ಮನ್ನೇ ಕೇಳ್ತಾ ಇದ್ದೀನಿ, ಇದನ್ನ ನೀವು ಪ್ರೀತಿ ಅಂತ ಹೇಳಲ್ವಾ? ಯುವರ್ ಆನರ್, ರಾಮು ತನ್ನ ಕೆಲಸ ಹೋಯ್ತು ಅಂತ ತನ್ನ ಕಷ್ಟಗಳನ್ನ ನನ್ನ ಕಕ್ಷಿದಾರರ ಹತ್ರ ಹೇಳ್ಕೊಂಡಿದ್ದಾರೆ. ಆಗ ಅವರು ಮಾನವೀಯತೆಯಿಂದ, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್, ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಅವ್ರಿಗೊಂದು ಸೈಕಲ್ ಕೊಡ್ಸಿದ್ದಾರೆ. ಅದನ್ನ ಅವರು ಸಹಾಯ ಅಂತ ತಿಳ್ಕೊಳ್ದೆ ಪ್ರೀತಿ ಅಂತ ತಿಳ್ಕೊಂಡ್ರೆ ಅವರ ಅಮಾಯಕತೆಯ ಮುಟ್ಟಾಳ್ತನ ಯುವರ್ ಆನರ್. ಈ ಊರಿನಲ್ಲಿ ಎಷ್ಟೋ ಜನ ಕೆಲಸ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ, ಆದ್ರೆ ರಾಮು ಮೇಲ್ ಮಾತ್ರ ಈ ಕನಿಕರ ತೋರಿಸೋದ ಕಾರಣ ಏನು? ಯಾಕೆಂದ್ರೆ ನೀವ್ ಅವ್ರನ್ನ ಪ್ರೀತಿಸ್ತಾ ಇದ್ದೀರಾ. ಯುವರ್ ಆನರ್, ಉಮಾ ರಾಮುನ ಪ್ರೀತಿಸ್ತಾ ಇದ್ದಾರೆ ಅಂತ ನಿರೂಪಿಸೋದಿಕ್ಕೆ ಕೆಲವು ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕಾಗಿದೆ. ದಯವಿಟ್ಟು ಅನುಮತಿ ಕೊಡ್ಬೇಕಾಗಿ ಕೋರ್ಕೊಳ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ನಿಮ್ಗೆ ಈ ರಾಮು ಗೊತ್ತಾ? ಯಾಕೆ ಗೊತ್ತಿಲ್ಲ ಮೇಡಮ್, ನಾನು ಕೆಲಸ ಮಾಡೋ ಕಾಲೇಜಲ್ಲೇ ಆ ರಾಮು ಟೀ ಮಾಡ್ತಾ ಇದ್ದ. ಉಮಾ ರಾಮುನ ಲವ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ, ಅದ್ರ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಾ? ಮೇಡಮ್, ಆ ಹುಡುಗಿ ಕ್ಲಾಸ್ ರೂಮ್ ಅಲ್ಲಿ ಇರೋಕ್ಕಿಂತ ಆ ಹುಡುಗನ ಜೊತೆ ಸುತ್ತಿದ್ದೇ ಜಾಸ್ತಿ. ಇದಕ್ಕೆ ತಾನೇ ಪ್ರೀತಿ ಅಂತಾರೆ. ಸರಿ, ನೀವಿನ್ನ ಹೋಗ್ಬೋದು. ಈ ರಾಮು ನಿಮಗ್ ಗೊತ್ತಾ? ರಾಮು ಗೊತ್ತಾ? ಅವನು ನನ್ನ ಮನೆಯಲ್ಲೇ ಬಾಡಿಗೆಗಿರೋದಮ್ಮ. ಅಲ್ಲಿ ಕೂತಿರೋ ಉಮಾ ಅನ್ನೋ ಹುಡುಗಿನ ಎಲ್ಲಾದ್ರೂ ನೋಡಿದೀರಾ? ಎಲ್ಲಾದ್ರೂ ಯಾಕಮ್ಮ, ಈ ಉಮಾ ರಾಮು ಜೊತೆಲಿ ಅವನ ಮನೆಗೆ ಬಂದಿದ್ದನ್ನ ಎಷ್ಟೋ ಸಲ ನಾನೇ ನೋಡಿದ್ದೀನಿ. ಈ ಉಮಾನು ರಾಮುನು ಸ್ಕೂಟರ್ ನಲ್ಲಿ ಜೊತೆಯಾಗಿ ಯಾವಾಗ್ಲೂ ತಿರುಗಾಡ್ತಿದ್ರು. ನೀವು ಉಮಾ ಅವ್ರಿಗೆ ಕ್ಲೋಸ್ ಫ್ರೆಂಡಾ? ಹೌದು ಮೇಡಮ್. ಉಮಾ ಪ್ರೀತಿಸ್ತಾ ಇದ್ದ ವಿಷಯ ನಿಮಗ್ ತಿಳಿದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಹೇಳಿ, ಉಮಾ ರಾಮುನ ಪ್ರೀತಿಸ್ತಾ ಇದ್ರಾ ಇಲ್ವಾ? ಅದು ಹೌದು ಮೇಡಮ್, ಅವರಿಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ರು. ಇಷ್ಟೆಲ್ಲ ವಿಚಾರಣೆ ಆದ್ಮೇಲೆ ಈಗೇನ್ ಹೇಳ್ತೀರಾ ಉಮಾ? ಇಲ್ಲ, ನಾನ್ ರಾಮುನ್ ಲವ್ ಮಾಡ್ಲಿಲ್ಲ, ಫ್ರೆಂಡ್ಲಿ ಆಗಿದ್ದೆ ಅಷ್ಟೇ. ಏನಮ್ಮ ಉಮಾ, ಮೊದ್ಲು ರಾಮು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ರಿ, ನಂತರ ಮಾತಾಡಿದೀನಿ ಅಂತ ಹೇಳಿದ್ರಿ, ಈಗ ಹೇಳ್ತಾ ಇದ್ದೀರಾ ಬರೀ ಫ್ರೆಂಡ್ಲಿ ಆಗಿದ್ದೆ ಅಂತ. ನಾನ್ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ವಿಚಾರಣೆ ಆದ್ಮೇಲೆ ನೀವ್ ಅವ್ರನ್ನ ಲವ್ ಮಾಡ್ತಿದ್ದೀರಾ ಅಂತ. ಈಗ್ಲೂ ಹೇಳ್ತಾ ಇದೀನಿ, ನಾನ್ ರಾಮುನ್ ಲವ್ ಮಾಡಿಲ್ಲ. ನೀವ್ ಲವ್ ಮಾಡಿದೀರಾ, ನೀವ್ ಅವ್ರ ಮನೆಗೂ ಹೋಗಿದ್ದೀರಾ, ಜೊತೆಯಾಗಿ ಓಡಾಡಿದ್ದೀರಾ, ಜೊತೆಯಾಗಿ ಓಡಾಡಿ ತಪ್ಪು ಕೂಡ ಮಾಡಿದ್ದೀರಾ. ಆ ತಪ್ಪಿನಿಂದಾಗಿ ನೀವು ಗರ್ಭವತಿ ಆದ್ರಿ. ಜಯನಗರ ಪ್ರೈವೇಟ್ ನರ್ಸಿಂಗ್ ಹೋಮ್ ನಲ್ಲಿ ನೀವು ಅಪಾರ್ಷನ್ ಕೂಡ ಮಾಡಿಸ್ಕೊಂಡಿದ್ದೀರಾ. ಇಲ್ಲಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟ ಮೆಡಿಕಲ್ ರಿಪೋರ್ಟ್. ನಾನ್ ರಾಮುನ್ ಪ್ರೀತಿಸಿದ್ದಾನೆ, ಆದ್ರೆ ನಾವ್ ಯಾವ ತಪ್ಪು ಮಾಡಿಲ್ಲ. ಖಂಡಿತ ಅಂತ ತಪ್ಪು ಯಾವತ್ತೂ ನಮ್ಮಿಬ್ಬರ ಮಧ್ಯೆ ನಡೆದಿಲ್ಲ. ರಾಮು ಹೇಳು, ರಾಮು ನಾವ್ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳು. ರಾಮು ಹೇಳು, ರಾಮು. ಐ ಆಮ್ ಸಾರಿ ಯುವರ್ ಆನರ್, ಉಮಾ ಸತ್ಯನ ಒಪ್ಕೊಳ್ಳಿ ಅಂತ ಈ ರೀತಿ ಸುಳ್ಳು ರಿಪೋರ್ಟ್ನ ನಾನು ಸೃಷ್ಟಿ ಮಾಡ್ಬೇಕಾಗಿ ಬಂತು. ಐ ಆಮ್ ರಿಯಲಿ ಸಾರಿ. ನೀವು ರಾಮುನ ಪ್ರೀತಿಸ್ತಿದ್ದೀನಿ ಅಂತ ಒಪ್ಕೊಂಡಿದ್ದೀರಾ, ಅವ್ರನ್ನ ಯಾಕೆ ಮದುವೆ ಮಾಡ್ಕೊಳ್ತಾ ಇಲ್ಲ ಹೇಳಿ ಉಮಾ? ಇವತ್ತು ನಾನು ಮೋಸ ಮಾಡಿದ್ದೀನಿ ಅಂತ ರಾಮು ನನ್ ಮೇಲೆ ಕೇಸ್ ಹಾಕಿ ಕೋರ್ಟ್ಗೆ ಬಂದಿದ್ದಾನೆ. ನಾನು ರಾಮು ಮದ್ವೆ ಆಗಿದ್ದಿದ್ರೆ ಇದೇ ಕೋರ್ಟ್ಗೆ ನಾಳೆ ಡೈವರ್ಸ್ಗೋಸ್ಕರ ಬಂದಿರ್ತಿದ್ವಿ. ಅಂತ ಒಂದು ಸ್ಥಿತಿ ನಮಗ್ ಬರಬಾರ್ದು ಅಂತಾನೆ ನಾನ್ ರಾಮುನ ಮದ್ವೆ ಆಗೋದಕ್ಕೆ ಬೇಡ ಅಂದೆ. ಯಾಕೆಂದ್ರೆ ರಾಮು ಸ್ಟೇಟಸ್ ಬೇರೆ,
ತಿಳುವಳಿಕೆಯಿಂದ ಮಾತಾಡ್ತಾ ಇರೋ ನೀನು ರಾಮನ ಪ್ರೀತಿಸೋದಕ್ಕಿಂತ ಮುಂಚೆನೆ ಯಾಕೆ ಯೋಚಿಸ್ಲಿಲ್ಲ ಉಮಾ? ಇದುವರೆಗೂ ನಾನೊಬ್ಬ ಲಾಯರ್ ಆಗಿ ಮಾತಾಡ್ತಿದ್ದೆ. ಈಗ ನಾನೊಂದು ಹೆಣ್ಣಾಗಿ ನಿನ್ನನ್ನೊಂದು ಪ್ರಶ್ನೆ ಕೇಳ್ತಿದ್ದೀನಿ. ಒಂದು ಪ್ರೀತಿಗೆ ಸಮಸ್ಯೆಯಾಗಿ ಜಾತಿ, ಮತ, ಹಣ, ಅಂತಸ್ತು ಏನ್ ಬೇಕಾದ್ರೂ ಬರ್ಬೋದು. ಆದ್ರೆ ತಾನು ಪ್ರೀತಿಸಿದ ಪ್ರೀತಿನೇ ಸಮಸ್ಯೆ ಆಗ್ಬಾರ್ದಮ್ಮ. ರಾಮು ನಿನಗೋಸ್ಕರ ತನ್ನ ಪ್ರಾಣ ಬಿಡೋದಕ್ಕೂ ತಯಾರಾಗಿದ್ದಾನೆ. ಅವನ ಪ್ರೀತಿನ ನೀನು ಅರ್ಥ ಮಾಡ್ಕೊಳ್ತಿಲ್ಲ ಉಮಾ. ನೀವಿಬ್ರು ಮದುವೆ ಆದ್ರೆ ಅದು ನನಗೆ ಸಿಗೋ ಗೆಲುವು ಅಂತ ಭಾವಿಸ್ತೀನಿ. ನೀವಿಬ್ರು ಬೇರಾದ್ರೆ ಅದು ಪ್ರೀತಿಗಾಗೋ ಸೋಲು. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ನಮ್ಮ ಕಕ್ಷಿದಾರರಾದ ಉಮಾ ಅವರು ರಾಮು ಅವ್ರನ್ನ ಪ್ರೀತಿಸಿದ ನಿಜಾನೇ ಆದ್ರೂ ಪ್ರೀತಿಸಿದವ್ರನ್ನ ಮದುವೆ ಆಗಬೇಕು ಅಂತ ಯಾವ ಕಾನೂನಲ್ಲೂ ಇಲ್ಲ ಯುವರ್ ಆನರ್. ಆದ್ರಿಂದ ಯಾವ ನಿರ್ಧಾರಕ್ಕೂ ಬರಕಾಗದೇ ಇರೋ ಈ ಕೇಸ್ನ ದಯವಿಟ್ಟು ತಾವು ಸಸ್ಪೆಂಡ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೋತೀನಿ ಯುವರ್ ಆನರ್. ಸ್ವಾಮಿ ನಾವೊಂದೆರಡು ವಿಷಯ ಹೇಳ್ಬೋದಾ? ನೀವೇನೇ ಹೇಳೋದಿದ್ರು ಕಟಕಟೆಗೆ ಬಂದು ಹೇಳಿ. ನೋಡಿ, ನಿಮ್ ಬಗ್ಗೆ ನನ್ಗೇನು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಾನು ನನ್ನ ಸ್ನೇಹಿತ ರಾಮು ಚಿಕ್ಕ ವಯಸ್ಸಿನ ಜೊತೆಗೆ ಬೆಳೆದವ್ರು. ಅವನಿಗೋಸ್ಕರ ಅವನ ಜೀವನದಲ್ಲಿ ಏನು ಕೇಳ್ಕೊಂಡಿರ್ಲಿಲ್ಲ. ಅದೇ ನಿಮ್ಗೆ ಹುಷಾರಿಲ್ಲ ಅಂದಾಗ ಸೌದತ್ತಿ ಎಲ್ಲಮ್ಮನ ಸೇವೆ ಮಾಡಕ್ಕೆ ಬರಿಗಾಲ ಲಡ್ಕೊಂಬಂದ. ಪ್ರೀತಿಸಿದ ಹುಡುಗಿ ಕೈ ಕೊಟ್ಟೋದ್ರೆ ಪ್ರೀತಿಸ್ತವನೇ ಆ ಹುಡುಗಿ ಬಗ್ಗೆ ಕೆಟ್ಟಾಗಿ ಮಾತಾಡ್ತಾರೆ. ಆದ್ರೆ ನಮ್ ರಾಮು, ನೀವು ಅವನಿಗೆ ಮೋಸ ಮಾಡಿ ಬೇರೆಯವ್ರನ್ನ ಮದ್ವೆ ಆಗ್ತಾ ಇದ್ದೀರಾ ಅಂತ ಗೊತ್ತಿದ್ರು ಕೂಡ ನಿಮ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ಹುಡುಗರ ಜೊತೆ ಒಡೆದಾಡಿದ್ದಾನೆ. ನಿಮ್ಗಾಗಿರೋ ಅನ್ಯಾಯಕ್ಕೆ ನಿಮ್ಮನ್ನ ಪ್ರೀತಿಸಕ್ಕೆ ನಿಮ್ ತಂದೆ, ತಾಯಿ, ಬಂಧು ಬಳಗ ಅಂತ ಬಹಳಷ್ಟು ಜನ ಇರ್ಬೋದು. ಆದ್ರೆ ನಮ್ಮ ರಾಮು ಅವರೆಲ್ಲರಿಗಿಂತ ಜಾಸ್ತಿ ನಿಮ್ಮನ್ನ ಪ್ರೀತಿಸ್ತಾನೆ. ದಯವಿಟ್ಟು ಅವ್ರೆ ಅವನಿಗೆ ಮಾತ್ರ ಕೈ ಕೊಡಬೇಡಿ. ಹುಡ್ದಾಗಿಂದ ನಮ್ಮ ಅಪ್ಪ ಅಮ್ಮನ ಮುಖನೂ ನೋಡ್ದನಲ್ಲ ನಾನು. ಅವ್ರನ್ನ ನೆನ್ಸ್ಕೊಂಡು ಒಂದಿನೂ ಕಣ್ಣಿಗೆ ಹಾಕಿಲ್ಲ. ಆದ್ರೆ ನೀ ನನ್ ಬಿಟ್ಟು ಹೋದಾಗಿಂದ ಪ್ರತಿದಿನ ಕಣ್ಣೀರಾಗ್ತಾ ಇದ್ದೀನಿ ಉಮಾ. ಈ ಕೇಸಿಗೆ ಸಂಬಂಧಪಟ್ಟ ತೀರ್ಪನ್ನ ನಾಳೆಗೆ ಕಾಯ್ದಿರಿಸಲಾಗಿದೆ. ಇದಕ್ಕೆಲ್ಲ ಕಾರಣ ನಾನೇ ಉಮಾ. ನಿನ್ ಮನ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ದೆ ನನ್ನ ಪ್ರಪೋಸಲ್ ನಿನ್ ಮುಂದೆ ಇಟ್ಟೆ. ನೀನು ಡಿಸ್ಟರ್ಬ್ ಆಗ್ಬಿಟ್ಟೆ. ರಾಮು ಬಗ್ಗೆ ಕೇಳಿದ್ದೀನಿ. ನನಗೆ ಹಣ, ವಿದ್ಯೆ, ಅಂತಸ್ತು ಏನೂ ಇಲ್ಲ ಅಂದ್ರೂ ರಾಮು ನನಗಿಂತ ನಿನ್ನ ಹೆಚ್ಚಾಗಿ ಪ್ರೀತಿಸ್ತಿದ್ದಾನೆ. ಆ ಅಫೆಕ್ಷನಿಂದನೇ ರಾಮು ಕೋರ್ಟವ್ರಿಗೆ ಹೋಗಿದ್ದಾನೆ ಅನ್ಸತ್ತೆ. ರಾಮುನೇ ಬೇಕು ಅಂತ ನೀನು ಡಿಸೈಡ್ ಮಾಡಿದ್ರೆ ಅದೇ ಬೆಸ್ಟ್. ಇಲ್ಲ ಫಿಕ್ಸ್ ಮಾಡಿರೋ ಡೇಟಲ್ಲಿ ನಮ್ಮ ಮದುವೆ ನಡಿಬೇಕು ಅಂತ ನೀನು ಅಂದ್ಕೊಂಡ್ರೆ ಖಂಡಿತ ನಡೆಯುತ್ತೆ. ಏನೇ ಇದ್ರೂ ನಿರ್ಧಾರ ನೀನೇ ತಗೊಬೇಕು. ಚಾಯ್ಸ್ ಇಸ್ ಯೋರ್ಸ್. ಇದುವರೆಗೂ ಇಂಥ ಒಂದು ಸಂದರ್ಭವನ್ನು ಈ ನ್ಯಾಯಾಲಯ ಎದುರಿಸಿರಲಿಲ್ಲ. ಒಂದು ಹೆಣ್ಣು ಒಂದು ಗಂಡನ್ನು ಪ್ರೀತಿಸಿ ಮೋಸ ಮಾಡಿಬಿಟ್ಲು. ಅದು ತಪ್ಪು ಅಂತ ತೀರ್ಮಾನಕ್ಕೆ ಬರಲಾರದಂತಹ ಕಾನೂನು. ಹಾಗೆ ನಮ್ಮ ರಾಮುವಿಗೂ ನ್ಯಾಯವನ್ನು ಒದಗಿಸಲಾರದಂತಹ ಸಂದರ್ಭ ನಮ್ಮ ಭಾರತೀಯ ದಂಡ ಸಂಹಿತೆಯಲ್ಲಿ ಇಲ್ಲದಂತಾಗಿರುವುದು ವಿಷಾದ. ಆದರೂ ಈ ಸಂದರ್ಭದಲ್ಲಿ ಒಬ್ಬ ನ್ಯಾಯಾಧೀಶನಾಗಿ ತೀರ್ಪು ಹೇಳುವುದಕ್ಕಿಂತ ಒಬ್ಬ ಸಾಮಾನ್ಯ ಮನುಷ್ಯನಾಗಿ ರಾಮುವಿಗೂ ಉಮಾಗೂ ಎರಡು ಬುದ್ಧಿ ಮಾತನ್ನು ಹೇಳಲು ಅಪೇಕ್ಷೆ ಪಡುತ್ತೇನೆ. ಒಂದ್ ನಿಮಿಷ ಮೈ ಲಾರ್ಡ್. ನಾನು ರಾಮುನ ಲವ್ ಮಾಡಿದ್ದು ನಿಜ. ರಾಮು ನಿಜವಾದ ಪ್ರೀತಿನ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಾನು ರಾಮುನೇ ಮದುವೆ ಮಾಡ್ಕೋತೀನಿ.
ಸಾರಿ ರಾಮು. ಸಾರಿ ಉಮಾ. ಯಾಕೆ ರಾಮು? ನಾನಿನ್ನ ಪ್ರೀತಿಸಿದ್ದು, ನೀನನ್ನ ಪ್ರೀತಿಸಿದ್ದು ಎಲ್ಲ ಪೊಲೀಸು, ಲಾಯರು, ಜಡ್ಜು, ವಾಚ್ಮ್ಯಾನು, ಮನೆ ಓನರು, ಫ್ರೆಂಡ್ಸು ಇವರೆಲ್ಲ ಹೇಳಿದ್ಮೇಲೆ ನಿಂಗೆ ತಿಳಿಬೇಕಾಯ್ತಾ? ಬೇಡ ಉಮಾ, ನಮ್ಮ ಪ್ರೀತಿನ ನಾವು ಮರ್ತು ಬಿಡೋಣ. ನಾನು ಮಾತಾಡಿದ ತಪ್ಪೆ, ಆದ್ರೆ ನಿನ್ನೆ ತಪ್ಪು ಅಂತ ಅನ್ಸಿದ್ದು ಇವತ್ತು ಸರಿ ಅನ್ಸತ್ತೆ. ಇವತ್ತು ಸರಿ ಅಂತ ಅನ್ಸಿದ್ದು ಮತ್ತೆ ನಾಳೆ ತಪ್ಪು ಅಂತ ಅನ್ಸತ್ತೆ. ಯಾಕೆಂದ್ರೆ ನಿಮ್ ಸ್ಟೇಟಸ್ಸೇ ಬೇರೆ, ನಮ್ ಸ್ಟೇಟಸ್ಸೇ ಬೇರೆ. ಯಾವತ್ತು ನನ್ನ ಚಪ್ಪಲಿ ಹೊಡಿತೀನಿ ಅಂದ್ಯೋ ಅವತ್ತು ನಮ್ಮ ಪ್ರೀತಿ ಸತ್ತೋಯ್ತು ಉಮಾ. ನಾನಿದ್ದ ನಿನ್ ಮನಸ್ಸಿನಲ್ಲಿ ಯಾವತ್ತು ಇನ್ನೊಬ್ಬನ ನೆನ್ಸ್ಕೊಂಡ್ಯೋ ಅವತ್ತೆ ನಾನು ಸತ್ತೋದೆ ಉಮಾ. ಇದೆಲ್ಲ ಮೀರಿ ನಾನು ಯಾಕೆ ಕೋರ್ಟ್ ಕೇಸ್ ಅಂತ ಬಂದೆ ಗೊತ್ತಾ? ಒಬ್ಬ ವ್ಯಕ್ತಿ ಕೊಲೆ ಮಾಡಿದ್ರೆ ಅವನಿಗೆ ಜೀವಾವಧಿ ಶಿಕ್ಷೆನೋ ಮರಣದಂಡನೆಯನ್ನು ಯಾಕೆ ಕೊಡ್ತಾರೆ? ಸತ್ತೋರು ಮತ್ತೆ ಎದ್ದು ಬರ್ತಾರಂತನ? ಅಲ್ಲ, ಇನ್ನೊಬ್ಬ ವ್ಯಕ್ತಿ ಮುಂದೆ ಅಂತ ತಪ್ಪು ಮಾಡದೇ ಇರಲಿ ಅಂತ. ನಾನು ಕೋರ್ಟಿಗೆ ಬಂದಿದ್ದು ಅಷ್ಟೇ, ನೀನು ನಂಗೆ ಸಿಗ್ಬೇಕು ಅಂತಲ್ಲ. ಇನ್ ಮುಂದೆ ನನ್ನ ಥರ ಪ್ರೀತಿಯಲ್ಲಿ ಯಾರು ಯಾಮಾರಬಾರ್ದು ಅಂತ ತೋರ್ಸೋದಕ್ಕೆ. ಯಾರು ಯಾಮಾರ್ಸಿದ್ದು? ನಿನಗೂ ನನಗೂ ಸರಿ ಬರಲ್ಲ ಅಂತ ತಿಳ್ಕೊಂಡು ಆ ದಿನ ಅಂತ ಒಂದ್ ನಿರ್ಧಾರಕ್ಕೆ ಬಂದೆ. ತಪ್ಪ? ಹೌದು, ನೀವು ಪ್ರೀತಿಸ್ತೀರ, ನಿಮ್ಮನೆಯವರು ಬೇರೆ ಗಂಡನ್ ನೋಡ್ತಾರೆ. ಅವ್ರ ಬಲವಂತಕ್ಕೆ ನೀವು ಮದುವೆ ಮಾಡ್ಕೊಂಡು ಹನಿಮೂನಿಗೆ ಹೋಗ್ತೀರಾ. ನಿಮ್ಮನ್ನು ಪ್ರೀತಿಸಿದ ತಪ್ಪಿಗೆ ನಮ್ಮಂಥವ್ರು ಕಣ್ಣೀರು ಹಾಕ್ತಾ ನೀವು ಸುಖವಾಗಿರಿ, ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರ್ಲಿ ಅಂತ ಹಾರೈಸ್ಬೇಕು. ಕುಡ್ಕೊಂಡು ರಸ್ತೆ ಮೋರಿಗಳಲ್ಲಿ ಬಿದ್ದು ನಮ್ಮ ಜೀವನ ಹಾಳು ಮಾಡ್ಕೋಬೇಕಲ್ವಾ? ಇದೇನಾ ನೀವು ಪ್ರೀತಿ ಕೊಡೋ ಪ್ರತಿಫಲ? ನಿಮ್ಮಂಥ ಹುಡುಗಿಯರು ಕೇವಲ ನಿಮ್ಮ ಜೀವನ, ನಿಮ್ಮ ಸುಖ, ನಿಮ್ಮ ದಾರಿ ಅಂತ ಯೋಚನೆ ಮಾಡೋದ್ರಿಂದಾನೆ ನಮ್ಮಂಥ ಅಮಾಯಕರು ಕುಡುಕರಾಗ್ತಿದ್ದಾರೆ, ಹುಚ್ಚರಾಗ್ತಿದ್ದಾರೆ, ಯಾಕೆ ಕೊಲೆಗಾರರು ಆಗ್ತಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡು ಅವ್ರನ್ನೇ ನಂಬ್ಕೊಂಡಿರೋ ತಂದೆ, ತಾಯಿ, ಅಣ್ಣ, ತಮ್ಮ ಅನ್ನೋ ಎಲ್ಲ ಸಂಬಂಧಗಳನ್ನ ಬೀದಿ ಪಾಲ್ ಮಾಡ್ತಿದ್ದಾರೆ. ಪ್ಲೀಸ್ ನಾನು ಸ್ವಲ್ಪ ಮಾತಾಡಕ್ ಬಿಡ್ತೀಯಾ? ಬೇಡ ಉಮಾ, ನಿನ್ನ ಮಾತಿಗೆ ಮರಳಾಗಕ್ಕೆ ನನ್ನ ಈ ಹೃದಯದಲ್ಲಿ ಪ್ರೀತಿಯ ಯಾವ ಸೆಳೆತನೂ ಇಲ್ಲ. ಪ್ರೀತಿಗೋಸ್ಕರ ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಸಲೀಂ ಅನಾರ್ಕಲಿ, ದೇವದಾಸ್ ಪಾರ್ವತಿ, ಶಹಜಾನ್ ಮುಮ್ತಾಜ್ ಅಂತ ನೂರಾರು ಆದರ್ಶ ವ್ಯಕ್ತಿಗಳಿರಬಹುದು. ಆದ್ರೆ ಪ್ರೀತಿ ಬೇಡ ಅನ್ನೋದಕ್ಕೋಸ್ಕರ ನಾವಿಬ್ಬರೇ ಇರಬೇಕು. ನಮ್ಮ ನಂತರ ಬೇರೆ ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು. ಒಳಗಡೆ ಲಾಯರ್ ಹೇಳಿದ್ರು, ಪ್ರೀತಿ ಅನ್ನೋದು ವಿಶೇಷವಾದ ಮಧುರವಾದ ಅನುಭೂತಿ ಅಂತ. ಆದ್ರೆ ಹೃದಯಕ್ಕೆ ಸಂಬಂಧಿಸಿದ ವಿಷಯನ ನಿನ್ನ ವ್ಯಾಪಾರ ದೃಷ್ಟಿಯಲ್ಲಿ ನೋಡ್ಬಿಟ್ಟೆ. ನಿನಗೆ ನನ್ನ ಮೇಲೆ ಅನುಕಂಪದ ಪ್ರೀತಿ ಇರಬಹುದು, ಅಥವಾ ಅದು ಬರೀ ಆಕರ್ಷಣೆನೂ ಆಗಿರಬಹುದು. ಆದರೆ ನಾನು ಮಾತ್ರ ನಿನ್ನ ಈಗಲೂ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಉಮಾ. ಪ್ರೀತಿನ ಪ್ರೀತಿಸದೇ ಇರೋ, ಗೌರವಿಸದೇ ಇರೋ ನಿಮ್ಮಂಥ ವ್ಯಕ್ತಿಗಳಿಗೆ ಆಗಲಿ, ವ್ಯಕ್ತಿತ್ವಕ್ಕೆ ಆಗಲಿ ಬೆಲೆ ಕೊಡೋದ್ರಲ್ಲಿ ಅರ್ಥನೇ ಇಲ್ಲ. ಪ್ರೀತಿಸಿದವರೆಲ್ಲ ಹೇಳ್ತಾರೆ ನಿನ್ನ ಜೀವನ ಪೂರ್ತಿ ನೋಡ್ತಾನೆ ಇರಬೇಕು ಅಂತ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಇನ್ ಮುಂದೆ ನನ್ನ ಜೀವನದಲ್ಲಿ ನಿನ್ನನ್ನು ಯಾವತ್ತೂ ನೋಡಬಾರ್ದು. ನನಗೆ ಇಂಗ್ಲಿಷ್ ಬರದೇ ಇರೋದ್ರಿಂದ ತಾನೆ ನೀ ನನ್ನನ್ನು ಬಿಟ್ಟು ಬೇರೆ ಯಾರನ್ನೋ ಮದುವೆ ಮಾಡ್ಕೊಳಕ್ ನೋಡಿದ್ದು. ಆದ್ರೆ ನನಗೆ ಬರೋ ಇಂಗ್ಲಿಷ್ನಲ್ಲಿ ನಿನಗೊಂದು ಮಾತು ಹೇಳ್ತೀನಿ ಉಮಾ. ಗುಡ್ ಬೈ, ಗುಡ್ ಬೈ, ಗುಡ್ ಬೈ. ರಾಮು, ರಾಮು, ಇಷ್ಟೆಲ್ಲ ಆದ್ಮೇಲೂ ನೀನ್ ಅವಳನ್ನ ಮದುವೆ ಆಗಿದ್ದಿದ್ರೆ ಪ್ರೀತಿಗೆ ಒಂದು ದೊಡ್ಡ ಅನ್ಯಾಯ ಆಗಿರ್ತಾ ಇದ್ಕಣು. ನಿನ್ ಪ್ರೀತಿನ ಅವಳ ಕಾಲ ಹತ್ರ ಬೀಳಿಸ್ದೆ ಆಕಾಶದ ಎತ್ತರಕ್ಕೆ ಎತ್ತಿಡ್ದಿದ್ಯಾ. ಪ್ರೀತಿಸೋ ಎಷ್ಟೋ ಜನ ಅಮಾಯಕರಿಗೆ
ನೀನು ತಾಜ್ ಮಹಲ್ ತರ ಒಂದು ಗುರ್ತಾಗ್ಬಿಟ್ಟೆ ಕಣೋ. ಶಬಾಷ್ ರಾಮ್.